ಎಲ್ಲ ಆತ್ಮ ಬಂಧುಗಳಿಗೆ, ಎಲ್ಲ ಆತ್ಮೀಯ ಮಿತ್ರರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ, ವಿಶೇಷವಾಗಿ ಇಂದಿನ ಧ್ಯಾನ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಧ್ಯಾನಿಗಳಿಗೆ, ಮಾಸ್ಟರ್ಗಳಿಗೆ, ಪಿರಮಿಡ್ ಮಾಸ್ಟರ್ಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಸತ್ಸಂಗಕ್ಕೆ ಕೋರ್ತಾ, ಸತ್ಸಂಗದ ಪ್ರಾರಂಭದಲ್ಲಿ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಮಹಾ ಚೈತನ್ಯಕ್ಕೆ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮಹಾವತಾರ್ ಬಾಬಾಜಿಯವರ ಚೈತನ್ಯಕ್ಕೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮಹಾವತಾರ್ ಫೌಂಡೇಶನ್ ಅವರು ಅತ್ಯುತ್ತಮವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ, ಒಳ್ಳೆ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವಂತಹ ಮಾಲಿನ್ಯರಾವ್ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸೊ ಇವತ್ತಿನ ವಿಷಯಕ್ಕೆ ಬರೋಣ. ಆತ್ಮೀಯ ಮಿತ್ರರೇ, ವಿಷಯ ತುಂಬಾ ಚೆನ್ನಾಗಿದೆ. ಧ್ಯಾನ ಮತ್ತು ಸಂಮೋಹನ. ಸಂಮೋಹನ, ಧ್ಯಾನ ನಿಮ್ಗೆಲ್ಲ ಗೊತ್ತಾಗಿದೆ. ಧ್ಯಾನ ಅಂದ್ರೆ ನಮ್ಮನ್ನ ನಾವು ತಿಳಿಯುವಂಥದ್ದು, ನಮ್ಮೊಳಗೆ ನಾವು ಪ್ರವೇಶ ಮಾಡುವಂಥದ್ದು, ನಮ್ಮೊಳಗಿರುವ ಚೈತನ್ಯವನ್ನು ಜಾಗೃತಗೊಳಿಸ್ಕೊಳ್ತಕ್ಕಂಥದ್ದು, ನಮ್ಮ ಮನಸ್ಸನ್ನ ಶಾಂತಗೊಳಿಸ್ಕೊಂಡು ನಿರ್ಮಲಗೊಳಿಸಿ ಶೂನ್ಯವಾದ ಸ್ಥಿತಿಯನ್ನು ತಲುಪುವಂಥದ್ದು ಅಂತಹದ್ದು ಧ್ಯಾನ. ಆ ಧ್ಯಾನಕ್ಕೆ 108 ಮಾರ್ಗಗಳಿವೆ. ಅದರಲ್ಲಿ ಸುಲಭವಾದಂತಹ ಮಾರ್ಗ ಆನಾಪಾನಸತಿ ಮಾರ್ಗ. ಸೊ ಅಂತಹ ಧ್ಯಾನಕ್ಕೆ ಸಂಮೋಹನ ಮಹಾನ್ ದ್ವಾರವಿದ್ದ ಹಾಗೆ. ಅಂದ್ರೆ ಅದು ಒಂದು ಪ್ರವೇಶ ದ್ವಾರ. ಸಂಮೋಹನ ಅನ್ನುವಂಥದ್ದು ಧ್ಯಾನದ ಮಹಾದ್ವಾರ, ಪ್ರವೇಶ ದ್ವಾರ. ಧ್ಯಾನಕ್ಕೆ ಈ ಸಂಮೋಹನ ಚಿಕಿತ್ಸೆ ಅಥವಾ ಸಂಮೋಹನ ಒಂದು ಕ್ರಿಯೆ ದೊರಕಿದ್ದೇ ಆದರೆ ಧ್ಯಾನ ಇನ್ನು ವೇಗವಾಗಿ ಕುದುರುತ್ತದೆ. ಆಗ ಆ ವ್ಯಕ್ತಿ ಧ್ಯಾನ ಪ್ರಪಂಚವನ್ನು ಸುಲಭವಾಗಿ ಪ್ರವೇಶಿಸಬಹುದು. ಆ ಧ್ಯಾನ ಪ್ರಪಂಚ ಪ್ರವೇಶಿಸಿದ್ದೇ ಆದರೆ ಅವನ ಬದುಕಿಗೆ ಸ್ಪಷ್ಟತೆ ದೊರೆಯುತ್ತೆ, ಅವನಲ್ಲಿ ಉತ್ಸಾಹ ಉಕ್ಕಿ ಹರಿಯುತ್ತೆ, ಚೇತನ ಜಾಗೃತ ಆಗುತ್ತೆ, ಸ್ವರ್ಗದಲ್ಲಿರುವಂತಹ ದೇವರು ಕೂಡ ಬೇಡವಾಗಿ ತಾನೇ ದೈವತ್ವದ ಸ್ಥಿತಿಯಲ್ಲಿ ಇರುತ್ತಾನೆ. ಜೊತೆಗೆ ಅವನು ಆ ಧ್ಯಾನ ಸ್ಥಿತಿಗೆ ಹೋದ ಅಂತ ಹೇಳಿದ್ರೆ ಅವನಿಗೆ ಯಾವ ಪ್ರಾರ್ಥನೆಯೂ ಬೇಕಿಲ್ಲ, ಯಾವ ಬೇಡಿಕೆಯೂ ಬೇಕಿಲ್ಲ. ಏಕೆಂದರೆ ಅವನೇ ಅಸ್ತಿತ್ವವಾಗಿರ್ತಾನೆ, ಅಸ್ತಿತ್ವದ ಕಾಳಜಿಯನ್ನು ಹೊಂದಿರ್ತಾನೆ, ಧಾರ್ಮಿಕತೆಯನ್ನ ಬೇರೆ ಎಲ್ಲವನ್ನ ಕೂಡ ಬಹಳಷ್ಟು ತ್ಯಜಿಸಿದ ಮನೋಸ್ಥಿತಿಗೆ ಬಂದಿರ್ತಾನೆ. ಹಾಗಾಗಿ ಧ್ಯಾನಕ್ಕೆ ಸಂಮೋಹನ ಚಿಕಿತ್ಸೆ ಬಹಳಷ್ಟು ಉಪಯುಕ್ತವಾಗಿ ನಮಗೆ ದೊರೆಯುತ್ತದೆ. ಅಂತ ಸಂಮೋಹನ ಅಂದ್ರೆ ಸಂಮೋಹನ ಅಂದ್ರೆ ಸರಿಯಾದ ಆಕರ್ಷಣೆ, ಅತ್ಯುತ್ತಮವಾದಂತಹ ಆಕರ್ಷಣೆ. ಯಾವ ರೀತಿ ಆಕರ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಲವಂತವಾಗಿ ಕೃತಕವಾದಂತಹ ಆಳವಾದ ನಿದ್ರೆಗೆ ಕರೆದುಕೊಂಡು ಹೋಗುವುದನ್ನ ಸಂಮೋಹನ ಅಂತ ಕರೀತೀವಿ. ಬಲವಂತವಾಗಿ ಕೃತಕವಾಗಿ ಆಳವಾದ ನಿದ್ರೆಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಒಂದು ವಿಧಾನವೇ ಅಥವಾ ಆಕರ್ಷಕ ವಿಧಾನವೇ ಸಂಮೋಹನ. ಅಂತ ಸಂಮೋಹನ ಚಿಕಿತ್ಸೆಯನ್ನ ಎಲ್ಲರಿಂದಲೂ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಅದನ್ನ ಕೇವಲ ಈ ಭೂಮಿಯ ಮೇಲಿನ 1/3 ಜನರು ಸುಲಭವಾಗಿ ಪಡೆದುಕೊಳ್ಳಬಲ್ಲರು ಅಥವಾ ಸಂಮೋಹನದ ಆಳಕ್ಕೆ ಇಳಿಯಬಲ್ಲರು. ಹಾಗೆ ಎಲ್ಲರಿಗೂ ತಿಳಿದ ಹಾಗೆ ಆಶ್ಚರ್ಯ ಎನ್ನುವ ರೀತಿಯಲ್ಲಿಯೇ 1/3 ಜನ ಮಾತ್ರ ಧ್ಯಾನ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ. ಏಕೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಆ ಸಂವೇದನಾಶೀಲತೆಯಾಗಲಿ, ಸೂಕ್ಷ್ಮತೆಯನ್ನ ಗಮನಿಸುವಂತದ್ದಾಗಲಿ, ಸ್ನೇಹ ಭಾವದಿಂದ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಕ್ರಿಯೆಗಳನ್ನ ಗಮನಿಸುವಂತದ್ದಾಗಲಿ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾರಲ್ಲಿ ಸೃಜನಶೀಲತೆ ಇರುತ್ತೆ, ಸಂವೇದನಾಶೀಲತೆ ಇರುತ್ತೆ, ಸ್ನೇಹ ಮನೋಭಾವ ಇರುತ್ತೆ, ಅಂತಹವರು ಸುಲಭವಾಗಿ ಸಂಮೋಹನವನ್ನಾಗಲಿ ಧ್ಯಾನವನ್ನಾಗಲಿ ಹೊಂದಬಲ್ಲರು. ಹಾಗಾಗಿ ಇಲ್ಲಿ ಸಂವೇದನಾಶೀಲತೆ ಅಥವಾ ಸಹನಾಶೀಲತೆ ಮತ್ತು ಪ್ರೀತಿ, ಸ್ನೇಹ ಇವು ನಮಗೆ ಬೇಕೇ ಬೇಕು. ಜೊತೆಗೆ ಈ ಅಸ್ತಿತ್ವವನ್ನ, ಈ ಸೃಷ್ಟಿಯನ್ನ ಹೇಗಿದೆಯೋ ಹಾಗೆ ಸ್ವೀಕರಿಸುವಂತ ಮನೋಭಾವ, ಪಕ್ಷಪಾತವಿಲ್ಲದೆ ಪೂರ್ವಾಗ್ರಹ ಪೀಡಿತರಾಗದೆ ಹೇಗಿದೆಯೋ ಹಾಗೆ ಸ್ವೀಕರಿಸುವಂತ ಮನೋಭಾವ ಅಥವಾ ಗುಣ ಇದ್ದಲ್ಲಿ ಸಂಮೋಹನ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಳ್ಳಬಹುದಾದಂತ ಚಿಕಿತ್ಸೆ ಇದೆ. ಹಾಗಾಗಿ ಈ ಸಂಮೋಹನ ಚಿಕಿತ್ಸೆ ಒಂದು ಧ್ಯಾನದ ದ್ವಾರವಾಗಿ ಕಂಡು ಬರುತ್ತೆ.
ಅಸ್ತಿತ್ವಕ್ಕೆ ಮೂಲ ಸಂಪರ್ಕವನ್ನ, ನೇರ ಸಂಪರ್ಕವನ್ನ ಒದಗಿಸಿ ಕೊಡುತ್ತದೆ, ನಮ್ಮನ್ನು ಉತ್ಸಾಹಶಾಲಿಗಳನ್ನಾಗಿ ಮಾಡ್ತದೆ. ಅದಕ್ಕಾಗಿ ನಾವೆಲ್ಲ ವೈವಿಧ್ಯಮಯವಾದ ಜೀವನವನ್ನ ನಡೆಸ್ತೇವೆ, ವೈವಿಧ್ಯಮಯವಾಗಿ ಜೀವಿಸ್ತೇವೆ, ಹಾಗೆ ವೈವಿಧ್ಯಮಯವಾದಂತ ರೋಗಗಳನ್ನ ಹೊಂದಿದ್ದೇವೆ. ಆಗ್ಲೇ ನಿನ್ನೆ ನಾವ್ ಹೇಳಿದ್ವಿ, ದೇಹ ಮನಸ್ಸು ಬಹಳ ನಿಕಟವಾದ ಸಂಬಂಧ ಇರುತ್ತೆ ಅಂತ. ನಾವು ದೇಹ ಅಂದ ತಕ್ಷಣ ಏನ್ ಅಂದ್ಕೊಳ್ತೀವಿ? ಸ್ಥೂಲ ದೇಹ ಅಂತ ಅಂದ್ಕೊಂಡಿದೀವಿ, ಭೌತಿಕ ದೇಹ ಅಂತ. ಆದ್ರೆ ಯೋಗ ಧ್ಯಾನದಲ್ಲಿ 7 ರೀತಿಯ ದೇಹಗಳನ್ನ ನಾವು ನೋಡ್ತೇವೆ. ಅದರಲ್ಲಿ ಈ ಸ್ಥೂಲ ದೇಹಕ್ಕೆ ಚಿಕಿತ್ಸೆಯನ್ನ ನೀಡ್ಲಿಕ್ಕೆ ಅಲೋಪತಿ ಚಿಕಿತ್ಸೆ ಸೂಕ್ತ. ಯಾಕೆ ಅಂದ್ರೆ ಅಲೋಪತಿ ಅನ್ನುವಂಥದ್ದು ಈ ದೇಹದ ಬಿಡಿ ಭಾಗಗಳಿಗೆ ಇರುವಂತಹ ರೋಗಗಳನ್ನ ಗುರುತಿಸುತ್ತೆ, ಒಂದೊಂದು ಭಾಗದಲ್ಲಿ ಯಾವ್ಯಾವ ಕಾಯಿಲೆಗಳಿವೆ ಅನ್ನುವಂಥದ್ದನ್ನು ಗುರುತಿಸುತ್ತೆ. ಹಾಗಾಗಿ ಕೇವಲ ಯಂತ್ರಗಳ ಬಿಡಿ ಭಾಗಗಳಿಗೆ ಚಿಕಿತ್ಸೆ ನೀಡುವ ಹಾಗೆ ಈ ಅಲೋಪತಿ ವೈದ್ಯ ವಿಧಾನ ನಮ್ಮ ದೇಹದ ಭಾಗಗಳಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡುತ್ತೆ. ಅಂದ್ರೆ ತಲೆನೋವು ಬಂದಿದೆ ಅಂದ್ರೆ ಅನಸಿನ್ನೆ ಕೊಡ್ತಾರೆ, ಹೊಟ್ಟೆ ನೋವು ಬಂದಿದೆ ಅಂದ್ರೆ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂತೆ ಡೈಜಿನ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಸಿನ್ನು ಜಿನ್ಗಳೇ ಔಷಧಿಗಳಾಗಿ ಆ ಒಂದು ಭಾಗಗಳಿಗೆ ಚಿಕಿತ್ಸೆಯಾಗಿ ಮಾರ್ಪಡ್ತವೆ. ಇದು ಅಲೋಪತಿ. ಇನ್ನೊಂದು, ಅದು ಸ್ಥೂಲ ಶರೀರಕ್ಕೆ ಚಿಕಿತ್ಸೆಯನ್ನ ನೀಡುತ್ತೆ, ಅದು ಇನ್ನು ಸೂಕ್ಷ್ಮ ಶರೀರಗಳಿಗೆ ಚಿಕಿತ್ಸೆಯನ್ನು ನೀಡಲಾರ ಅಲೋಪತಿ ಚಿಕಿತ್ಸೆ. ಹಾಗಾಗಿ ಆ ಸ್ಥೂಲ ದೇಹಕ್ಕೆ, ಭೌತಿಕ ದೇಹಕ್ಕೆ ಚಿಕಿತ್ಸೆ ನೀಡಲಿಕ್ಕೆ ಅಲೋಪತಿ ಬೇಕು. ಇನ್ನ ಎರಡನೆಯದಾಗಿ ಹೋಮಿಯೋಪತಿ. ಈ ಹೋಮಿಯೋಪತಿ ಚಿಕಿತ್ಸೆ ನಮ್ಮ ಒಂದು ಯಾವುದು, ಹೋಮಿಯೋಪತಿಗಿನ್ನ ಮುಂಚೆ ಇನ್ನೊಂದು ಅಕ್ಯುಪಂಕ್ಚರ್ ಚಿಕಿತ್ಸೆ. ಅಕ್ಯುಪಂಕ್ಚರ್ ಚಿಕಿತ್ಸೆ ಏನ್ ಮಾಡುತ್ತೆ? ನಮ್ಮ ಪ್ರಾಣಮಯ ಕೋಶಕ್ಕೆ ಚಿಕಿತ್ಸೆಯನ್ನ ನೀಡುತ್ತೆ. ನಮ್ಮ ಪ್ರಾಣಮಯ ಕೋಶದಲ್ಲಿರ್ತಕ್ಕಂಥ ಆ ಪ್ರಾಣಶಕ್ತಿಯ ಅರಿವನ್ನ ಗುರುತಿಸುತ್ತೆ. ಆ ಪ್ರಾಣಶಕ್ತಿಯ ಅರಿವು ಎಲ್ಲಿ ತಡೆಯಾಗಿರುತ್ತದೆಯೋ, ಎಲ್ಲಿ ಸ್ಥಗಿತಗೊಂಡಿರ್ತದೋ ಅಲ್ಲಿ ನಮಗೆ ರೋಗಗಳು ಕಾಣಿಸ್ತವೆ. ಅಲ್ಲಿಂದ ಮತ್ತಷ್ಟು ಪ್ರಭಾವವನ್ನ ನಾವು ಭೌತಿಕ ದೇಹದಲ್ಲಿ ಕಾಣ್ತೀವಿ. ಹಾಗಾಗಿ ಆ ಪ್ರಾಣಮಯ ಕೋಶಕ್ಕೆ, ಪ್ರಾಣಮಯ ಶರೀರಕ್ಕೆ ಚಿಕಿತ್ಸೆ ನೀಡುವಂತ ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿ ಯಾವುದು ಸೃಷ್ಟಿಯಲ್ಲಿ ಪರಿಚಯ ಇದೆ ಅಂದ್ರೆ ಅಕ್ಯುಪಂಕ್ಚರ್ ಚಿಕಿತ್ಸೆ. ಅದು ಪ್ರಾಣಮಯ ಕೋಶಕ್ಕೆ ಚಿಕಿತ್ಸೆಯನ್ನ ನೀಡುತ್ತೆ. ಆ ಮೂಲಕ ಪ್ರಾಣಮಯ ಕೋಶ ಈ ಶರೀರಕ್ಕೆ ಬಂದಿರತಕ್ಕಂತ ರೋಗಗಳನ್ನ ನಿವಾರಣೆ ಮಾಡುತ್ತೆ. ಹಾಗಾಗಿ ಆ ಒಂದು ಅಕ್ಯುಪಂಕ್ಚರ್ ಚಿಕಿತ್ಸೆ ಈ ಸ್ಥೂಲ ದೇಹ ಮತ್ತು ಪ್ರಾಣಮಯ ಕೋಶ, ಎಥ್ರಿಕ್ ಬಾಡಿ, ಈ ಎರಡರ ಚಿಕಿತ್ಸೆಗಳನ್ನು ಕೂಡ ನೀಡುವಂತ ಶಕ್ತಿಯನ್ನ ಹೊಂದಿದೆ. ಆ ನಂತರ ಬರ್ತಕ್ಕಂಥದ್ದು ಮನೋಮಯ ಕೋಶ. ನಮ್ಮ ಮನಸ್ಸಿಗೆ ಚಿಕಿತ್ಸೆ ನೀಡ್ತಕ್ಕಂಥದ್ದು, ಮನೋಮಯ ಕೋಶದ ಚಿಕಿತ್ಸೆ ನೀಡ್ತಕ್ಕಂಥದ್ದು, ಆ ಮನೋಮಯ ಶರೀರಕ್ಕೆ ಚಿಕಿತ್ಸೆ ನೀಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಹೋಮಿಯೋಪತಿ. ಆ ಹೋಮಿಯೋಪತಿಯಲ್ಲಿ ಬಹಳ ಸೂಕ್ಷ್ಮವಾದಂತ ಚಿಕಿತ್ಸೆ ಇರುತ್ತೆ, ಮತ್ತು ಅದು ಸೂಕ್ಷ್ಮವಾಗಿ ಯಾವುದೇ ಔಷಧಿಗಳು ಇಲ್ಲದಂತ ರೀತಿಯಲ್ಲಿ ಕೂಡ ಔಷಧದ ಬಹಳ ಕಡಿಮೆ ಪ್ರಮಾಣವನ್ನ ಹೊಂದಿ ಆಳವಾದ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ. ಆಳವಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ರೋಗಗಳಿಗೆ ಆ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡುತ್ತೆ. ಅದು ಆ ಚಿಕಿತ್ಸೆ ಏನ್ ಮಾಡುತ್ತೆ? ಮತ್ತೆ ಆ ಇಂದಿನ 2 ದೇಹಗಳು ಏನಿವೆ ಅಂದ್ರೆ ಪ್ರಾಣಮಯ ದೇಹ ಹಾಗೂ ಭೌತಿಕ ದೇಹಗಳ ಚಿಕಿತ್ಸೆಯನ್ನ ನೀಡುವುದರ ಮೂಲಕ ಆ ಮನೋಮಯ ಕೋಶದಲ್ಲಿರ್ತಕ್ಕಂಥ ರೋಗಗಳಿಗೆ ನಿವಾರಣೆಯನ್ನ ಮಾಡುತ್ತೆ. ಇನ್ನ ಅದಕ್ಕಿಂತ ಮುಂದುವರೆದಂತ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ. ಆಯುರ್ವೇದ ಚಿಕಿತ್ಸೆ ಈ ಭೌತಿಕ ದೇಹ, ಪ್ರಾಣಮಯ ದೇಹ ಮತ್ತು ಈ ಮನೋಮಯ ದೇಹಗಳ ಮೂರಕ್ಕೂ ಕೂಡ ಔಷಧವನ್ನ, ಚಿಕಿತ್ಸೆಯನ್ನ ನೀಡ್ತಕ್ಕಂತ ಶಕ್ತಿಯನ್ನ ಹೊಂದಿದೆ. ಇನ್ನ ಸಂಮೋಹನ ಚಿಕಿತ್ಸೆ ಅನ್ನುವಂಥದ್ದು 4ನೇ ದೇಹ. 4ನೇ ದೇಹ ವಿಜ್ಞಾನಮಯ ಶರೀರ ಅಥವಾ ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶದ ಸ್ಥಿತಿಯಲ್ಲಿ ಈ ಸಂಮೋಹನ ಚಿಕಿತ್ಸೆ ಪರಿಣಾಮಕಾರಿಯಾಗಿ ನೀಡಲ್ಪಡುತ್ತದೆ. ಅಂದ್ರೆ ಈ 4ನೇ ದೇಹ ವಿಜ್ಞಾನಮಯ ಶರೀರ, ಅದಕ್ಕೆ ಏನಂತ ಕರಿತೀವಿ? ಇನ್ನೊಂದು ಪ್ರಜ್ಞಾದೇಹ ಅಂತ ಕರಿತೀವಿ. ಆ ಪ್ರಜ್ಞೆಯ ಒಂದು ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಸಂಮೋಹನ ಚಿಕಿತ್ಸೆ. ಅಂತ ಸಂಮೋಹನ ಚಿಕಿತ್ಸೆಯಿಂದ ನಾವು ಪ್ರಜ್ಞೆಗೆ ಸೂಚನೆಗಳನ್ನ, ಸಲಹೆಗಳನ್ನ, ಆದೇಶಗಳನ್ನ ಕೊಡುವ ಮೂಲಕ ನಮ್ಮ ಮನೋಮಯ ಶರೀರ, ಪ್ರಾಣಮಯ ಶರೀರ ಮತ್ತು ಈ ಸ್ಥೂಲ ಶರೀರಗಳಿಗೆ ಚಿಕಿತ್ಸೆಗಳನ್ನ ನೀಡಿ ಬಹಳಷ್ಟು
ಸೂಕ್ಷ್ಮವಾದಂತ ರೀತಿಯಲ್ಲಿ ಅಥವಾ ಮೂಲಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ನಮ್ಮ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳಬಹುದು. ಹಾಗಾಗಿ ಸಂಮೋಹನ ಚಿಕಿತ್ಸೆ ಕೂಡ ಮಾನವನ ಜೀವನದಲ್ಲಿ ಅಥವಾ ಈ ಒಂದು ಆಧುನಿಕ ಯುಗದಲ್ಲಿ ಅತ್ಯುತ್ತಮ ಚಿಕಿತ್ಸೆಯಾಗಿ ಮೂಡಿ ಬಂದಿದೆ. ಅಂತಹ ಸಂಮೋಹನ ಚಿಕಿತ್ಸೆ ಬಹಳ ಬಹಳ ಉತ್ತಮವಾದಂಥದ್ದು. ಇದು ಧ್ಯಾನದ ಪ್ರಮುಖ ದ್ವಾರವಾಗಿ ಕಂಡು ಬರ್ತದೆ. ಈ ಚಿಕಿತ್ಸೆಯನ್ನ ನೀಡಲಿಕ್ಕೆ ಯಾವುದೇ ಔಷಧಿಗಳು ಬೇಕಿಲ್ಲ, ಯಾವುದೇ ವಸ್ತುಗಳು ಬೇಕಿಲ್ಲ. ಕೇವಲ ಸಲಹೆ ಸೂಚನೆಗಳ ಮೂಲಕ ಈ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಅಂದರೆ ಆಲೋಚನಾ ಶಕ್ತಿಯ ಮೂಲಕ ನಮ್ಮ ಪ್ರಜ್ಞೆಯನ್ನ ತಲುಪುವ ಚಿಕಿತ್ಸೆಯೇ ಈ ಒಂದು ಸಂಮೋಹನ ಚಿಕಿತ್ಸೆ. ಅಂತ ಸಂಮೋಹನ ಚಿಕಿತ್ಸೆಗೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ನಮಗೆ ನಂಬಿಕೆ, ಅಸ್ತಿತ್ವದಲ್ಲಿ ನಮಗೆ ನಂಬಿಕೆ. ಈ ನಂಬಿಕೆ ಅನ್ನೋದು ತುಂಬಾ ತುಂಬಾ ಮುಖ್ಯವಾದದ್ದು ಈ ಸಂಮೋಹನ ಚಿಕಿತ್ಸೆ. ಅಂದ್ರೆ ನಂಬಿಕೆ ಅಥವಾ ಆ ವಿಶ್ವಾಸದ ಮೇಲೆ ಈ ಒಂದು ಸಂಮೋಹನ ಅನ್ನುವಂಥದ್ದು ಕೆಲಸ ಮಾಡುತ್ತದೆ. ಹಾಗಾಗಿ ಸಂಮೋಹನ ಚಿಕಿತ್ಸೆ ನಾವು ಆಳವಾಗಿ ಇಳಿದು ವಿಜ್ಞಾನಮಯ ಕೋಶದ ಮೇಲೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಈ 4ನೆಯ ದೇಹವಾದಂತಹ ಪ್ರಜ್ಞಾ ದೇಹದ ಚಿಕಿತ್ಸೆ ನೀಡಬೇಕಾಗುತ್ತೆ. ಈ ಒಂದು ಚಿಕಿತ್ಸೆಯನ್ನೇ ನಾವೇನಂತ ಕರೆದಿದ್ದೀವಿ ಅಂದ್ರೆ ವಶೀಕರಣ ವಿದ್ಯೆ, ಮಾಟ ವಿದ್ಯೆ ಅಂತೆಲ್ಲ ಕರೆದಿದ್ದೀವಿ. ಅಂತ ಮಾಟ ವಿದ್ಯೆ ಅಥವಾ ವಶೀಕರಣ ವಿದ್ಯೆ ನಮ್ಮ ಆಲೋಚನಾ ಶಕ್ತಿಯನ್ನ ಆಧರಿಸಿ ಯಾವ ಭೌತಿಕ ವಸ್ತುಗಳನ್ನು ಉಪಯೋಗಕ್ಕೆ ತೆಗೆದುಕೊಳ್ಳದೆ ನಮ್ಮ ಸೂಕ್ಷ್ಮ ರೂಪದ ಮೂಲಕ ನಮ್ಮೊಳಗೆ ಅದು ಪ್ರವೇಶ ಮಾಡುತ್ತೆ. ಆಲೋಚನಾ ಶಕ್ತಿಯನ್ನ ಬಳಸಿ ವಿಜ್ಞಾನಮಯ ಕೋಶದ ಮೇಲೆ ಕೆಲಸವನ್ನ ಮಾಡುತ್ತೆ. ಏಕೆ ಅಂತ ಹೇಳಿದ್ರೆ, ಒಂದು ಸಾರಿ ಆ ವಿಜ್ಞಾನಮಯ ಕೋಶದಲ್ಲಿನ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಂದ್ರೆ, ಸ್ವೀಕಾರ ಮಾಡ್ತು ಅಂದ್ರೆ ಅದು ಇನ್ನು ಉಳಿದಂತಹ ದೇಹಗಳೆಲ್ಲ ಅದನ್ನು ಪಾಲಿಸಲೇಬೇಕಾಗ್ತದೆ. ಹಾಗಾಗಿ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತ ಚಿಕಿತ್ಸೆ ಇದಾಗಿದೆ. ಇದನ್ನ ನಾವು 2 ರೀತಿಯಲ್ಲಿ ಈ ಸಂಮೋಹನ ಚಿಕಿತ್ಸೆಯನ್ನ 2 ರೀತಿಯಲ್ಲಿ ಬಳಸುತ್ತೇವೆ. ಹಾಗೆ ಬಳಸುವಂತಹದ್ದರಲ್ಲಿ ವಿಶೇಷವಾಗಿ ಸಂಮೋಹನವನ್ನ ಧ್ಯಾನಕ್ಕೆ ಬಳಸಬೇಕು. ವಿಶೇಷವಾಗಿ ಧ್ಯಾನಕ್ಕೆ ಬಳಸಬೇಕು. ಬಳಸದೇ ಇದ್ರೆ ಅದು ದುರ್ಬಳಕೆಯಾಗುವ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಈ ಸಂಮೋಹನ ಚಿಕಿತ್ಸೆಯನ್ನ ಧ್ಯಾನಕ್ಕೆ ಬಳಸದೆ ಹೋದ್ರೆ ವಶೀಕರಣ ಮಾಡ್ತಾ ಜನರನ್ನ ಸುಲಿಗೆ ಮಾಡ್ತಕ್ಕಂಥದ್ರಲ್ಲಿ, ಮೋಸಗೊಳಿಸೋದ್ರಲ್ಲಿ ಅಥವಾ ಅನ್ಯಾಯಕ್ಕೆ ಒಳಪಡಿಸೋದ್ರಲ್ಲಿ ಅವಕಾಶಗಳು ಇರುತ್ತೆ. ಹಾಗಾಗಿ ಈ ಸಂಮೋಹನ ಚಿಕಿತ್ಸೆಯ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ಯಾಕೆ ಈ ಮಾತು ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ಸಂಮೋಹನ ಮಾಡ್ತಕ್ಕಂಥ ವ್ಯಕ್ತಿ ಕೇವಲ ಸಂಮೋಹನ ಚಿಕಿತ್ಸಾ ವಿಧಾನದ ತಂತ್ರಗಳನ್ನ ತಿಳಿದಿರ್ತಾನೆ ಹೊರತು ಆ ಸಂಮೋಹನಗೊಳಿಸುವಂತಹ ಶಕ್ತಿಯನ್ನ ಹೊಂದಿರಲಾರ. ಅಲ್ಲದೆ ನಾವು ಅವನು ನೀಡುವ ಚಿಕಿತ್ಸೆಯಲ್ಲಾಗಲಿ, ನಮ್ಮ ಆಲೋಚನಾ ಶಕ್ತಿಯಲ್ಲಾಗಲಿ ನಂಬಿಕೆ ಮತ್ತು ವಿಶ್ವಾಸವನ್ನ ಇಡದಿದ್ದರೆ ನಾವು ಕೂಡ ಈ ಚಿಕಿತ್ಸೆಯ ಲಾಭ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಾವು ಆ ಸಂಮೋಹನ ಚಿಕಿತ್ಸೆ ನೀಡುವ ತಂತ್ರಗಾರನ ಶಕ್ತಿಯಲ್ಲಿ ವಶೀಕರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನಮ್ಮ ಒಪ್ಪಿಗೆ ಬೇಕು, ನಮ್ಮ ವಿಶ್ವಾಸ ಬೇಕು, ನಮ್ಮ ನಂಬಿಕೆ ಬೇಕು. ನಾವು ಅದರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ತೊಡಗಿಕೊಂಡಾಗ ಮಾತ್ರ ಬೇರೆ ಯಾವುದೇ ವ್ಯಕ್ತಿ ಸಂಮೋಹನದ ಮೂಲಕ ನಮ್ಮನ್ನ ಮೋಸಗೊಳಿಸಬಲ್ಲ. ಇಲ್ದೆ ಹೋದ್ರೆ, ನಾವು ಒಪ್ಕೊಳ್ದೆ ಹೋದ್ರೆ, ನಾವು ನಂಬದೇ ಹೋದ್ರೆ, ನಮ್ಮ ಮನಸ್ಸನ್ನ ಆಲೋಚನೆಯನ್ನ ಅದರಲ್ಲಿ ಸಂಪೂರ್ಣವಾಗಿ ಅನುಮಾನ ಇಲ್ಲದೆ ತೊಡಗಿಸಿಕೊಳ್ಳದೆ ಹೋದ್ರೆ ಯಾವ ವ್ಯಕ್ತಿಯೂ, ಯಾವ ಸಂಮೋಹನ ಚಿಕಿತ್ಸಕಾರನೂ ನಮ್ಮನ್ನ ಮೋಸಗೊಳಿಸಲು ಸಾಧ್ಯ ಇಲ್ಲ, ಸಂಮೋಹನಗೊಳಿಸಲು ಸಾಧ್ಯ ಇಲ್ಲ. ಅಥವಾ ಕೃತಕ ನಿದ್ರೆ ಬರಿಸಿ ನಮ್ಮಿಂದ ಸಹಿ ಹಾಕಿ ಆಸ್ತಿ ಐಶ್ವರ್ಯ ಎಲ್ಲ ಬರೆಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ನಾವು ಏನ್ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ, ನಂಬಿಕೆಯನ್ನ ಇಟ್ಟುಕೊಳ್ಳುವುದನ್ನ ತಿಳಿಬೇಕು. ನಮ್ಮ ಒಂದು ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ನಾವು ಸಂಮೋಹನ ಚಿಕಿತ್ಸಾಕಾರನು ಸರಿಯಾದ ಚಿಕಿತ್ಸೆ ಮಾಡ್ತಾ ಇದ್ದಾನ, ಮೋಸ ಮಾಡ್ತಾ ಇದ್ದಾನ ಅನ್ನೋದನ್ನ ಗುರುತಿಸಿಕೊಂಡು ನಾವು ಅದಕ್ಕೆ ಒಪ್ಕೋಬೇಕಾಗುತ್ತೆ.
ಹಾಗಾಗಿ ಒಪ್ಪಿಗೆ ನೀಡುವಂತ ಆತ್ಮವಿಶ್ವಾಸ ಇಲ್ಲಿ ತುಂಬಾ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಈ ಸಂಮೋಹನ ಚಿಕಿತ್ಸೆಯನ್ನ ನಾವು ಎರಡು ವಿಧಾನಗಳಲ್ಲಿ ನೋಡ್ತೇವೆ. ಒಂದನೇದೇನಪ್ಪಾ ಅಂತ ಹೇಳಿದ್ರೆ, ಈ ಸಂಮೋಹನವ ಚಿಕಿತ್ಸೆ ಮಾಡುವ ಇನ್ನೊಬ್ಬ ಸಂಮೋಹನ ತಂತ್ರಜ್ಞನನ್ನ ಅವಲಂಬಿಸುವುದು. ಇನ್ನೊಬ್ಬ ಸಂಮೋಹನ ಚಿಕಿತ್ಸಕನನ್ನ ಅಥವಾ ಸಂಮೋಹನಗೊಳಿಸುವಂತ ಒಬ್ಬ ವ್ಯಕ್ತಿಯನ್ನ ನಾವು ಇಲ್ಲಿ ಅವಲಂಬಿಸುವ ವಿಧಾನ. ಅಂದ್ರೆ ಸಂಮೋಹನ ಚಿಕಿತ್ಸೆಗೆ ಇನ್ನೊಬ್ಬರನ್ನ ಅವಲಂಬಿಸುವುದು ಮೊದಲನೇ ವಿಧಾನ. ಎರಡನೇ ವಿಧಾನ ಏನು ಅಂತ ಹೇಳಿದ್ರೆ, ನಮ್ಮ ಸಂಮೋಹನವನ್ನ ನಾವೇ ಮಾಡಿಕೊಳ್ಳುವಂಥದ್ದು ಆತ್ಮ ಸಂಮೋಹನ ಅಥವಾ ಸೆಲ್ಫ್ ಹಿಪ್ನಾಟಿಸಮ್ ಅಂತ ಕರೀತೀವಿ. ಎರಡು ವಿಧಾನಗಳಿವೆ ಸಂಮೋಹನ ಚಿಕಿತ್ಸೆಯಲ್ಲಿ. ಹಾಗಾಗಿ ಈ ಎರಡೂ ವಿಧಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಧಾನ ಯಾವುದು ಅಂದ್ರೆ ಸೆಲ್ಫ್ ಹಿಪ್ನಾಟಿಸಮ್. ನೀವು ಈ ಹಿಪ್ನಾಟಿಸಮ್ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಅಥವಾ ಈ ಭಾರತದಲ್ಲಿ ವಿಶೇಷವಾಗಿ ಗಮನಿಸ್ತೀರಾ, ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಜಾತ್ರೆಗಳು ನಡೀತವೆ ಅಥವಾ ಹಬ್ಬ ಉತ್ಸವಗಳು ನಡೀತಾ ಇರ್ತವೆ. ಹಾಗೆ ಹಬ್ಬ ಉತ್ಸವಗಳು ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಜನ ಆ ಬೆಂಕಿಯ ಮೇಲೆ ನಡೆಯೋದನ್ನ ನೋಡ್ತೀವಿ. ಬೆಂಕಿಯ ಮೇಲೆ ಕುಣಿಯೋದು, ನರ್ತನ ಮಾಡೋದು, ನಡೆಯೋದು ಎಲ್ಲ ನೋಡ್ತೀವಿ. ಹಾಗೆ ಬೆಂಕಿಯ ಮೇಲೆ ನಡಿಬೇಕಪ್ಪ ಅಂತ ಹೇಳಿದ್ರೆ ಆ ನಡೆಯುವಂತ ವ್ಯಕ್ತಿ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾನೆ. ಒಂದು ದಿನವೆಲ್ಲ ನಾನು ನಡಿಬೇಕು, ಬೆಂಕಿಯಲ್ಲಿ ನಡಿಬೇಕು, ಅದಕ್ಕೋಸ್ಕರ ನನ್ನ ದೇಹವನ್ನ ಸಿದ್ಧಗೊಳಿಸ್ಕೋಬೇಕು, ಮನಸ್ಸನ್ನ ಸಿದ್ಧಗೊಳಿಸ್ಕೋಬೇಕು. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಆಹಾರದ ಮೇಲೆ ಮಿತಿ ಏರ್ಕೊಳ್ತಾನೆ, ಮನಸ್ಸಿನ ಭಾವನೆಗಳನ್ನ ದೃಢಪಡಿಸ್ಕೊಳ್ತಾನೆ, ತನ್ನ ದೇವರ ಬಗ್ಗೆ ನಂಬಿಕೆ ವಿಶ್ವಾಸ ಇಡ್ತಾನೆ, ಮತ್ತು ಅವನೇನ್ ಮಾಡ್ತಾನೆ, ಯಾವುದೇ ಅನುಮಾನವಿಲ್ಲದ ಹಾಗೆ ತನ್ನನ್ನ ತಾನು ಉಪವಾಸದ ಮೂಲಕ, ಆಹಾರ ಪದ್ಧತಿ ಮೂಲಕ, ದೇವರಲ್ಲಿ ನಂಬಿಕೆ ಇಡೋದ್ರ ಮೂಲಕ ಅವನು ತನ್ನನ್ನು ಸಿದ್ಧ ಮಾಡ್ಕೊಂಡ. ಹಾಗೆ ಸಿದ್ಧ ಮಾಡ್ಕೊಂಡಂತ ಆ ವ್ಯಕ್ತಿ ಅಥವಾ ಅಂತ ವ್ಯಕ್ತಿಗಳು ಆ ಬೆಂಕಿಯ ಮೇಲೆ ನಡೆಯಬಲ್ಲ. ಯಾಕೆಂದ್ರೆ ಅವರು ಆ ಪ್ರಜ್ಞೆಯಲ್ಲಿ ಅಂತಹ ಒಂದು ವಿಶ್ವಾಸವನ್ನ ಇಟ್ಟಿರ್ತಾರೆ. ಆ ವಿಶ್ವಾಸ ಇಟ್ಟಿರೋದ್ರಿಂದ ಅವರು ಬೆಂಕಿಯ ಮೇಲೆ ನಡೆದ್ರೆ ಆ ಆತ್ಮ ದೇಹದಿಂದ ಹೊರಗೆ ಬಂದಿರುತ್ತೆ. ದೇಹ ಪ್ರಕೃತಿಯ ಶಕ್ತಿಯನ್ನ ಕಳ್ಕೊಂಡಿರುತ್ತೆ. ಅಂದ್ರೆ ಬೆಂಕಿ ಮುಟ್ಟಿದ ತಕ್ಷಣ ಸುಡುವಂತ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಅವರು ಬೆಂಕಿ ಮೇಲೆ ಆರಾಮಾಗಿ ನರ್ತನ ಮಾಡ್ತಾರೆ ಅಥವಾ ನಡೀತಾರೆ. ಅಂತದ್ದು ಸಂಮೋಹನ ಚಿಕಿತ್ಸೆ. ಅಲ್ಲಿ ಅಕಸ್ಮಾತ್ ಅವನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು, ಬೆಂಕಿ ಮೇಲೆ ಹೆಜ್ಜೆ ಇಡ್ತಿದ್ದಂಗೆ ಅವನ ಮನಸ್ಸಲ್ಲಿ ಎಲ್ಲಾದ್ರೂ ಒಂದು ಚೂರು ಅನುಮಾನ ಬಂತು, ನನಗಾಗುತ್ತೋ ಇಲ್ಲೋ, ಬೆಂಕಿ ಎಲ್ಲಿ ಸುಟ್ಟು ಬಿಡುತ್ತೋ ಅನ್ನುವಂತ ಭಾವ ಬಂತೋ, ಅವನಲ್ಲಿ ವಿಶ್ವಾಸ ಒಂದ್ ಕಿಂಚಿತ್ ಕಡಿಮೆ ಆಯ್ತೋ, ಆಗ ಏನಾಗುತ್ತೆ, ಬೆಂಕಿ ಸುಡುತ್ತೆ. ಇದು ಸಂಮೋಹನ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ. ಅಂದ್ರೆ ಅಷ್ಟು ನಂಬಿಕೆ ಬೇಕು, ಅಷ್ಟು ಗಾಢವಾದ ಆ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇದ್ದಾಗ ನಾವು ಆ ಬೆಂಕಿಯ ಮೇಲಾದರೂ ನಡೆಯಬಲ್ಲೆವು, ಏನನ್ನಾದರೂ ಸಾಧಿಸಬಲ್ಲೆವು. ಅಂದ್ರೆ ಅಲ್ಲಿ ವಿಶೇಷವಾಗಿ ಇನ್ನು ಕೆಲವು ಅಂಶಗಳನ್ನ ಗಮನಿಸ್ಕೋಬಹುದು. ಅಲ್ಲಿ ಬೆಂಕಿಯಲ್ಲಿ ಒಂದ್ 4-6 ಜನ ಓಡಾಡ್ತಿರ್ತಾರೆ. ಆ ಓಡಾಡ್ತಿರೋದನ್ನ ನೋಡ್ತಾ ಇರ್ತಕ್ಕಂತ ಜನರಲ್ಲಿ ಒಬ್ಬ, ಅವರೆಲ್ಲರೂ ಎಷ್ಟ್ ಚೆನ್ನಾಗಿ ನಡೀತಾ ಇದಾರೆ, ನಾನು ನಡಿಬಲ್ಲೆ ಅಂತೇಳಿ ಅವನು ಏನು ಸಿದ್ಧತೆ ಇಲ್ಲದೆ ಇರ್ತಕ್ಕಂತ ಅವನು ಕೂಡ ಅವನ್ ದೇವ್ರ ಮೇಲೆ ನಂಬಿಕೆ ಇಟ್ಟು ಅವರೆಲ್ಲರೂ ಕುಣಿತಾ ಇರ್ತಕ್ಕಂಥದ್ರನ್ನ ನೋಡಿ ಅವನಲ್ಲಿ ಒಂದು ಆತ್ಮವಿಶ್ವಾಸ ಹುಟ್ಟಿ ಅವನು ತಕ್ಷಣ ಬೆಂಕಿಗೆ ಇಳಿತಾನೆ, ಅವನು ಆರಾಮಾಗಿ ಓಡಾಡ್ಕೊಂಡು ಬರ್ತಾನೆ. ಅಂದ್ರೆ ಆ ವಿಶ್ವಾಸ ಬೇಕು, ನಾನು ಮಾಡಬಲ್ಲೆ ಅನ್ನೋ ವಿಶ್ವಾಸ. ಅಥವಾ ಅಲ್ಲೇನಾದ್ರೂ ನೋಡ್ತಾ ಇರ್ತಕ್ಕಂಥವ್ರು ಅಥವಾ ಈ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥವ್ರು, ನಾನ್ ಬೆಂಕಿಗೆ ಇಳಿದು ಬಿಟ್ರೆ ನನ್ನ ಮೈ ಕೈ ಎಲ್ಲ ಸುಟ್ಟೋಗ್ಬಿಡುತ್ತೆ, ಆದ್ರಿಂದ ಹೊರಗೆ ಬರಕ್ ಆಗಲ್ಲ ಅನ್ನೋ ಭಾವನೆಯಲ್ಲಿ ಏನಾದ್ರೂ ಇಳಿದ್ರೆ ಅವನು ಬೆಂಕಿಯಲ್ಲಿ ಏನು ಬೆಂಕಿ ಮುಟ್ತಿದ್ದಾಗೇನೆ ಆ ಬಿಸಿಗೆ ಎದ್ರುಕೊಂಡು ಮೈಯೆಲ್ಲ ಸುಟ್ಟಂಗಾಗಿ ಹೊರಗೆ ಬರ್ತಾನೆ. ಹಾಗಾಗಿ ಇಲ್ಲಿ ನಂಬಿಕೆ ಮುಖ್ಯ, ವಿಶ್ವಾಸ ತುಂಬಾ ತುಂಬಾ ಮುಖ್ಯ. ಅವಿಶ್ವಾಸ ಇಲ್ಲ ಅಂದ್ರೆ ಸಂಮೋಹನ ಚಿಕಿತ್ಸೆ ಯಾವುದೇ ರೀತಿಯಲ್ಲಿ ಫಲವನ್ನ ಕೊಡುವುದೇ ಇಲ್ಲ. ಅಂತ ಸಂಮೋಹನ ಚಿಕಿತ್ಸೆಯನ್ನ ನಾವು ಎರಡು ವಿಧದಲ್ಲಿ ನೋಡ್ತಾ ಇದೀವಿ. ಮೊದಲನೇದು ಇನ್ನೊಬ್ಬರು ಮಾಡುವಂತ ಚಿಕಿತ್ಸೆ, ಮತ್ತೊಂದು ತನ್ನಲ್ಲೇ ತಾನು ಮಾಡ್ಕೊಳ್ತಕ್ಕಂತ ಚಿಕಿತ್ಸೆ. ಇದು ಎರಡು ರೀತಿಯ ಸಂಮೋಹನ. ಅಂತ ಸಂಮೋಹನ ಚಿಕಿತ್ಸೆಯನ್ನ ಮಾಡ್ತಾ ಇರುವಾಗ ನಮಗೆ ಬಹಳಷ್ಟು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಅಥವಾ ಮೀಡಿಯೇಟರ್ ಅನ್ನ ನಂಬೋ ಸ್ಥಿತಿಯಲ್ಲಿ ಇರಬೇಕು. ಮೀಡಿಯೇಟರ್ ಅಂತ ಹೇಳಿದ್ರೆ ನಮ್ಮನ್ನ ಪ್ರಜ್ಞಾ ಸ್ಥಿತಿಗೆ ಕರೆದುಕೊಂಡು ಹೋಗ್ತಕ್ಕಂತಹ
ಸಂಮೋಹನ ಚಿಕಿತ್ಸಕನನ್ನ ನಾವು ನಂಬಬೇಕು. ಈ ಸಂಮೋಹನದಲ್ಲಿ ಬಳಸುವಂತ ತಂತ್ರ ಬಹಳ ಸುಲಭವಾದಂಥದ್ದು. ಅದಕ್ಕೆ ಬರೀ ಆಲೋಚನೆಗಳು ಮಾತ್ರವೇ ಉಪಯುಕ್ತವಾಗಿರ್ತವೆ. ಅದು ಹೇಗೆ ಅಂತ ನೋಡ್ತಾ ಬಂದ್ರೆ, ಸಂಮೋಹನಕ್ಕೆ ಒಳಪಡಿಸುವವರು, ನಾವು ಫಸ್ಟ್ ಇನ್ನೊಬ್ಬರು ನಮ್ಮನ್ನ ಒಳಪಡಿಸುವಂತದ್ದನ್ನ ನೋಡೋಣ, ಒಳಪಡಿಸುವ ವಿಧಾನ ನೋಡೋಣ. ಅಂದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿಮ್ಮನ್ನ ಸಂಮೋಹನಕ್ಕೆ ಒಳಪಡಿಸುವವನು ಒಂದು ವ್ಯವಸ್ಥೆ ಮಾಡ್ಕೊಳ್ತಾನೆ. ಏನ್ ವ್ಯವಸ್ಥೆ ಅಂತ ಹೇಳಿದ್ರೆ, ನಿಮ್ಮೆದುರು ಒಂದು ಹೊಳೆಯುವ ಬಹಳ ಪ್ರಕಾಶಮಾನವುಳ್ಳ ಬೆಳಕನ್ನ ಸೂಚಿಸುವಂತ ಸ್ಫಟಿಕದ ಅರಳನ್ನ ತೂಗು ಬಿಟ್ಟಿರ್ತಾರೆ. ಅದನ್ನ ನಿರಂತರವಾಗಿ ನೀವು ನೋಡುತ್ತಲೇ ಇರಿ, ಬಿಟ್ಟ ಕಣ್ಣಿನಿಂದ ನೋಡುತ್ತಾ ಇರಿ, ಕಣ್ಣು ತೆರೆದೇ ನೋಡುತ್ತೀರಿ ಅಂತೇಳಿ ಸೂಚನೆಯನ್ನ ಕೊಡ್ತಾರೆ. ತೀವ್ರವಾಗಿ ಪ್ರಯತ್ನ ಮಾಡಿ ನೋಡಿ, ಕಣ್ಣು ಪಿಳಕಿಸದೆ ನೇರವಾಗಿ ನೋಡಿ, ಕಣ್ಣು ಮುಚ್ಚದೆ ನೋಡಿ, ಕಣ್ಣು ಮುಚ್ಚಲೇಬೇಡಿ ಅಂತೆಲ್ಲ ಹೇಳ್ತಾ 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 ಆ ಬೆಳಕನ್ನೇ ನೋಡುವಂತೆ ಮಾಡ್ತಾರೆ. ಅವನು ಗಿಳಿಪಾಠದಂತೆ ಹೇಳಿದ್ದನ್ನೇ ಹೇಳ್ತಾ 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 ನಮ್ಮನ್ನ ಕಣ್ಣು ಮುಚ್ಚದ ಹಾಗೆ ನೋಡ್ಕೊಳ್ತಾನೆ. ಕಣ್ಣು ಬಿಟ್ಟೆ ಆ ತೀವ್ರವಾದಂತ ಪ್ರಕಾಶಮಾನವಾದ ಬೆಳಕನ್ನ ನೋಡ್ತಾ 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 ಇರ್ಬೇಕು. ಹಾಗೆ ನೋಡ್ತಾ ಇರುವಂತ ಇವನಿಗೆ ರೆಪ್ಪೆ ಮುಚ್ಚಬೇಕು ಅನಿಸ್ತಾ ಇರುತ್ತೆ, ಕಣ್ಣೆಲ್ಲ ಚುಚ್ಚುತ್ತಾ ಇರುತ್ತೆ, ರೆಪ್ಪೆಗಳು ಮಿಟುಕಿಸ್ತಾ ಇರ್ತವೆ. ಆದರೂ ಅವನು ಆ ತಂತ್ರಗಾರನು ಹೇಳಿದ ಹಾಗೆ ಕಣ್ಣು ಮಿಟುಕಿಸದೆ ನೋಡ್ತಾ 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 ಇದ್ದಾಗ ನಮಗೆ ಈ ಪ್ರಕೃತಿ ದತ್ತವಾದಂತ ಕ್ರಿಯೆಯಲ್ಲಿ ಕಣ್ಣು ಮಿಟುಕಿಸ್ಲಿಕ್ಕೆ ಬಹಳ ಒತ್ತಡ ಬರುತ್ತೆ, ಬಹಳ ಭಾರ ಅನ್ಸುತ್ತೆ, ನೋವನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಕಣ್ಣಿನ ರೆಪ್ಪೆಗಳು ನಮ್ಮ ಕಣ್ಣಿನ ರಕ್ಷಣೆ ಮಾಡ್ತವೆ, ನಮ್ಮ ಕಣ್ಣನ್ನ ತಾಜಾ ಸ್ಥಿತಿಯಲ್ಲಿ ಇರಿಸ್ತವೆ, ನಮ್ಮ ಕಣ್ಣು ತಂಪಾಗಿರುವಂತೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಆ ಕಣ್ಣನ ರೆಪ್ಪೆಗಳು ಮಿಟುಕಿಸುವಂತ ಕೆಲಸವನ್ನ ಮಾಡ್ತವೆ. ಅದು ಹೇಗೆ ಅಂತ ಹೇಳಿದ್ರೆ, ಆ ರೆಪ್ಪೆಗಳು ಕಾರಿನ ಗ್ಲಾಸ್ ನಲ್ಲಿ ಹಾಕಿರ್ತಕ್ಕಂಥ ವೈಪರ್ ರೀತಿ ಕೆಲಸ ಮಾಡ್ತವೆ, ಅಲ್ಲಿ ಬಂದಿರತಕ್ಕಂಥ ಧೂಳನ್ನೆಲ್ಲ ಕ್ಲೀನ್ ಮಾಡ್ತಿರ್ತವೆ. ಹಾಗೆ ಆ ರೆಪ್ಪೆಗಳು ಕೂಡ ನಮ್ಮ ಕಣ್ಣೊಳಗೆ ಬೀಳ್ತಕ್ಕಂಥ ಧೂಳನ್ನ, ಗಲೀಜನ್ನ ಕ್ಲೀನ್ ಮಾಡ್ತಾ ತಾಜಾತನವನ್ನ ನೋಡ್ಕೊಳ್ತಾ ಇರ್ತವೆ. ಅಂತಹ ತಾಜಾತನ ಮಾಡ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ರೆಪ್ಪೆಯನ್ನ ಒಡಿದೇ ಬಿಟ್ಟಾಗೆ ಬಿಟ್ಟು ನೋಡ್ಕೊಳ್ತಾ ಇರುವಾಗ ಏನಾಗುತ್ತೆ, ಅವ್ರು ಮತ್ತೆ ಮತ್ತೆ ಸೂಚನೆ ಕೊಡ್ತಾರೆ, ಕಣ್ಣು ಮಿಟುಕಿಸ್ಬೇಡಿ, ರೆಪ್ಪೆ ಒಡಿಬೇಡಿ, ಆ ಪ್ರಕಾಶಮಾನವಾದ ಅರಳನ್ನೇ ನೋಡ್ತಾ ಇರಿ ಅಂತೇಳಿ ಹೇಳ್ತಾ ಇರ್ತಾರೆ. ಹೇಳ್ತಾ ಇರುವಾಗಲೇ ನಮಗೆ ತುಂಬಾ ಆಯಾಸ ಆಗ್ತಾ ಇರತ್ತೆ. ಆ ಕಣ್ಣನ್ನ ಅಲುಗಾಡಿಸದೆ ಮುಚ್ಚದೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇರ್ತೇವೆ. ಆಗ ಆಯಾಸದಿಂದ ಇನ್ನೇನು ಕಣ್ಣು ಮುಚ್ಚಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ವಶೀಕರಣ ಮಾಡ್ತಕ್ಕಂಥ ವ್ಯಕ್ತಿ, ನಿಮ್ಮ ಕಣ್ಣುಗಳು ಭಾರವಾಗುತ್ತಿವೆ, ಕಣ್ಣಿಗೆ ಆಯಾಸವಾಗುತ್ತಿದೆ ಅಂತ ನಿಧಾನವಾಗಿ ಮೃದುವಾಗಿ ಹೇಳ್ತಾನೆ. ಒಂದೆರಡು ಬಾರಿ ಮತ್ತೆ ತಕ್ಷಣ ಜೋರಾಗಿ ಹೇಳ್ತಾನೆ, ಗಟ್ಟಿಯಾಗಿ, ಮುಚ್ಚಬೇಡಿ, ಕಣ್ಣು ಮುಚ್ಚಬೇಡಿ, ಹೋರಾಡಿ, ಸುಧಾರಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಹೀಗೆ ಒಂದೆಡೆ ಕಣ್ಣಿಗೆ ಆಯಾಸವಾಗಿ ಕಣ್ಣು ರೆಪ್ಪೆಗಳು ಮುಚ್ಚಿಕೊಳ್ಳಲು ಕಾತರಿಸಿವೆ ಅನ್ನುವಂತ ಸಂದರ್ಭದಲ್ಲಿ ಅವರು ಮತ್ತೆ ಮುಂದುವರೆದು ನಾವು ಮುಚ್ಚಲಿಕ್ಕೆ ಹೋದಾಗ ಏನ್ ಹೇಳ್ತಾರೆ ಅವರು ಅಂದ್ರೆ, ವಶೀಕರಣ ಮಾಡುವವ ಮೃದುವಾಗುತ್ತಾ ಬಹಳ ನಿಧಾನವಾಗಿ ಹೇಳ್ತಾನೆ, ನಿಮಗೆ ತುಂಬಾ ಆಳವಾದ ನಿದ್ರೆ ಬರುತ್ತಿದೆ, ಆಳವಾದ ನಿದ್ರೆಗೆ ಹೋಗಿ ಅಂತೇಳಿ ಎರಡನೇ ಹಂತದಲ್ಲಿ ಹೇಳ್ತಾರೆ. ಇದೆಲ್ಲ ಮೊದಲನೇ ಹಂತ, ಬಿಟ್ಟ ಕಣ್ಣು ಬಿಡದೆ ನೋಡ್ತಾ ಇರಿ, ಕಣ್ಣು ಭಾರ ಆಗಬೇಕು. ಆ ಕಣ್ಣು ಮುಚ್ಚಿಬಿಟ್ರೆ ಅವನು ತಕ್ಷಣ ಆಳವಾದ ನಿದ್ರೆಗೆ ಹೋಗ್ಬೇಕು. ಅಂತ ಸ್ಥಿತಿಗೆ ಹೋಗೋವರೆಗೂ ಅವನ ಆ ಸೂಚನೆಗಳು ಕೊಡ್ತಾರೆ. ಕನಿಷ್ಠ 1-2-3 ನಿಮಿಷಗಳ ಕಾಲ ಈ ಸೂಚನೆಗಳನ್ನ ಕೊಡ್ತಾ ಹೋಗ್ತಿರ್ತಾನೆ. ಹಾಗೆ ಕೊಡ್ತಾ ಹೋದಾಗ ಎರಡನೇ ಹಂತಕ್ಕೆ ಬರ್ತಾರೆ. ಎರಡನೇ ಹಂತಕ್ಕೆ ಬಂದಾಗ ಕಣ್ಣು ತಾನಾಗಿಯೇ ಮುಚ್ಚಿಕೊಳ್ಳುತ್ತೆ. ಕೂಡಲೇ ಅವನು ತನ್ನ ಸೂಚನೆಯನ್ನ ಬದಲಿಸಿ, ನೀವೀಗ ಆಳವಾದ ನಿದ್ರೆಗೆ ಹೋಗುತ್ತಿರುವಿರಿ, ನಿಮಗೆ ನನ್ನ ಮಾತು ಮಾತ್ರ ಕೇಳಿಸುತ್ತಿದೆ, ನಿಮಗೆ ಇನ್ನೇನೂ ಕೇಳಿಸುವುದಿಲ್ಲ, ನೀವು ನನ್ನೊಂದಿಗೆ ಮಾತ್ರ ಸಂಪರ್ಕದಲ್ಲಿದ್ದೀರಿ, ನಿಮಗಿನ್ನೇನೂ ತಿಳಿಯದು ಅನ್ನುವ ಸೂಚನೆ ಕೊಡ್ತಾನೆ. ಅಂದ್ರೆ ನಿಮಗೆ ಬೇರೇನು ತಿಳಿಯದು, ನನ್ನೊಂದಿಗೆ ಮಾತ್ರ ಸಂಪರ್ಕದಲ್ಲಿದ್ದೀರಿ, ನನ್ನ ಮಾತನ್ನ ಮಾತ್ರ ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಆಳವಾದ ನಿದ್ರೆಯಲ್ಲಿದ್ದೀರಿ
ಅನ್ನುವಂತ ಸೂಚನೆಗಳನ್ನ ಕೊಡ್ತಾನೆ. ಹೀಗೆ ಆಳವಾದ ನಿದ್ದೆಗೆ ಶರಣಾಗುವಿರಿ ಅನ್ನುವಂತ ಮಾತುಗಳು, ಮೃದುವಾದ ಮಾತುಗಳು ಅವನಿಗೆ ಕೇಳಿಸ್ತಾ ಇರ್ತವೆ. ಅವನು ಅದರಂತೆ ವಶೀಕರಣ ಆಗ್ತಾ ಇರ್ತಾನೆ. ಹಗುರವಾದ ಧ್ವನಿಯಲ್ಲಿ ಅವನು ಹೇಳ್ತಾನೆ, ಇನ್ನೂ ಆಳಕ್ಕೆ ಹೋಗಿ, ಇನ್ನೂ ಆಳವಾದ, ಮತ್ತಷ್ಟು ಆಳವಾದ ನಿದ್ರೆಗೆ ಇಳೀರಿ ಅಂತೇಳಿ ಹೇಳ್ತಾ ಹೋಗ್ತಾನೆ. ಹಾಗೆ ಹೇಳ್ತಾ ಹೋದ ಹಾಗೆ ಅವರು ಆಳವಾದ ನಿದ್ದೆಗೆ ಹೋಗಿರ್ತಾನೆ. ಹೀಗೆ ಕೃತಕವಾಗಿ ಪರಿಪೂರ್ಣ ನಿದ್ದೆಗೆ ಭರಿಸುವಂಥದ್ದು ಎರಡನೇ ಹಂತದ ಸಂಮೋಹನ ಚಿಕಿತ್ಸೆ. ಮೊದಲನೇ ಹಂತದಲ್ಲಿ ಸಂಮೋಹನ ಚಿಕಿತ್ಸೆಯಲ್ಲಿ ನಿದ್ರೆ ಬರೋ ರೀತಿಯಲ್ಲಿ ಕಣ್ಣು ರೆಪ್ಪೆ ಬಡಿಯದ ಹಾಗೆ ಸುಮ್ಮನೆ ನೋಡ್ತಾ ಇರೋ ಹಾಗೆ ಮಾಡ್ತಾರೆ. ಆ ಕಣ್ಣು ನೋವು ಯಾವಾಗ ಬರುತ್ತೆ, ಆವಾಗ ಅವನ ನಿದ್ದೆಗೆ ಹೋಗುವ ಸ್ಥಿತಿ ಬಂದಾಗ ಅವನನ್ನ ಆಳವಾದ ನಿದ್ರೆಗೆ ಇಳಿಸ್ತಾರೆ. ಆ ನಿದ್ರೆಗೆ ಇಳಿದು ಕೂಡ ಹೇಳ್ತಾರೆ, ಇನ್ನಷ್ಟು ಮತ್ತಷ್ಟು ಆಳವಾದ ನಿದ್ರೆಗೆ ಹೋಗಿ, ನನ್ನ ಸ್ಪರ್ಶ ಬಿಟ್ರೆ, ನನ್ನ ಮಾತು ಬಿಟ್ರೆ ನಿನಗೆ ಬೇರೇನು ಗೊತ್ತಾಗಲ್ಲ ಅನ್ನುವಂಥ ಸ್ಥಿತಿಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಇದು ಎರಡನೇ ಹಂತ. ಇನ್ನು ಮೂರನೇ ಹಂತದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಕೈಗೆ ಒಂದು ಪಿನ್ ತಗೊಂಡು ಚುಚ್ಚುತ್ತಾರೆ. ನಿನಗೆ ಇದ್ರ ಸ್ಪರ್ಶ ಗೊತ್ತಾಗುತ್ತೋ ಇಲ್ವೋ? ಅದೇನು ಗೊತ್ತಾಗಲ್ಲ. ಕೈಯನ್ನು ಹಿಂಗೆತ್ತಿ ಕೆಳಕ್ ಬಿಟ್ರೆ ಅದು ಹಂಗೆ ಬಿದ್ದು. ಅಂದ್ರೆ ಅಷ್ಟು ಅವರು ದೇಹದ ಪ್ರಜ್ಞೆಯನ್ನ ಮರೆತು ಆ ಒಂದು ಧ್ಯಾನ ಸ್ಥಿತಿಗೆ ಅಥವಾ ನಿದ್ರೆಯ ಸ್ಥಿತಿಗೆ ಹೋಗಿರ್ತಾರೆ. ಹೀಗೆ ಕೃತಕ ನಿದ್ರೆಯನ್ನ ಬಳಸಿ ನಾವು ಅವನ ಒಳಗಿನದನ್ನೆಲ್ಲ ತೆಗಿಬಹುದು, ಅಥವಾ ನೀವೇನು ಸೂಚನೆ ಕೊಡ್ತೀರೋ ಅದನ್ನೇ ಅವನನ್ನು ಪಾಲಿಸುವಂತೆ ಮಾಡುವುದೇ ಸಂಮೋಹನ ಚಿಕಿತ್ಸೆ. ನೀವೇನ್ ಸೂಚನೆ ಕೊಡ್ತಾರೋ ಅದನ್ನೇ ಅವನು ಪಾಲಿಸ್ತಾನೆ. ಅವನ ಮಾತುಗಳು ಮಾತ್ರನೇ ಆ ನಿದ್ರೆಯಲ್ಲಿರುವಂತಹ ವ್ಯಕ್ತಿಗೆ ಕೇಳಿಸುತ್ತೆ, ಬೇರೇನು ಕೇಳಿಸೋದಿಲ್ಲ. ಇದು ಸಂಮೋಹನ ಚಿಕಿತ್ಸೆ. ಇಂತಹ ಸಂಮೋಹನ ಚಿಕಿತ್ಸೆಯನ್ನ ಬಳಸ್ಕೊಂಡು ಹಲವಾರು ಶಸ್ತ್ರಚಿಕಿತ್ಸೆಗಳನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವುದೇ ಅನಸ್ತೇಶಿಯ ಕೊಡದೆ, ಅರಿವಳಿಕೆ ಕೊಡದೆ ಶಸ್ತ್ರಚಿಕಿತ್ಸೆಗಳನ್ನ ಸುಲಭವಾಗಿ ಮಾಡಿದ್ದಾರೆ. ಅಂದ್ರೆ ನಿದ್ರೆಯ ಮತ್ತು ಭರಿಸುವ ಪರಿಸರ, ಪೂರ್ಣವಾದಂತ ಬೆಳಕು, ಪೂರ್ತಿ ಕತ್ತಲು ಇರದಂತ ವಾತಾವರಣ ಮತ್ತು ಕಣ್ಣಿಗೆ ಸರಿಯಾಗಿ ಬೀಳುವಂತ ಹೊಳೆಯುವ ಬೆಳಕು, ಸುಶ್ರಾವ್ಯವಾದಂತ ಮಧುರ ಸಂಗೀತ, ಘಮಘಮ ಪರಿಮಳ ಬೀರುವ ವಾಸನೆ, ಇಂಥ ಯೋಗ್ಯ ವಾತಾವರಣದಲ್ಲಿ ಆ ಸಂಮೋಹನ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ವ್ಯಕ್ತಿ ಆಳವಾಗಿ ನಿದ್ರಿಸ್ತಾ ಹೋಗ್ತಾನೆ. ಹಾಗೆ ನಿದ್ರಿಸ್ತಾ ಹೋದಾಗ ಅವನಿಗೆ ಯಾವ ಶಸ್ತ್ರಕ್ರಿಯೆ ಮಾಡಿದ್ರು ಏನು ತೊಂದರೆ ಗೊತ್ತಾಗೋದೇ ಇಲ್ಲ. ಹೀಗೆ ವಶೀಕರಿಸುವವರು ವಶೀಕರಣಕ್ಕೆ ಇಲ್ಲವೋ ಎಂಬುದನ್ನ ಪರೀಕ್ಷಿಸಲು ಹಲವಾರು ಪರೀಕ್ಷೆಗಳನ್ನ ಮಾಡ್ಕೊಳ್ತಾರೆ. ಆಗ್ಲೇ ಹೇಳಿದಾಗೆ ಸೂಜಿ ತಗೊಂಡು ಚುಚ್ತಾರೆ, ಕೈ ಕಾಲುಗಳನ್ನ ಅಲ್ಲಾಡಿಸಿ ನೋಡ್ತಾರೆ. ಅವನು ಪೂರ್ಣವಾಗಿ ನಿದ್ರೆಯಲ್ಲಿ ಇದ್ದಾನೆ ಎನಿಸಿದಾಗ ಅವರ ಕಣ್ಣ ರೆಪ್ಪೆಯನ್ನು ಕೂಡ ಸರಿಸಿ ನೋಡ್ತಾರಂತೆ. ಆ ಕಣ್ಣ ರೆಪ್ಪೆಯನ್ನು ಸರಿಸಿ ನೋಡಿದ್ರೆ ಈ ಕಣ್ಣಿನ ಮಧ್ಯದ ಗುಡ್ಡೆ ಏನಾಗಿರುತ್ತೆ, ಮೇಲಕ್ಕೆ ಹೋಗಿರುತ್ತೆ, ಬರೀ ಬಿಳಿ ಭಾಗ ಮಾತ್ರ ಕಾಣುತ್ತೆ. ಆ ಬಿಳಿ ಭಾಗ ಕಂಡ್ರೆ ಅವರು ಸಂಪೂರ್ಣ ಆಳವಾದ ನಿದ್ರೆಗೆ ಹೋಗಿದ್ದಾರೆ ಅಂತಲೇ ಅರ್ಥ. ಇದನ್ನ ಪ್ರತಿಯೊಬ್ರು ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ರಾತ್ರಿ ನಿದ್ದೆ ಮಾಡುವಾಗ್ಲೂ ಕೂಡ ಕಣ್ಣು ಗುಡ್ಡೆ ಪಕ್ಕಕ್ಕೆ ಹೋಗಿರುತ್ತೆ, ಇಡೀ ಕಣ್ಣೆಲ್ಲ ಬರೀ ಬಿಳಿಯ ಭಾಗ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಮರಣ ಹೊಂದಿದಂತ ವ್ಯಕ್ತಿಯ ಕಣ್ಣನ್ನು ನೋಡಿದ್ರು ಕೂಡ ಗುಡ್ಡೆ ಕಾಣೋದೇ ಇಲ್ಲ, ಅದು ಬರೀ ಬಿಳಿಯ ಭಾಗ ಕಾಣುತ್ತೆ. ಅಂತ ಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಸಂಮೋಹನ ಚಿಕಿತ್ಸೆ. ಹಾಗೆ ಆಗಿದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾರೆ. ಆಮೇಲೆ ಸೂಚನೆಗಳನ್ನ ಮತ್ತಷ್ಟು ಕೊಡ್ತಾ ಬರ್ತಾರೆ. ಹಾಗೆ ಅವರು ಚಿಕಿತ್ಸೆಯನ್ನ ಕೊಡಲಿಕ್ಕೆ ಹೋದಾಗ ಅವರು ಹೇಳ್ತಾ ಬರ್ತಾರೆ, ವಶೀಕರಿಸುವವರು ರೆಪ್ಪೆ ಬಿಡಿಸಿ ನೋಡಿದಾಗ ಕಣ್ಣುಗುಡ್ಡೆ ಮೇಲೆ ಹೋಗಿ ಸಿಕ್ಕಿಕೊಂಡಿದ್ರೆ, ಕೆಳಗಿನ ಬಿಳಿ ಭಾಗ ಮಾತ್ರ ಕಾಣುತ್ತಿದ್ರೆ ಅದರ ಅರ್ಥ ಅವರು ಆಳವಾದ ನಿದ್ರೆಯಲ್ಲಿ ಇದ್ದಾರೆ. ವಶೀಕರಿಸುವವರ ಹೊರತು ಬೇರೆ ಯಾರ ಮಾತನ್ನು ಅವರು ಕೇಳಲಾರರು ಎನ್ನುವಂತ ಸ್ಥಿತಿಯಲ್ಲಿ ಇರ್ತಾರೆ. ಆ ಸ್ಥಿತಿಯಲ್ಲಿದ್ದಾಗ ಈ ಸಂಮೋಹನ ಮಾಡುವಂತ ವ್ಯಕ್ತಿ ಅವರಿಗೆ ಮೋಸ ಮಾಡುವ ಸಾಧ್ಯತೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವನು ನೋಡಪ್ಪ, ನಿಮ್ಮ ಜೇಬಿನಲ್ಲಿರುವಂತ ಹಣವನ್ನೆಲ್ಲ ತೆಗೆದಿಡು, ನಿನ್ನ ಕೊರಳಲ್ಲಿರೋ ಹಾರ ಎಲ್ಲ ತೆಗೆದಿಡು ಅಂದ್ರೆ ಅವನೇನ್ ಹೇಳ್ತಾ ಇರ್ತಾನ ಅದನ್ನ ಅವ್ನು ಮಾಡ್ತಾ ಹೋಗ್ತಾನೆ. ಅಥವಾ ಎಲ್ಲಿ ಒಂದ್ ಪೇಪರ್ ಇಟ್ಬಿಟ್ಟು ಇದಕ್ ಸೈನ್ ಹಾಕು ಅಂತ ಹೇಳಿದ್ರೆ ಅವ್ನ್ ಸೈನ್. ಹಾಗೆ ಅವ್ನು ಹೇಳಿದ್ ಮಾತ್ರ ಕೇಳಿಸ್ಕೊಂಡು ಫಾಲೋ ಮಾಡ್ತಾನೆ, ಬೇರೆ ಇನ್ನೇನು ಕೂಡ ಅವನಿಗೆ ಗೊತ್ತಾಗೋದೇ ಇಲ್ಲ. ಅಂತಹ ಒಂದು ಚಿಕಿತ್ಸೆಯಲ್ಲಿ ಹೀಗೆ ಮೋಸ ಮಾಡ್ತಕ್ಕಂಥದ್ದು
ಇರುತ್ತೆ. ಆಸ್ತಿ ಪಾಸ್ತಿಯನ್ನೆಲ್ಲ ಉಡುಗೊರೆಗಳನ್ನೆಲ್ಲ ಕೊಡುವಂತ ಒಂದು ಪತ್ರಿಕೆಗೆ ಅಥವಾ ಒಂದು ಬಾಂಡ್ ಪೇಪರ್ಗೆ ಸೈನ್ ಹಾಕಿಸ್ಕೊಂಡು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅದು ಅಷ್ಟೇ ಅಲ್ಲದೆ ಇನ್ನೇನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಸಂಮೋಹನ ಚಿಕಿತ್ಸೆ ಆದ್ಮೇಲೂ ಕೂಡ ಅವ್ರ ಚಿಕಿತ್ಸೆ ಎಲ್ಲ ಮುಗಿಸಿದ ಮೇಲೂ ಕೂಡ ಏನ್ ಹೇಳ್ತಾರೆ, ಸೂಚನೆಗಳನ್ನ ಹೇಳ್ತಾರೆ. ಈ ನಮ್ಮ ಸೂಚನೆಗಳನ್ನ ನೀವು ತಪ್ಪದೇ ಪಾಲಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು, ನೀವು ಈ ಚಿಕಿತ್ಸೆ ಮುಗಿದ 10 ದಿನದ ನಂತರ ಮತ್ತೆ ನನ್ನಲ್ಲಿಗೆ ಬರ್ತೀರಿ. ನೀವು ಬರಲೇಬೇಕು. ಬರುವಾಗ ನಿಮ್ಮೆಲ್ಲ ಹಣ ಆಭರಣಗಳನ್ನ ವಸ್ತುಗಳನ್ನ ತರಬೇಕು. ಎಲ್ಲವನ್ನು ನನಗೊಪ್ಪಿಸಿ ಬರೀ ಗೈಯಲ್ಲಿ ನೀವು ಮನೆಗೆ ಮರಳುವಿರಿ. ಇಂಥ ಏನೇನ್ ಸೂಚನೆಗಳು ಕೊಡ್ತಾರೆ, ಆ ಸೂಚನೆಗಳನ್ನೆಲ್ಲ ಅವ್ರು ಪಾಲಿಸ್ತಾರೆ. ಯಾಕೆಂದ್ರೆ ಪ್ರಜ್ಞೆಯ ಮಾತದು. ಆ ಪ್ರಜ್ಞೆಯಿಂದ ಬಂದಿರತಕ್ಕಂತ ಮಾತುಗಳನ್ನ ಆ ಚಿಕಿತ್ಸೆ ಪಡೆದಂತವ್ರು ಪಾಲಿಸುವಂತ ಸ್ಥಿತಿಗೆ ಬಂದಿರ್ತಾರೆ. ವಸ್ತುತಃ ಪ್ರತಿಯೊಬ್ಬರು ಹಾಗೆ ನಡೆದುಕೊಳ್ಳುತ್ತಾರೆ. ಹೀಗೆ 24 ಗಂಟೆಯಲ್ಲಿ ನೀವು ಒಬ್ಬರನ್ನ ಗುಂಡಿಟ್ಟು ಕೊಲ್ಲುವಿರಿ ಅಂದ್ರೆ ಅವ್ರು ಗುಂಡಿಟ್ಟು ಕೊಲ್ತಾರೆ. ನೀವಿನ್ 24 ಗಂಟೆಯಲ್ಲಿ ಆ ಪ್ರಜ್ಞಾ ಸ್ಥಿತಿಯಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳಿದ್ದನ್ನ ಫಾಲೋ ಮಾಡ್ತಾರೆ, ಅದನ್ನ ಮಾಡ್ತಾರೆ. ನೋಡಪ್ಪ, ಇನ್ನು 24 ಗಂಟೆಯಲ್ಲಿ ನೀನ್ ಗುಂಡಿಟ್ಟು ಒಬ್ಬರನ್ನ ಕೊಂದು ಬರ್ತೀಯಾ ಅಂತ ಹೇಳಿದ್ರೆ ಹೋಗಿ ಕೊಂದು ಬಂದಿರ್ತಾನೆ. ಇದು ಸಂಮೋಹನ ಚಿಕಿತ್ಸೆಯ ಪರಿಣಾಮ. ಹೀಗೆ ಸೂಚನೆಗಳನ್ನ ಪಾಲಿಸುತ್ತಿರುವ ನಮಗೆ ನಾನೇನು ಮಾಡುತ್ತಿದ್ದೇನೆ ಎನ್ನುವುದರ ಅರಿವೇ ಇರುವುದಿಲ್ಲ. ಹಾಗೆ ಆ ಸುಪ್ತಾವಸ್ಥೆಯಲ್ಲಿ ಏನಾಯ್ತು, ಏನ್ ಮಾಡ್ತಿದ್ದೀನಿ ಎಂಬುದರ ಅರಿವು ಕೂಡ ನಮಗೆ ಇರುವುದಿಲ್ಲ. ಸಂಪೂರ್ಣ ಮೈ ಮರೆವೆಯಿಂದ ಮಾಡುತ್ತಿರುವಂತ ಈ ಕೆಲಸ ನಮ್ಮ ಪ್ರಜ್ಞೆಯನ್ನ ವಿರೋಧಿಸಿದ್ದರೂ ಕೂಡ ಆ ಪ್ರಜ್ಞೆ ಆ ಸಂದರ್ಭದಲ್ಲಿ ಬಲಹೀನವಾಗುತ್ತದೆ. ಹಾಗಾಗಿ ಆ ಸಂಮೋಹನ ಚಿಕಿತ್ಸೆ ಪರಿಣಾಮ ಇರುತ್ತೆ. ಇಂತಹ ವಿಷಯಗಳೇ ಕಾಲಕ್ರಮದಲ್ಲಿ ಸಂಮೋಹನ ಚಿಕಿತ್ಸೆ ಬಹಳ ಅಪಾಯಕಾರಿಯಾದದ್ದು. ಅದು ಎಲ್ಲರನ್ನ ಮೋಸಕ್ಕೆ ಇಳಿಸುವಂಥದ್ದು. ಅದು ನಮ್ಮನ್ನ ಅಪಾಯಗಳಿಂದ ಪಾರು ಮಾಡುವುದರ ಬದಲಾಗಿ ನಮ್ಮನ್ನ ಅಪಾಯಕ್ಕೆ ಒಡ್ಡುತ್ತದೆ ಅನ್ನುವಂಥ ಭಾವನೆ ಬಹಳ ಜನರಲ್ಲಿ ಬಂತು. ಹಾಗಾಗಿ ಈ ಸಂಮೋಹನ ಚಿಕಿತ್ಸೆಯನ್ನ ಏನಂತ ಚರ್ಚುಗಳಾಗ್ಲಿ, ಮಠಾಧೀಶರುಗಳಾಗ್ಲಿ, ಧರ್ಮಗಳಾಗ್ಲಿ ಎಲ್ಲವೂ ವಿರೋಧಿಸುತ್ತಾ ಬಂದವು. ಹಾಗಾಗಿ ಈ ಚಿಕಿತ್ಸೆ ಬಹಳಷ್ಟು ಪ್ರಮಾಣದಲ್ಲಿ ಹೊರಗೆ ಬರಲಿಲ್ಲ, ಬೆಳೆಯಲೇ ಇಲ್ಲ. ಆದ್ರೆ ಈ ಸಂಮೋಹನ ಚಿಕಿತ್ಸೆ ಅನ್ನುವಂಥದ್ದು ನಮ್ಮನ್ನ ನಾವು ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಂಡ್ರೆ, ಅಥವಾ ನಮಗೆ ನಂಬಿಕೆ ಇರುವಂತ ವ್ಯಕ್ತಿಯ ಬಳಿ, ಅವನು ನಮಗೆ ಮೋಸ ಮಾಡೋದಿಲ್ಲ, ಅವನು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನುವಂತ ವ್ಯಕ್ತಿಯ ಬಳಿ ಚಿಕಿತ್ಸೆ ಪಡೆದಿದ್ದೆ ಆದ್ರೆ ನಾವು ಸಂಪೂರ್ಣ ಲಾಭವನ್ನ, ಅಸ್ತಿತ್ವದ ಎಲ್ಲ ಲಾಭಗಳನ್ನು ನಾವು ಪಡೆದುಕೊಳ್ಳುವವರಾಗ್ತೀವಿ. ಎಂತ ಕಾಯಿಲೆಗಳಿದ್ರೂ ಕೂಡ ಗುಣಪಡಿಸಿಕೊಂಡಂತ ಸ್ಥಿತಿಗೆ ತಲುಪ್ತೇವೆ. ಯಾಕೆಂದ್ರೆ ಇದು ವಿಜ್ಞಾನಮಯ ಕೋಶದ ಚಿಕಿತ್ಸೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿಯೇ ಈ ಚಿಕಿತ್ಸೆ ಬಗ್ಗೆ ಅಪಪ್ರಚಾರ ಜಾಸ್ತಿ ಆಗಿತ್ತು. ಅಪಪ್ರಚಾರ ಹೋಗ್ಲಾಡಿಸ್ಲಿಕ್ಕೆ ಇನ್ನೊಂದು ವಿಧಾನ ಇದೆ. ಅದನ್ನೇನಂತೀವಿ, ಸೆಲ್ಫ್ ಹಿಪ್ನೋಟಿಸಮ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಸ್ವಯಂ ನಾವೇ ಸಂಮೋಹನ ಮಾಡಿಕೊಳ್ತಕ್ಕಂಥ ಚಿಕಿತ್ಸೆ. ಈ ಸಂಮೋಹನ ಮಾಡ್ಕೊಳ್ತಕ್ಕಂಥ ಚಿಕಿತ್ಸೆ ನಾವು ಕೂಡ ಮಾಡ್ಕೊಳ್ತಾ ಹೋಗಬಹುದು. ಹಾಗೆ ಸಂಮೋಹನ ಚಿಕಿತ್ಸೆ ಮಾಡ್ಕೊಳ್ತಕ್ಕಂಥವ್ರು ಕೂಡ ಹೇಗೆ ಹೇಳ್ಕೇಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ನಾವು ಬೆಳಕನ್ನ ದೃಷ್ಟಿಸ್ತಾ ನೋಡ್ತಾ ವಶೀಕರಣ ಮಾಡುವ ಕಾರ್ಯವನ್ನ ನಾವೇ ಮಾಡ್ಕೋಬೇಕು. ಬೆಳಕನ್ನ ನೋಡ್ತಾ ಇಲ್ಲ, ನಾನು ಕಣ್ ಮುಚ್ಚಲ್ಲ, ಕಣ್ ತೆರೆದೇ ಇರ್ತೇನೆ ಅಂತೇಳಿ ಹೇಳ್ಕೊಳ್ತಾ ಆಳವಾದ ನಿದ್ರೆ ಬರೋವರೆಗೂ ತೆರೆದು ಆ ಬೆಳಕನ್ನೇ ನೋಡ್ತಾ ಕೂತ್ಕೋಬೇಕು. ನೋಡ್ತಾ ಕೂತು ಕೊನೆಗೆ ಏನ್ ಮಾಡ್ಬೇಕು, ಆ ಕಣ್ಣುಗಳು ಮುಚ್ಚುವ ಸ್ಥಿತಿ ಬಂದಾಗ, ಬಹಳ ಭಾರವಾದ ಸ್ಥಿತಿಗೆ ಬಂದಾಗ ಅವನೇ ಮತ್ತೊಂದು ಸೂಚನೆಯನ್ನ ಕೊಡ್ಬೇಕು. ಏನ್ ಸೂಚನೆ? ನಾನು ಆಳವಾದ ನಿದ್ರೆಗೆ ಇಳಿಯುತ್ತಿದ್ದೇನೆ ಅನ್ನುವಂತ ಸೂಚನೆಯನ್ನ ಕೊಟ್ಕೊಂಡು ತಾನೇ ಸೆಲ್ಫ್ ಹಿಪ್ನೋಟಿಸಮ್ ಅನ್ನ ಮಾಡ್ಕೊಳ್ತಾ ಹೋಗ್ಬೋದು. ತಾನೇ ಸೂಚನೆಗಳನ್ನ ಕೊಟ್ಕೊಳ್ತಾ, ನಾವು ಕೆಲವರು ಬರೀ ಧ್ಯಾನದಲ್ಲೇ ಸಂಕಲ್ಪಗಳು ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಹಾಗೆ ಇಲ್ಲಿ ಕೂಡ ತಮ್ಮ ಸೂಚನೆಗಳನ್ನ ನಾವೇ ಕೊಟ್ಕೊಳ್ತಾ ಹೋಗ್ತಾ ಬಂದಾಗ ಆ ಚಿಕಿತ್ಸೆ ನಮಗೆ ಬಹಳಷ್ಟು ಉಪಯುಕ್ತವಾಗಿ ಬರ್ತದೆ. ಅಂದ್ರೆ ಕಣ್ಣು ಮುಚ್ಚುವ ತನಕ ಕೂಡ ನಾವು ಅದ್ ನೋಡ್ತಾ ಇರ್ಬೇಕು. ಇಲ್ದೆ ಹೋದ್ರೆ ಏನಾಗುತ್ತೆ, ಕೂತ್ಕೊಂಡ ತಕ್ಷಣ ಹಂಗೆ ಕಣ್ಣು ಮುಚ್ಚಿದ್ರಿ ಅಂದ್ರೆ ನಾವು ಆಳವಾದ ಸ್ಥಿತಿಗೆ ಹೋಗೋದು. ಆ ಕಣ್ಣು ಮುಚ್ಚುವಂತ ಸ್ಥಿತಿ ಅದಾಗೆ ಅದು ಬರ್ಬೇಕು, ಬಹಳ ಕಣ್ಣು ಭಾರ ಆಗ್ಬಿಡ್ಬೇಕು. ಅಂತ ಸ್ಥಿತಿಯಲ್ಲಿ ನಾವು ಆಳವಾದ ನಿದ್ರೆಗೆ ಹೋಗ್ತೀವಿ. ಇಲ್ದೆ ಹೋದ್ರೆ ಖಂಡಿತ
ಆ ವಶೀಕರಣದ ನಿದ್ದೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನ ನಮಗೆ ನಾವೇ ಸಂಮೋಹನ ಪಾಲಿಸಲಿಕ್ಕೆ ಅನುಕೂಲಕರವಾದಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಕುಳಿತಿದ್ದಾಗ ನಾಳೆಯಿಂದ ನನ್ನ ಆರೋಗ್ಯ ಇನ್ನಷ್ಟು ಉತ್ತಮವಾಗುತ್ತದೆ. ಏನ್ ಹೇಳ್ಕೋಬೇಕು ಅವನು? ಸಂಮೋಹನ ಸ್ಥಿತಿಗೆ ಹೋದಾಗ, ಕಣ್ಣು ಪೂರ್ತಿ ಮುಚ್ಕೊಂಡು ಆಳವಾದ ನಿದ್ರೆಗೆ ಹೋದಾಗ ಹೇಳ್ಕೋಬೇಕು, ನಾಳೆಯಿಂದ ನನ್ನ ಆರೋಗ್ಯ ಇನ್ನಷ್ಟು ಉತ್ತಮವಾಗುತ್ತದೆ. ಹೀಗೆ ಸೂಚನೆ ಕೊಡ್ತಾ ಹೋದಾಗ ಅವನು ಏನಾಗ್ತಾನೆ, ಆಳವಾದಂತ ನಿದ್ದೆಗೆ ಹೋಗ್ತಾನೆ. ಮತ್ತೆ ಮತ್ತೆ ಅವನು ಆ ಸೂಚನೆಯನ್ನು ಕೊಡ್ತಾ ಕೊಡ್ತಾ ಬಂದಾಗ ಆ ಅದ್ಭುತವಾದಂತಹ ಚಿಕಿತ್ಸೆ ಅವನಿಗೆ ದೊರೆಯುತ್ತಾ ಹೋಗುತ್ತೆ. ಆಶ್ಚರ್ಯಕರ ಅನ್ನಿಸುವ ರೀತಿಯಲ್ಲಿ ಅವನು ಆ ಅದ್ಭುತವಾದಂತ ಧ್ಯಾನ ಸ್ಥಿತಿಗೂ ಕೂಡ ಹೋಗುತ್ತಾನೆ. ಅದ್ಭುತವಾದ ಧ್ಯಾನ ಸ್ಥಿತಿಗೆ ಹೋಗ್ತಾನೆ. ಹೀಗೆ ಒಂದಿನ 2 ದಿನ ಆಗದೆ ಹೋದ್ರು ನಿರಂತರವಾಗಿ ಒಂದು 15-20 ದಿನಗಳ ಕಾಲ ನಮಗೆ ನಾವೇ ಸ್ವಯಂ ಸಂಮೋಹನ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಬಂದ್ರೆ ನಾವು ಆಳವಾದ ಧ್ಯಾನ ಸ್ಥಿತಿಗೆ ಸುಲಭವಾಗಿ ತಲುಪ್ತೇವೆ. ಯಾಕೆ ಅಂದ್ರೆ ಸಂಮೋಹನದ ನಂತರ ಕೊಡ್ತಕ್ಕಂಥ ಧ್ಯಾನ ಚಿಕಿತ್ಸೆ ಇದೆಯಲ್ಲ, ಆ ಧ್ಯಾನ ಚಿಕಿತ್ಸೆ ದಿವ್ಯವಾದ ಔಷಧ. ಅದು ಆನಂದಮಯ ಕೋಶಕ್ಕೆ ಚಿಕಿತ್ಸೆ ನೀಡುತ್ತೆ. ಎಲ್ಲ ಕೋಶಗಳಿಗೂ ಮೂಲದಿಂದ ಚಿಕಿತ್ಸೆ ಕೊಟ್ಕೊಂಡು ಬರುತ್ತೆ. ಆದ್ದರಿಂದ ಧ್ಯಾನಕ್ಕೆ ಮಿಗಿಲಾದ ಔಷಧ ಇಲ್ಲವೇ ಇಲ್ಲ. ಅದಕ್ಕೆ ಧ್ಯಾನ ಅಂದ್ರೆ ಏನರ್ಥ? ಮೆಡಿಟೇಷನ್ ಅಂತ. ಮೆಡಿಟೇಷನ್, ಮೆಡಿಸಿನ್ ಇವೆರಡೂ ಒಂದೇ ಪದದ 2 ರೂಪಗಳು. ಎರಡೂ ಕೂಡ ರೋಗಗಳನ್ನ ಗುಣಪಡಿಸುವಂತ ಶಕ್ತಿಯನ್ನು ಹೊಂದಿವೆ. ಆದರೆ ಮೆಡಿಸಿನ್ ನಮ್ಮ ದೇಹದ ಭೌತಿಕ ಭಾಗಕ್ಕೆ ಮಾತ್ರ ಚಿಕಿತ್ಸೆ ಕೊಟ್ರೆ, ಈ ಮೆಡಿಟೇಷನ್ ಅನ್ನುವಂಥದ್ದು ನಮ್ಮನ್ನ ಆಳವಾದ ದೇಹದಿಂದಲೇ ಎಲ್ಲ ದೇಹಗಳಿಗೂ ಕೂಡ ಚಿಕಿತ್ಸೆಗಳನ್ನ ಕೊಡುತ್ತೆ. ಯಾಕೆಂದ್ರೆ ಆ ಮೂಲವಾದ ಆನಂದಮಯ ಕೋಶದಿಂದ ಇನ್ನ ಈ ಮೇಲಿನ ಕೋಶಗಳಿಗೆಲ್ಲವೂ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಧ್ಯಾನ ಅತ್ಯಂತ ಪರಿಣಾಮಕಾರಿಯಾಗಿ ಮಾರ್ಪಡುತ್ತದೆ. ಹಾಗಾಗಿ ಆ ಸ್ವಯಂ ಸಂಮೋಹನ ಚಿಕಿತ್ಸೆಯಲ್ಲಿ ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ, ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿ ಇದ್ದೇನೆ ಅಂತೇಳಿ ಹೇಳ್ಕೊಂಡು ಮತ್ತೆ ನಾಳೆಯಿಂದ ನನ್ನ ಸಂಮೋಹನ ಚಿಕಿತ್ಸೆ ಇನ್ನಷ್ಟು ಆಳವಾಗುತ್ತದೆ, ಸಂಮೋಹನ ನಿದ್ರೆ ಇನ್ನಷ್ಟು ಪ್ರಭಾವ ಬೀರುತ್ತದೆ ಅಂತೇಳಿ ಹೇಳ್ಕೊಳ್ತಾ ಬಂದು ಅವನು ಎಚ್ಚರದ ಸ್ಥಿತಿಯನ್ನ, ಜಾಗೃತ ಸ್ಥಿತಿಯನ್ನ ತಲುಪಬೇಕು. ಹಾಗೆ ಆಳವಾದ ನಿದ್ರೆಯಲ್ಲಿ ಅವನು ಇನ್ನೂ ಒಂದು ಹೇಳ್ಕೋಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಆಳವಾದ ನಿದ್ರೆಯಲ್ಲಿದ್ದರೂ ನಾನು ಜಾಗೃತವಾಗಿರ್ತೇನೆ, ನಾನು ಎಚ್ಚರವಾಗಿರ್ತೇನೆ ಅಂತ. ಎಷ್ಟೇ ಆಳವಾದ ನಿದ್ರೆ ಬಂದರೂ ನಾನು ಜಾಗೃತ ಸ್ಥಿತಿಯಲ್ಲಿ ಇರ್ತೇನೆ ಅನ್ನುವಂಥ ಸೂಚನೆಯನ್ನ ಕೊಟ್ಕೊಳ್ತಾ ಬಂದ್ರೆ ಅವನು ಇದು ಎಚ್ಚರದ ಸ್ಥಿತಿಯಲ್ಲಿ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಬಲ್ಲ. ಹಾಗಾಗಿ ಈ ಸಂಮೋಹನ ಚಿಕಿತ್ಸೆ ಅನ್ನುವಂಥದ್ದು ಅತ್ಯಂತ ಪರಿಣಾಮಕಾರಿಯಾದ. ಅಥವಾ ಈ ಸೆಲ್ಫ್ ಹಿಪ್ನೋಟಿಸಮ್ ಅನ್ನೇ ತಾನೇ ಸೂಚನೆಗಳು ಕೊಡ್ಕೊಳ್ಳೋದು ಕಷ್ಟ ಆಗುತ್ತಪ್ಪ ಅಂತ ಹೇಳಿದ್ರೆ, ರೆಕಾರ್ಡ್ ಮಾಡಿಬಿಟ್ಟು ಏನೇನ್ ಸೂಚನೆಗಳು ಕೊಡ್ಬೇಕು ಒಂದು 15 ನಿಮಿಷ ವಿಡಿಯೋದಲ್ಲಿ ನೀಟಾಗಿ 1 ನಿಮಿಷಕ್ಕೆ 2 ನಿಮಿಷಕ್ಕೆ ಏನೇನ್ ಸೂಚನೆಗಳು ಕೊಟ್ಕೋಬೇಕು. ಮೊದ್ಲೇನು ಒಂದ್ 3 ನಿಮಿಷದ ಕಾಲ ಏನ್ ಹೇಳ್ತೀವಿ, ಕಣ್ಣುಗಳನ್ನ ಮುಚ್ಚಬೇಡಿ, ತೆರೆದೇ ಇಡಿ, ಬೆಳಕನ್ನ ನೋಡ್ತಾ ಇರಿ, ಎಷ್ಟೇ ನೋವಾಗ್ಲಿ ಮುಚ್ಚಬೇಡಿ, ಹೀಗೆ ಹಾಗೇ ಧ್ವನಿ ಮುದ್ರಿಕೆ ಮಾಡ್ತೀವಿ. ಅಂದ್ರೆ ವಿಡಿಯೋ ಅಥವಾ ರೆಕಾರ್ಡಿಂಗ್ ಮಾಡ್ಕೊಂಡು ನಮ್ಮ ಧ್ವನಿಗಳನ್ನ ನಾವೇ ರೆಕಾರ್ಡ್ ಮಾಡ್ಕೊತೀವಿ. ಆಮೇಲೆ ಆಳವಾದ ನಿದ್ರೆಯಲ್ಲಿದ್ದೀರಿ, ಎಚ್ಚರದ ಸ್ಥಿತಿಯಲ್ಲಿದ್ದೀರಿ, ನನಗೇನ್ ಬೇಕೋ ಅದನ್ನ ಅಲ್ಲಿ ಅಂದ್ಕೊಂಡು ಅದನ್ನ ರೆಕಾರ್ಡ್ ಮಾಡಿದ್ರೆ ಅದನ್ನೇ ನಾವಾಗ್ತೀವಿ. ಹಾಗಾಗಿ ಆ ಸೂಚನೆಗಳು ಏನೇನಿರ್ತವೆ ಅವೆಲ್ಲವನ್ನ ನಾವು ರೆಕಾರ್ಡ್ ಮಾಡಿ ಆ ರೆಕಾರ್ಡ್ ಇಟ್ಕೊಂಡು ಪ್ರತಿದಿನ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರೆ ಆ ಚಿಕಿತ್ಸೆಯ ಫಲವನ್ನ ಪಡ್ಕೊಳ್ತೇವೆ ಮತ್ತು ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಆತ್ಮ ಸಂಮೋಹನ ನಮ್ಮ ಧ್ಯಾನಕ್ಕೆ ಪರಿಪೂರ್ಣ ಸಹಕಾರ ನೀಡಬಲ್ಲದು. ಅದು ಅತ್ಯುತ್ತಮ ಉಪಯುಕ್ತತೆಯನ್ನು ನೀಡಬಲ್ಲದು, ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಬಲ್ಲದು, ನಮ್ಮನ್ನ ದೀರ್ಘಾಯುಷಿಗಳನ್ನಾಗಿ ಮಾಡಬಲ್ಲದು, ಹೃದಯವನ್ನ ಪ್ರೀತಿಯಿಂದ ತುಂಬಬಲ್ಲದು, ಎಲ್ಲರಿಗೂ ನಮ್ಮನ್ನ ಮಿತ್ರರಾಗುವಂತೆ ಮಾಡಬಲ್ಲದು, ಧೈರ್ಯಶಾಲಿಗಳಾಗಿ ಮಾಡಬಲ್ಲದು, ಅಲ್ಲದೆ ಎಲ್ಲರ ಜೊತೆ ಉತ್ತಮ ಸ್ನೇಹ ಸಂಪರ್ಕವನ್ನ ಉಂಟು ಮಾಡುವುದು, ಸಾವಿನ ಭಯವನ್ನೇ ಕಿತ್ತೊಗೆಯುವಂತೆ ಮಾಡುತ್ತೆ. ಆದ್ದರಿಂದ ಏಕಾಂತದಲ್ಲಿ ನೀವು ಇಂತಹ ಸಾಧನೆ ಮಾಡಿ ಶಾಂತಿ, ಸಮಾಧಾನ, ನಿರ್ಭಯತೆ, ಅಂತರಾಳದಲ್ಲಿ ಅಂತಃಶಕ್ತಿಯೊಂದಿಗೆ
ಜೀವಿಸುವಂತಹ ಒಂದು ಸ್ಥಿತಿಯನ್ನ ನಾವು ಪಡೆದುಕೊಳ್ಳಬಹುದು. ಪರಿಪೂರ್ಣ ವಿಶ್ರಾಂತಿಯನ್ನು ಕೂಡ ಪಡೆಯಬಹುದು. ಹಾಗೆ ಆಳವಾದ ನಿದ್ರೆಯಲ್ಲಿದ್ದಾಗ ಜಾಗೃತವಾಗಿದ್ದೇನೆ ಅನ್ನುವಂಥ ಸೂಚನೆ ಕೊಡ್ತಕ್ಕಂಥದ್ದು ಇಷ್ಟೆಲ್ಲ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಅಲ್ಲದೆ ಧ್ಯಾನಕ್ಕೂ ಈ ಸಂಮೋಹನಕ್ಕೂ ಬಹಳ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಇದು ಎರಡನ್ನು ಸಮ್ಮಿಳಿತಗೊಳಿಸುತ್ತದೆ, ಒಂದುಗೂಡಿಸುತ್ತದೆ. ಇನ್ನುಳಿದಂತ ಎಲ್ಲ ದೇಹಗಳಿಗೂ ಉತ್ತಮವಾದಂತಹ ಸಂಪರ್ಕವನ್ನ ಉಂಟು ಮಾಡುತ್ತದೆ. ಮತ್ತು ಪ್ರತಿಯೊಂದು ಚಿಕಿತ್ಸಾ ವಿಧಾನಕ್ಕೂ ಈ ಧ್ಯಾನ ಮತ್ತು ಸಂಮೋಹನ ಚಿಕಿತ್ಸೆ ಮಾರ್ಗದರ್ಶನ ಮಾಡ್ತಾ, ಸಹಾಯ ಮಾಡ್ತಾ, ಜ್ಞಾನೋದಯಕ್ಕೂ ಸಹಕಾರಿಯನ್ನ ಕೊಡುತ್ತದೆ. ಹಾಗಾಗಿ ಸಂಮೋಹನ ಚಿಕಿತ್ಸೆ ಧ್ಯಾನದ ಬಾಗಿಲಾಗಿ, ವಿಜ್ಞಾನಮಯ ಕೋಶಕ್ಕೆ ಸಂಪೂರ್ಣ ಚಿಕಿತ್ಸೆ ನೀಡುವಂತಹದ್ದಾಗಿ, ನಾವು ಬೇರೆಯವರಿಂದ ಚಿಕಿತ್ಸೆ ಪಡೆಯೋದ್ಕಿಂತ ಸೆಲ್ಫ್ ಹಿಪ್ನೋಟಿಸಮ್ ಮಾಡ್ಕೊಳ್ಳೋದು ಅತ್ಯಂತ ಶ್ರೇಷ್ಠವಾದಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮನ್ನ ಅಸ್ತಿತ್ವದ ಜೊತೆಗೆ ಜೋಡಿಸುತ್ತೆ, ಪರಿಪೂರ್ಣತೆಗೆ ಕರ್ಕೊಂಡು ಹೋಗುತ್ತೆ, ಧ್ಯಾನ ಸ್ಥಿತಿಯನ್ನ ತಂದುಕೊಡುತ್ತೆ, ನಮ್ಮಲ್ಲಿರುವಂತ ಎಲ್ಲ ಭಯ ಮತ್ತೆ ಗೊಂದಲಗಳನ್ನ ನಿವಾರಣೆ ಮಾಡಿ ಪರಿಪೂರ್ಣನನ್ನಾಗಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಟೈಮ್ ಆಗ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಓಡಿಸಿದೀನಿ. ಸೊ ಅವು ಅರ್ಥ ಮಾಡ್ಕೊಂಡ್ರೆ, ನಾವೇನು ಪ್ರಯೋಗ ಮಾಡಿಲ್ಲ, ನಾನು ಓದ್ಕೊಂಡಿರೋ ವಿಷಯಗಳನ್ನ ನಂಬಿಕೆ ಇಟ್ಟು ಹೇಳಿದೀನಿ. ಸೊ ಅದಕ್ಕಾಗಿ ನೀವು ಕೂಡ ಅಷ್ಟೇನೆ ಸೆಲ್ಫ್ ಹಿಪ್ನಾಟಿಸಮ್ ಮಾಡ್ಕೋಬಹುದು. ಸರಿಯಾದ ಸೂಚನೆಗಳನ್ನ ಕೊಟ್ಕೊಳ್ತಾ ಮಾಡ್ಕೊಂಡು, ಪರೀಕ್ಷೆ ಮಾಡ್ಕೊಂಡು, ಅಭ್ಯಾಸ ಮಾಡ್ಕೊಂಡು ಅದರ ಫಲಾಫಲಗಳನ್ನ ಚೆಕ್ ಮಾಡ್ಕೋಬಹುದು. ಸೊ ಇದು ಒಂದು ಅದ್ಭುತವಾದ ಚಿಕಿತ್ಸೆ. ಓಶೋ ಅವ್ರು ಹೇಳಿರ್ತಕ್ಕಂಥ ವಿಧಾನ ಇದು. ಇದು ಎಲ್ಲಾ ಕಡೆನೂ ಕೂಡ ಅಸ್ತಿತ್ವದಲ್ಲಿ ಇತ್ತು. ಈ ಚಿಕಿತ್ಸೆಯಿಂದಲೇ ಈ ಸಂಮೋಹನ ಚಿಕಿತ್ಸೆ ಈ ಮೀಡಿಯೇಟರ್ಗಳನ್ನ ಸಂಪೂರ್ಣ ತೆಗೆದಾಕ್ಬಿಡುತ್ತೆ. ಪುರೋಹಿತರು ಬೇಡ, ಪಾದ್ರಿಗಳು ಬೇಡ, ಯಾರೂ ಬೇಡ, ನೀನೇ ಅಸ್ತಿತ್ವ, ನೀನೇ ಆ ಅಸ್ತಿತ್ವದ ಆದಿ ಅನ್ನುವಂತ ಸ್ಥಿತಿಗೆ ಇದು ಕರ್ಕೊಂಡೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಚಿಕಿತ್ಸೆಯನ್ನ ನಾವೆಲ್ಲರೂ ತಿಳಿದುಕೊಂಡು ಆಚರಣೆ ಮಾಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಧ್ಯಾನ ಮತ್ತು ಸಂಮೋಹನದ ವಿಧಾನಗಳ ಬಗ್ಗೆ ಕೆಲವು ವಿಷಯಗಳನ್ನ, ಅದರಲ್ಲೂ ವಿಶೇಷವಾಗಿ ಓಶೋ ಅವರ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಮಾವತಾರ್ ಫೌಂಡೇಶನ್ ಅವ್ರಿಗೆ, ಮಾಲಿನಿ ಮೇಡಮ್ ಅವ್ರಿಗೆ, ಕೇಳಿದಂತ ಎಲ್ಲ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ಸರ್. ನನಗೆ ತುಂಬ ಹೃದಯದ ಧನ್ಯವಾದ ಸರ್ ನಿಮ್ಗೆ. ಈ ಸಂಮೋಹನದ ಬಗ್ಗೆ ತಿಳ್ಕೊಳ್ಬೇಕಂತ ಬಹಳ ಆಸೆ ಇತ್ತು ಸರ್ ನಂಗೆ. ಯಾಕೆಂದ್ರೆ ಇದು ತುಂಬಾ ಸುಮಾರು ಒಂದು 5-10 ವರ್ಷದಿಂದ ನನಗೆ ಈ ಸಂಮೋಹನದ ಬಗ್ಗೆ ತಿಳ್ಕೊಳ್ಬೇಕು, ಈ ಸೆಲ್ಫ್ ಹಿಪ್ನೋಟಿಸಮ್ ಅಂತ ನಾನು ಕೇಳಿದ್ದೆ. ಸೊ ಅದು ಬಹಳ ಆಸೆ ಇತ್ತು. ಈಗ ಸಾಕಷ್ಟು ವಿಷಯಗಳನ್ನ ನೀವು ತಿಳಿಸಿದ್ರಿ. ಆದ್ರೆ ನಾನು ಓವರ್ ಆಲ್ ಹೇಳ್ಬೇಕು ಅಂದ್ರೆ, ಈ ಬಲವಂತವಾಗಿ ನಮ್ಮನ್ನ ನಿದ್ರೆಗೆ ಕರೆದುಕೊಂಡು ಹೋಗುವಂತ ಒಂದು ಸ್ಥಿತಿ ಏನಿದೆ ಅದಕ್ಕೆ ಸಂಮೋಹನ ಅಂತೀವಿ ಅಂತ. ಸೊ ಸೆಲ್ಫ್ ಹಿಪ್ನೋಟಿಸಮ್ ಅಂದ್ರೆ ನಮಗ್ ನಾವೇ ಚಿಕಿತ್ಸೆ ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ನೊಬ್ರು ಮಾಡುವಂಥದ್ದು ಅಂತ. ಈ ಇನ್ನೊಬ್ರು ಮಾಡುವಂಥದ್ದು ಅಂತ ಇದಕ್ಕೆ ಒಂದು ಉದಾಹರಣೆ ಸರ್. ಈಗ ಸುಮಾರು ಒಂದು 10 ವರ್ಷಗಳ ಹಿಂದೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರಿದ್ರು. ಅವರು ಮನೆಯಲ್ಲೇ ಇರ್ತಾ ಇದ್ರು. ಆಕೆ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಕೆಲ್ಸಕ್ಕೆ ಹೋಗಿ ಬಂದ ನಂತರ ಸರಿ ಇವ್ರು ಅಡಿಗೆ ತಿಂಡಿ ಮಾಡ್ಕೊಡೋದು, ಈ ತರ ಮಧ್ಯಾಹ್ನ ಎಲ್ಲ ಒಂದ್ ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋದು, ಈ ಟೈಪ್ ಮಾಡ್ತಾ ಇದ್ರು ಆಕೆ. ಒಂದು ದಿನ ಅಚಾನಕ್ ಆಗಿ ಎಷ್ಟೊತ್ತಾದ್ರೂ ಬಾಗ್ಲು ತೆಗೀಲಿಲ್ಲ. ಏನಾಯ್ತು ಎತ್ತಾಯ್ತು ಏನೂ ಗೊತ್ತಿಲ್ಲ. ನಂತರ ಎಲ್ಲ ಹೋಗಿ ಎಲ್ಲ ಕೇಳಿ ಯಾಕೆ ಏನಾಯ್ತು ಅಂತ ಕೇಳಿದಾಗ ಗೊತ್ತಾಯ್ತು, ಅವ್ರಿಗೆ ಯಾರೋ ಹಿಪ್ನೋಟೈಸ್ ಮಾಡಿದ್ರು. ಅವ್ರ ಮನೇಲಿ ಇರುವಂಥದ್ದೆಲ್ಲ ಅವರೇ ಬಂದು ಅವರ ಒಡವೆ, ಇವನ್ ಅವರ ಸರ ಏನ ಹಾಕೊಂಡಿದ್ರು ಅದನ್ನು ಕೂಡ ಬೀರಿನಲ್ಲಿ ಇರುವಂತ ಬೆಳ್ಳಿ ಸಾಮಾನು, ಚಿನ್ನದ ಸಾಮಾನು ಎಲ್ಲ ತಗೊಂಡೋಗಿ ಕೊಟ್ಟಿದ್ರನ್ನ ಅಕ್ಕಪಕ್ಕದವ್ರು ನೋಡಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ. ಸೊ ನನ್ಗೆ ಅವಾಗ ನಂಬಿಕೆ ಇರ್ಲಿಲ್ಲ ಸರ್. ಅವಾಗಿಂದ ನಂಗೊಂದು ಆಸಕ್ತಿ ಇತ್ತು, ಇದು ಏನಿದು, ಇದು ತಿಳ್ಕೊಳ್ಳೇಬೇಕಿದು ಅಂತ ಅನ್ನೋದಿತ್ತು. ಯಾಕಂದ್ರೆ ಹಿಪ್ನೋಟಿಸಮ್ ಅಂದ್ರೆ ಸ್ವಲ್ಪ ಹೆದರಿಕೆ. ನೀವು ಈಗ ಹೇಳ್ದಂಗೆ ಓ ಏನೋ ಅವ್ರು ಹಿಪ್ನೋಟೈಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅವ್ರಿಗೆ, ಅದಕ್ಕೆ ಈ ತರ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆಲ್ಲ ತುಂಬಾ ಕಡೆ ನಡೆಯುತ್ತೆ ಸರ್. ಇದು ನಮ್ಮ ಗಮನಕ್ಕೆ ಬರೋದು ಸ್ವಲ್ಪ ಕಡಿಮೆ ಆಕ್ಚುಲಿ. ಸೊ ಇಲ್ಲಿ ಬೆಂಗಳೂರಂತ ನಗರದಲ್ಲಿ ಇವುಗಳನ್ನ ಹೆಚ್ಚು ಯಾರು ಅದು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರಬಹುದು, ಹಳ್ಳಿಗಳಲ್ಲಿ ಎಲ್ಲ ಇವುಗಳನ್ನ ತುಂಬಾ ನಂಬ್ತಾರೆ ಕೂಡ. ಯಾರು ಹಿಪ್ನೋಟಿಸಮ್ ಮಾಡ್ತಾರೆ ಅನ್ನೋದು ಕೂಡ ಅವರು ಕಂಡಿಡ್ಕೊಳ್ತಾರೆ.
ಆ ಇದು ಆಮೇಲೆ ನೀವು ಹೇಳಿದ್ರಿ ಇದನ್ನ ನಾವೇ ಕಲ್ತ್ಕೊಂಡು ಮಾಡೋವಂಥದ್ದು ಏನಿದೆ ಇದು ನಮಗೆ ಒಂದು ಉತ್ತಮ ಸ್ನೇಹ ಸಂಪಾದನೆ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಆಯುಸ್ ಇರ್ಬೋದು, ಅಂದ್ರೆ ಧ್ಯಾನ ಮಾರ್ಗದಲ್ಲಿ ಕಂಪ್ಲೀಟ್ಲಿ ನಾವು ಮಗ್ನರಾಗೋದಕ್ಕೆ ಕೂಡ ಇದು ನಮಗೆ ಅನುಕೂಲವಾಗುತ್ತೆ ಅಂತ. ಇದು ಯಾವ ರೀತಿ ನಾವು ಮಾಡ್ಕೋಬಹುದು ಸರ್? ಅಥವಾ ಇದಕ್ಕಿಂತ ಯಾರಾದ್ರೂ ಡಾಕ್ಟರ್ಸ್ ಇದ್ದಾರಾ? ಅವ್ರ ಹತ್ರ ಹೋಗಿ ನಾವು ಕೇಳ್ಬಹುದಾ? ಈ ತರ ನಮಗೂ ಹೇಳ್ಕೊಡಿ ಅಂತ, ಅಥವಾ ನಮಗೆ ನಾವೇ ಇದನ್ನ ಕಲ್ಪಿಸ್ಕೊಂಡು ಮಾಡ್ಕೊಳ್ಬಹುದಾ ಅನ್ನೋದು ನನ್ನ ಒಂದು ಪುಟ್ಟ ಪ್ರಶ್ನೆ ಸರ್. ಎಸ್ ಮೇಡಮ್, ನಮ್ಗೆ ನಾವೇ ಮಾಡ್ಕೋಬಹುದು. ಓಕೆ. ನಮ್ಗೆ ಅಂದ್ರೆ ನಾವೇ ಇದಕ್ಕೆ ಯಾವುದೇ ಮಾಡ್ಕೊಳ್ಳುವಂತ ಡಾಕ್ಟರ್ಸ್ ಅಗತ್ಯ ಇಲ್ಲ? ಸಾಧ್ಯತೆ ಹಾ. ಯಾವ ಡಾಕ್ಟರ್ ಅವಶ್ಯಕತೆ ಇಲ್ಲ, ಮೀಡಿಯೇಟರ್ ಕೂಡ ಅವಶ್ಯಕತೆ ಹೇಳಿ. ಇರೋದಿಲ್ಲ, ಯಾವ ಚಿಕಿತ್ಸಕರ ಅವಶ್ಯಕತೆನೂ ಇರೋದಿಲ್ಲ. ಇರೋದು. ನಾವೇನಂದ್ರೆ ನಮ್ಮನ್ನ ನಾವು ನಂಬ್ಕೋಬೇಕು, ನಮ್ಮನ್ನ ನಾವು ನಂಬಿಕೊಳ್ಬೇಕು. ಜೊತೆಗೆ ನಮ್ಮ ಪ್ರಜ್ಞೆಯ ಮೇಲೆ ನಾವು ವಿಶ್ವಾಸ ಇಡ್ಬೇಕು. ನಾವು ಕೊಡ್ತಕ್ಕಂತ ಸೂಚನೆಗಳು ಸ್ಪಷ್ಟವಾಗಿರ್ಬೇಕು. ಯಾಕೆಂದ್ರೆ ನಾವು ನಮ್ಮ ಪ್ರಜ್ಞೆಗೆ ಏನ್ ಸೂಚನೆ ಕೊಡ್ತೀವೋ ಅದಾಗ. ಆದ್ರೆ ಒಂದು ಪ್ರಶ್ನೆ ಸರ್, ಇದು ಆಕ್ಚುಲಿ ನೆನ್ನೆ ನೀವು ಹೇಳಿದ್ರಿ ದೇಹ ಮತ್ತೆ ಮನಸ್ಸು ಹಾಗಾಗಿ ಆ ಅಂತ. ಸೂಚನೆ ಕೊಡುವಂತೆ ನಮ್ಗೆ ಇದು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ತಿಳ್ಕೊಬೋದಾ ಸರ್? ಯಾಕೆಂದ್ರೆ ಈ ಸಂಮೋಹನ ಇವಾಗ ನಾವೇ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದು ನಾವ್ ಈ ತರ ಅನ್ಕೋತೀವಿ, ನಾವ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ಅದು ಆಕ್ಚುಲಿ ಅಲ್ಲಿ ಮನಸ್ಸೇ ಮುಖ್ಯ ಅಲ್ವಾ? ಮನಸ್ಸಿಂದ ಹೌದು. ನಾವು ಅದನ್ನ ದೃಢವಾಗಿ ನಿರ್ಧಾರ ಮಾಡ್ಕೊಂಡು ನಾವಿಲ್ಲಿ ಹಿಂಗ್ ಮಾಡ್ಬೇಕು ಅನ್ನೋದ್ರ ಮೂಲಕ ನಾವು ಅದು ಅದು ಯಥಾ ಪ್ರಕಾರ ಈ ಸಂಮೋಹನ ಚಿಕಿತ್ಸೆ ಕೂಡ ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು. ಹೌದು ಹೌದು ಓಕೆ. ಆಲೋಚನಾ ಶಕ್ತಿಗೆ ಸಂಬಂಧಪಟ್ಟಿರೋದು. ನಿಮ್ಮ ಆಲೋಚನಾ ಶಕ್ತಿಯ ಗಾಢತೆ ಎಷ್ಟಿದೆ, ಏಕಾಗ್ರತೆ ಎಷ್ಟಿದೆ, ಆಲೋಚನೆಗಳ ಸಂಕಲ್ಪ ಎಷ್ಟಿದೆ ಅನ್ನೋದು ಕೂಡ ಅದ್ರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ನೀವು ಸ್ವಲ್ಪ ಅನುಮಾನ ಇದ್ರೂ ಕೂಡ ಆಗಲ್ಲ, ಆ ಗೊಂದಲದ ಆಲೋಚನೆ ಇದ್ರೂ ಕೂಡ ಖಂಡಿತ ಆಗಲ್ಲ. ಖಂಡಿತ ಆಗಲ್ಲ. ಆ ಸ್ಪಷ್ಟತೆ ಬೇಕು, ಆ ದೃಢತೆ ಬೇಕು, ಗಟ್ಟಿಯಾದ ನಿರ್ಧಾರ ಅಂತ ಹೇಳ್ತೀವಲ್ಲ ಅದು ಬೇಕು. ಆ ಗಟ್ಟಿಯಾದ ಆಲೋಚನೆ ಇದ್ರೆ ಈ ಚಿಕಿತ್ಸೆಯಲ್ಲಿ ಯಶಸ್ವಿ ಆಗ್ಬಹುದು. ಎಂತ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡ್ಬೋದು. ಯಾಕೆಂದ್ರೆ ಪ್ರಜ್ಞೆಯ ಮೂಲಕ ನಾವು ಆ ಚಿಕಿತ್ಸೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ನಾನು ಈ ಪುಸ್ತಕ ಓದಕ್ಕಿಲ್ದ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಆಲೋಚನೆ ಅಷ್ಟು ಗಟ್ಟಿಯಾಗಿ ಬರ್ತಿಲ್ಲ. ಸೊ ಪ್ರಯತ್ನ ಅದೇನು ಕೆಟ್ಟ ಪರಿಣಾಮ ಬೀರೋದಿಲ್ಲ. ಯಾಕೆ ಅಂದ್ರೆ ನಾವೇ ಸರಿಯಾದ ಸೂಚನೆಗಳನ್ನ ಕೊಟ್ಕೊಂಡು ಪ್ರಯತ್ನ ಮಾಡ್ತಾ ಹೋದಾಗ ನಾವು ಅದರಲ್ಲಿ ಒಂದಲ್ಲ ಒಂದ್ ದಿವಸ ಯಶಸ್ವಿ ಆಗ್ಬೋದು. ಯಾಕೆಂದ್ರೆ ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಆ ಧ್ಯಾನದಲ್ಲಿ ನಾವು ಪೂರ್ಣ ಜ್ಞಾನೋದಯದ ಮಟ್ಟಕ್ಕೆ ಹೋಗ್ತೀವಿ ಈ ಸಂಮೋಹನದ ಮೂಲಕ ಹೋದಾಗ. ಹಾಗಾಗಿ ಸಂಮೋಹನವನ್ನ ಏನಂತ ಹೇಳ್ತೀವಿ, ಧ್ಯಾನದ ಮುಖ್ಯ ಬಾಗಿಲು ಅಂತ ಹೇಳಿ. ಹಾಗಾಗಿ ಆ ಆಲೋಚನಾ ಶಕ್ತಿಯನ್ನೇ ಉಪಯೋಗಿಸ್ಕೊಂಡು ಆಲೋಚನೆ ಇಲ್ಲದೆ ಇರುವಂತ ಪ್ರಜ್ಞೆಯ ಸ್ಥಿತಿಗೆ, ಪ್ರಜ್ಞಾತೀತ ಸ್ಥಿತಿಗೆ ಹೋಗೋದಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸಂಮೋಹನ ವಿಶೇಷವಾಗಿ ಸೆಲ್ಫ್ ಹಿಪ್ನಾಟಿಸಮ್ ಗ್ರೇಟ್. ಬೇರೊಬ್ಬರನ್ನ ಅವಲಂಬಿಸ್ಕೊಳ್ಳೋದು ಸರಿಯಲ್ಲ. ಬೇರೊಬ್ಬರನ್ನ ಅವಲಂಬಿಸ್ಕೊಂಡ್ವಿ ಅಂದ್ರೆ ಸಾಧ್ಯತೆ ಇದೆ ಮೋಸನೂ ಆಗ್ಬೋದು, ಸರಿನೂ ಆಗ್ಬೋದು. ಓಕೆ. ಈ ಮಾಟ ಮಂತ್ರ ಅನ್ನೋದು ಇದೆಯಲ್ಲ ಸರ್, ಮಾಟ ಮಂತ್ರಗಳು ಅಂತ, ಇದು ವಶೀಕರಣ ವಿದ್ಯೆನ ಅವರು ಕಂಪ್ಲೀಟ್ಲಿ ಕಲ್ತ್ಕೊಂಡು ಅವರು ಮಾಡುವಂಥದ್ದು. ಆಮೇಲೆ ಈ ತಂತ್ರಗಳು ಮಾಡುವಂಥವ್ರು ಅವರುಗಳು ಕೂಡ ಎಲ್ಲ ಈ ವಶೀಕರಣ ವಿದ್ಯೆನ ಬಳಸ್ಕೊಳ್ತಾರೆ. ಇನ್ನೊಬ್ಬರನ್ನ ನೀಟಾಗಿ ಅವರು ಹಿಪ್ನೋಟಿಸ್ ಮಾಡಿ ಅವರಿಂದ ಏನು ಬೇಕೋ ಅದನ್ನ, ಈ ಹಳೆ ಕಾಲದಲ್ಲಿ ಮಾಡೋರು ನೋಡಿ ಸರ್, ಇಂತಿಂತ ನಕ್ಷೆಗಳನ್ನ ನಾವು ಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ವಶೀಕರಣ ತಂತ್ರದಿಂದ ಅದು ಇದೆಲ್ಲ ಇದು ತಪ್ಪಾಗತ್ತಲ್ಲ ಸರ್? ಅಂದ್ರೆ ಇಲ್ಲಿಗಲ್ ಅಲ್ವಾ ಇವೆಲ್ಲ? ಅಂದ್ರೆ ಆ ವಶೀಕರಣ ವಿದ್ಯೆನೇ ಈ ಸಂಮೋಹನ ವಿದ್ಯೆ. ಆ ವಶೀಕರಣ ಮಾಡುವಂತವ್ರು ತೀವ್ರವಾದ ಸಾಧನೆಗಳಿದ್ದರೆ ಋಷಿ ಮುನಿಗಳ ರೀತಿಯಲ್ಲಿ, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅಥರ್ವಣ ವೇದದಲ್ಲಿ ಮಾಟ ಮಂತ್ರ ವಿದ್ಯೆಗಳೆಲ್ಲ ಆ ಮಂತ್ರಗಳಲ್ಲಿ ಆ ಮಾತುಗಳಲ್ಲಿ ಅಂತ ಶಕ್ತಿಯನ್ನು ತುಂಬಿರ್ತಾರೆ. ಅಂತ ಶಕ್ತಿಯನ್ನೆಲ್ಲ ಅವರು ಗಳಿಸಿದ್ರೆ ಆ ವಶೀಕರಣ ಮಾಡ್ಬೋದು. ಆದ್ರೂ ಕೂಡ ಓಶೋ ಅವ್ರು ಹೇಳ್ತಾರೆ, ಅಂತವರಿಂದಲೂ ಕೂಡ ನಿನ್ನ ಮನಸ್ಸು ವೀಕ್ ಆಗ್ಲಿಲ್ಲ ಅಂದ್ರೆ, ನೀನ್ ಅದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ನಿನ್ನನ್ನ ವಶ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವಶೀಕರಣ ಸಾಧ್ಯ ಇಲ್ಲ ಅಂತ.
ಸರ್ ಈ ಬುಕ್ ನಂಬರ್ ಹೆಸರು ಧ್ಯಾನದಿಂದ ಸ್ವಾಸ್ಥ್ಯ ಅಂತ. ಜ್ಞಾನದಿಂದ ಧ್ಯಾನದಿಂದ ಸ್ವಾಸ್ಥ್ಯ. ಓಶೋ ಅವ್ರ ಬುಕ್. ಓಶೋ ಅವರು ಬರೆದಿರ್ತಕ್ಕಂಥ ಪುಸ್ತಕ ಅದ್ಭುತವಾಗಿದೆ. ನಿಮ್ಗೆ ಎಲ್ಲಾ ರೀತಿ ಚಿಕಿತ್ಸೆಗಳು ಇದ್ರಲ್ಲಿ ಸಿಕ್ಕೋದು. ಅಂದ್ರೆ ವಿಶೇಷವಾಗಿ ಒಂದೊಂದು ವಿಷಯನೇ ಇಟ್ಕೊಂಡು ನಮ್ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರಗಳನ್ನ ಹೇಳ್ತಾ ಹೋಗ್ತಾರೆ. ಯಾರು ಬೇಕಾದ್ರೂ ಈ ಬುಕ್ ಎಲ್ಲಾ ಕಡೆ ಸಿಗುತ್ತೆ. ಸ್ವಪ್ನ ಬುಕ್ ಹೌಸ್ ಅಲ್ಲಿ ಅಥವಾ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ. ಕನ್ನಡ, ಇಂಗ್ಲಿಷು ಎಲ್ಲಾ ಭಾಷೆಗಳಲ್ಲೂ ಸಿಗುತ್ತೆ, ತಗೋಬಹುದು. ಓಕೆ, ಅದ್ಭುತವಾಗಿತ್ತು ಸರ್. ಬಹಳ ಅದ್ಭುತವಾದ ವಿದ್ಯೆ ಕೂಡ ಇದು. ಯಾಕೆಂದ್ರೆ ಇದು ಒಳ್ಳೆ ತರದಲ್ಲಿ ಬಳಸ್ಕೊಂಡ್ರೆ ನಮಗೆ ತುಂಬಾನೇ ಅನುಕೂಲ ಇದೆ. ಅದೇ ಕೆಟ್ಟ ರೀತಿಲಿ ಬಳಸ್ಕೊಂಡ್ರೆ ಯಥಾ ಪ್ರಕಾರ ಪುನರ್ಜನ್ಮ, ಪುನರಪಿ ಮರಣ, ಜನನಂ ಅಂತ. ಅದು ಸರಿ ಮೇಡಮ್. ಎಲ್ಲಾ ವಿದ್ಯೆಯೂ ಅಷ್ಟೇ, ಒಳಿತಿಗೂ ಇದೆ, ಕೆಡಕಿಗೂ ಇದೆ. ವಿಷಯ ಏನಾಗಿದೆ ಅಂದ್ರೆ ನಮ್ಮ ಮಾನವ ಬಹಳ ಬೇಗ ಅನುಕೂಲ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ವಿದ್ಯೆನ ದುರುಪಯೋಗ ಪಡಿಸ್ಕೊಳ್ತಾನೆ. Yes, ಓಕೆ, ಧನ್ಯವಾದ ಸರ್. ಇವತ್ತು ರೇವಣಪ್ಪ ಸರ್ ಅವರು ಮಾತಾಡ್ಬೇಕು ಅಂತ ಇದ್ದಾರೆ. ಖಂಡಿತ ಮಾತಾಡಿ ಸರ್. ಇವತ್ತು ನಿಮ್ಮ ಮೈಕ್ ಮೇಡಮ್ ಕೇಳಿಸುತ್ತಾ ಈಗ? ಒಂದ್ 10 ನಿಮಿಷ, ಜಾಸ್ತಿ ಹೊತ್ತಿರಲ್ಲ. ಏನಿಲ್ಲ, ನಾನೇ ಕೇಳಿಸುತ್ತಾ ಸರ್? ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ನಿಮ್ದು ಎಷ್ಟು ಸ್ಪಷ್ಟತೆ, ಸರಳತೆ, ಮಂತ್ರ ಮುಗ್ಧರನ್ನಾಗಿ ನಾವೇ ಸಂಪೂರ್ಣಕ್ಕೆ ಒಳಗಾಗ್ಬಿಟ್ಟಿದ್ವಿ. ಅಷ್ಟು ಸರಳವಾಗಿ ಸರಿಯಾಗಿ ಹೇಳಿದ್ರಿ ಸರ್. ನಾನ್ ಕೇಳ್ಬೇಕು ಅನ್ಕೊಂಡಿದ್ದೆ ಅವ್ರನ್ನ, ನನಗ್ ಬರಲ್ಲ ಅಂದ್ರು. ಅವ್ರು ವಶೀಕರಣ ಮಾಡಿದಾರೆ ಅವರು. ಮೇಡಮ್, ನಾನು ಎಲ್ಲಾರನ್ನು ವೀಕ್ಷಿಸುತ್ತಿದ್ದೆ ಫೋಟೋದಲ್ಲಿ, ಈ ವಿಡಿಯೋದಲ್ಲಿ. ಎಲ್ಲಾರು ಇನ್ನೊಂದ್ ಸ್ವಲ್ಪ ಹೊತ್ತು ಹಿಂಗೆ ಇವ್ರು ಮಾತಾಡ್ಬಿಟ್ಟಿದ್ರೆ ನಾವೆಲ್ಲರೂ ಅವ್ರ ವಶೀಕರಣಕ್ಕೆ ಒಳಗಾಗ್ಬಿಡ್ತಾ ಇದ್ವಿ. ಕರೆಕ್ಟ್ರಾ? ಸರ್ ವಿರೂಪಾಕ್ಷ ಸರ್, ನಿಜವಾಗ್ಲು ನಿಮ್ಗೆ ಆ ಮಾತಿನ ಮತ್ತೆ ಹೇಳೋ ದಾಟಿ ಇದೆಯಲ್ಲ, ಬಹಳ ಅದ್ಭುತ. ಅದು ನಿಜ, ಅದು ನನ್ನ ಅನಿಸಿಕೆ. ಸೊ ಹಾಗಾಗಿ ನೀವು ಇನ್ನೂ ಈ ತರ ವಿಷಯಗಳನ್ನ ಹೆಚ್ಚು ನಮ್ಮಂತವ್ರಿಗೆ ದಯವಿಟ್ಟು ನೀವು ಕೊಡಬೇಕು. ಆ ಮೂಲಕ ನಮ್ಮ ಸ್ವಾಸ್ಥ್ಯ, ಈಗಲೇ ಒಂದು ಅರ್ಧ ಸ್ವಾಸ್ಥ್ಯ ನಮಗೆ ಬಂದಂಗ ಆಗೋಯ್ತು. ಖಂಡಿತ ಸರ್, ಅವಕಾಶ ಆದಾಗ ಖಂಡಿತ 5 ತಿಂಗಳಿಂದ ವಶೀಕರಣ ಮಾಡ್ಕೊಂಡ್ಬಿಟ್ಟಿರೋದ್ರಿಂದಾನೆ ನಾನ್ ನೋಡಿ ಬಿಡ್ತಾ ಇಲ್ಲ ಅವ್ರನ್ನ. ಪ್ರತಿ ಸರಿ ಎಷ್ಟೇ ಬಿಸಿ ಇದ್ರು ಫೋನ್ ಮಾಡಿ, ಕಾಲೇಜಲ್ಲಿ ಇರ್ತಾರ ಅವರು, ಏನಾದ್ರೂ ಬಿಡಲ್ಲ, ಮಾಡ್ತಾ ಇರ್ತೀನಿ. ಅದು ಅವ್ರದೇ ಸರ್ ಮಿಸ್ಟೇಕು, ನಂದು ಏನು ಮಿಸ್ಟೇಕ್ ಇಲ್ಲ. ಇಲ್ಲ, ನೀವು ಬಿಡಲ್ಲ, ಬಟ್ ನಾವು ಅವ್ರನ್ನ ಬೇಕಾದ್ರೆ ಎಳ್ಕೊಂಬಂದ್ಬಿಡ್ತಾವಿ. ನಮಗೆ ಅವ್ರು ಬೇಕು ಮೇಡಮ್. ಸೊ ಹಾಗೆ ಜೊತೆಗೆ ನಾನು ಓಶೋವರ ಅಭಿಮಾನಿ ಮೇಡಮ್. ಓಶೋವರನ್ನ ನಾನು ಬಹಳ ಹೆಚ್ಚು ಓದ್ತಾ ಇದ್ದೇನೆ. ಇದನ್ನ ಆಕ್ಚುಲಿ ನೋಡಿರ್ಲಿಲ್ಲ. ಸೊ ಹಾಗಾಗಿ ಅದ್ ಜೊತೆಗೆ ಅವ್ರು ಏನ್ ಹೇಳಿದ್ರಲ್ಲ ಅದರಲ್ಲಿ ಭಾರಿ ಸ್ಪಷ್ಟತೆ ಇದೆ. ಹಾಗಾಗಿ ಇಂದಿನ ದಿನ ಅವರು ಯಾರೋ ಮೇಡಮ್ ತುಂಬಾ ಏಜ್ ಆದವ್ರು ಹೇಳ್ತಾ ಇದ್ರು, ಈ ಎಲ್ಲರೂ ಧ್ಯಾನದಿಂದ ಹೋಗ್ಬಿಡುತ್ತೆ ಅಂತ, ಏನೋ ಕಾಯಿಲೆಗಳಲ್ಲ. ನನ್ನ ಪ್ರಕಾರ ನೋಡಿ, ಇಲ್ಲಿ ಸ್ಪಷ್ಟವಾದಂತಹ ಒಂದು ಉತ್ತರ ಸಿಕ್ತು. ಈ ಧ್ಯಾನವನ್ನ ಆ ಒಂದು ತಳಮಟ್ಟದಲ್ಲಿ, ಆ ಶೂನ್ಯ ಸ್ಥಿತಿಯಲ್ಲಿ ಏನಾದ್ರೂ ನಾವು ಪ್ರಾಕ್ಟೀಸ್ ಮಾಡಕ್ಕೆ ಅಲ್ಲಿಗೆ ತಲುಪಿದ್ದೆ ಆದಲ್ಲಿ, ಎಷ್ಟು ಸ್ಪಷ್ಟವಾದಂತ ಧ್ಯಾನವನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೇವೋ ಅಷ್ಟು ನಿಜವಾದಂತಹ ಸ್ವಾಸ್ಥ್ಯವನ್ನ ಅನುಭವಿಸೋದಕ್ಕೆ ಅಥವಾ ಪಡೆಯೋದಕ್ಕೆ ಸಾಧ್ಯ. ಇದು ಖಂಡಿತ. ಸೊ ಅದಕ್ಕೆ ಇನ್ನೊಂದು, ನಿನ್ನೆ ಒಂದು ಉದಾಹರಣೆ ಹೇಳಕೊಂಡಿದ್ದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇದೆಯಲ್ಲ, ಅದೇ ಪ್ರಮುಖವಾಗಿ ಇಡೀ ನಮ್ಮ ವಿಶ್ವದಲ್ಲಿ 850 ಕೋಟಿ ಜನಸಂಖ್ಯೆ ಇದಾರಲ್ಲ, ಇದ್ರೆಲ್ಲರದ್ದು ಎಲ್ಲಾ ವಿದ್ಯೆಗಳ ಎಲ್ಲಾ ವೈದ್ಯಕೀಯ ಪ್ರಮಾಣಕ್ಕೆ ಅವರು ಒಂದು ಪುರಾವೆ ಅಥವಾ ಸರ್ಟಿಫಿಕೇಟ್ ಕೊಡೋ ಅಂತವ್ರು ಅಥವಾ ಹೇಳೋ ಅಂತವ್ರು ಇದಾರಲ್ಲ, ಮಾನ್ಯತೆ ಕೊಟ್ಬಿಟ್ಟು ಅವರು ಈಗಲ್ಲ 20 ವರ್ಷಗಳ ಹಿಂದೆ, ನನ್ನ ಒಂದು ವರ್ಷಗಳು ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷಗಳ ಹಿಂದೆನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅಂದ್ರೆ, ಅದ್ ನನಗೆ ಇಂಥವು ಸದಾ ನೆನಪ ಇರ್ತದೆ. ಹೆಂಗಂದ್ರೆ 80% ದೈಹಿಕ ಕಾಯಿಲೆಗಳೆಲ್ಲವೂ ಸಹ
ಬರೋದು ಸೃಷ್ಟಿಯಾಗೋದು ಮಾನಸಿಕವಾಗಿ. 80% ದೈಹಿಕ ಸಮಸ್ಯೆಗಳು ಅವು ಯಾವ ಇರ್ಬೋದು ಮೇಡಮ್. ಕ್ಯಾನ್ಸರ್ನಿಂದ ಹಿಡಿದು ತಲೆನೋವು, ಸಣ್ಣದರಿಂದ ಹಿಡಿದು ಅತಿ ದೊಡ್ಡದಾದಂತ ಕ್ಯಾನ್ಸರ್, ಎಲ್ಲಾ ಕಾಯಿಲೆಗಳು ನಮಗ್ ಬರೋದೇ ಮಾನಸಿಕವಾದಂತಹ ನೆಗೆಟಿವ್ ಯೋಚನೆ ಆಗಿರ್ಬೋದು ಅಥವಾ ಆಲೋಚನೆಗಳ ಬೇರೆ ಬೇರೆ ವಿಧಾನಗಳಿಂದನೇ ಬರೋದು. ಹಾಗಾಗಿ ಈ ಧ್ಯಾನ ಇದೆಯಲ್ಲ, ಅದಕ್ಕೆ ನಾ ಮೇಡಮ್ಗೆ ಹೇಳಕ್ಕೂ ಅಥವಾ ಎಲ್ಲರಿಗೂ ನನ್ನ ಅಭಿಪ್ರಾಯ ಹೇಳೋದೇನಂದ್ರೆ, ಈ ಧ್ಯಾನವನ್ನ ನಿಜವಾಗಿ ಮಾಡಿದ್ರೆ ನಿರಂತರವಾಗಿ ಮಾಡಿದ್ದೇ ಆದ್ರೆ 80% ನಮ್ಮೆಲ್ಲ ಕಾಯಿಲೆಗಳನ್ನ ಯಾವುದೇ ಚಿಕಿತ್ಸೆ ಇಲ್ಲದೆ ಪಡೆಯಬಹುದು ಎನ್ನುವುದನ್ನು ನಾವು ಅಗ್ರಿಮೆಂಟ್ ಇದರಲ್ಲಿ ನೋಟರಿನಲ್ಲಿ ಬರೆದು ಕೊಡಬಹುದು. ಓಕೆ, ಸೊ ಅದು ನಿಜ. ಹಾಗಾಗಿ ನಮ್ಮ ವಿರೂಪಾಕ್ಷ ಸರ್ ಅವ್ರನ್ನ ಬಿಡದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಳೆದು ತಂದು ನಾವು ನಮ್ಮ ಎಲ್ಲರಿಗೂ ಇನ್ನೂ ಈ ಜಗತ್ತಿನ ಎಲ್ಲರಿಗೂ ಕೊಡೋಣ ಮೇಡಮ್. ಸೊ ದಯವಿಟ್ಟು ಇನ್ನೊಂದ್ಸರಿ ನಾವು ನಮಸ್ಕಾರ ಹೇಳ್ತೇವೆ. ನೀವು ತಪ್ಪಿಸ್ಕೋಬೇಡಿದ ಸರ್, ದಯವಿಟ್ಟು ನಮ್ಗೆ ಇಂತ ಇದು ಕೊಡ್ತಾನೆ ಇರಿ ಸರ್. ಖಂಡಿತವಾಗಿ ಸರ್, ಖಂಡಿತ ಸರ್. ಯಾರು ಇದ್ರು ಸರಿ, ಯಾರು ಇಲ್ದೇ ಇದ್ರು ಸರಿ, ನಾನು ಇರೋವರ್ಗಂತೂ ಖಂಡಿತ ಅವ್ರನ್ನ ನಾನು ಕರ್ಕೊಂಡ್ ಬಂದೇ ಬರ್ತೀನಿ, ಬಿಡೋದಿಲ್ಲ. ಅವರು ಸ್ವಲ್ಪ ಬೈದ್ರು ಬೈಲಿ ಸರ್, ತೊಂದ್ರೆ ಇಲ್ಲ. ಸಾಕಷ್ಟು ವಿಷಯಗಳು ತಿಳ್ಕೊಳ್ಳುವಂತದ್ದಿದೆ ಅವ್ರ ಕಡೆಯಿಂದ. ಬೈದ್ರ ಅವ್ರು ನಮ್ಗೆ ಆಶೀರ್ವಾದ ಅಷ್ಟೇ ಸರ್. ಹಂಗೆ ಸರ್, ಅವ್ರು ಆಲ್ರೆಡಿ ಸಂವಹನ ಮಾಡ್ಬಿಟ್ಟಿರೋದ್ರಿಂದ ಸರ್, ನಮ್ಗೆ ಬೈದ್ರೆ ನಮ್ಗೇನು ಗೊತ್ತಾಗಲ್ಲ ಸರ್. ನಾವು ಪ್ರಜ್ಞಾನೇ ಇಲ್ಲ ಸರ್, ನಾವು ತಲೆನೇ ಕೆಡ್ಸ್ಕೊಳಲ್ಲ ಅಂತ ಹೇಳ್ತಾ ಧನ್ಯವಾದ ಸರ್ ನಿಮ್ಗೆ. ಸರ್, ಒಂದೇ ಒಂದು ನಮ್ಮ ಸತ್ಯೇಂದ್ರ ಸರ್ ಮಾತಾಡ್ತಾರೆ. ಸರ್ ಮಾತಾಡಿ. ಅಯ್ಯೋ, ಮತ್ತೆ ಸರ್ ನಮಸ್ತೆ. ನಮಸ್ಕಾರ ಸರ್. ವಿರೂಪಾಕ್ಷಪ್ಪ ಗೌರಿಬಿದನೂರು ಅವರಿಗೆ ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಈ ಹಿಪ್ನೋಸಿಸಮ್ ಮೇಲೆ ಕರ್ನಾಟಕದಲ್ಲಿ ಒಂದು ಇಬ್ರು ಇದ್ದಾರೆ ಸರ್. ರಾಮಚಂದ್ರ ಗುರೂಜಿ ಅಂತ ಒಬ್ರು, ಆಮೇಲೆ ಇನ್ನೊಬ್ರು ಇದ್ದಾರೆ. ಈ ರಾಮಚಂದ್ರ ಗುರೂಜಿ ಅವರು ಒಂದು 15-20 ವರ್ಷದ ಕೆಳಗೆ ಚೌಡಿಯಾ ಮೆಮೋರಿಯಲ್ ಹಾಲ್ ಅಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡಿದ್ರು. ಪರ್ ಹೆಡ್ 5,000 ಚಾರ್ಜ್ ಮಾಡಿದ್ರು. ಹಾಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಅದನ್ನ ನಾನು ಒಬ್ಬ ಪ್ರೇಕ್ಷಕ ಆಗಿ ಹೋಗಿದ್ದೆ. ಆಮೇಲೆ ನಮ್ಗೆಲ್ಲ ಸಿಡಿಗಳೆಲ್ಲ ಕೊಟ್ಟಿದ್ರು. ಅವ್ರಿಗೆ ಸೆಲ್ಫ್ ಹಿಪ್ನಾಸಿಸ್ ಬಗ್ಗೆ ಸಿಡಿಗಳು ಮಾಡಿದ್ದಾರೆ. ಅದನ್ನ ಕೇಳ್ತಾ ಹೋದ್ರೆ ಅದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಅಂತ. ಆಮೇಲೆ ಇದ್ರಲ್ಲಿ ಇನ್ನೊಂದೇನು ಅಂದ್ರೆ, ಪೂರ್ವ ಜನ್ಮದನ್ನ ನಾವು ಇದ್ರಲ್ಲಿ ತೆಗಿಬಹುದು ಅನ್ನೋದನ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ತಮ್ಮಿಂದ ಅದು ನನ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ ಅನ್ನಿಸ್ತು. ಈಗ ಪೂರ್ವ ಜನ್ಮದಲ್ಲಿ ನಾವೇನಾಗಿದ್ವಿ ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ನನಗೆ ನಾವು ಇದು ಮಾಡ್ಬೋದು ಅನ್ನೋದನ್ನ ಹೇಳಿದ್ದಾರೆ. ನನಗೆ ಮಧುಕರ್ಜಿ ಅಂತ ಒಬ್ಬ ಸ್ನೇಹಿತರಿದ್ರು. ಅವ್ರು ಇವತ್ತು ದೊಡ್ಡ ಸಂಯಮ ಫೌಂಡೇಶನ್ ಅಂತ ಮಾಡಿದ್ದಾರೆ. ಅವರು ನನಗೆ ಒಂದು 15-20 ವರ್ಷದ ಕೆಳಗೇನೆ ನನ್ನ ಹಿಂದಿನ 3 ಜನ್ಮದ ಮಾತ್ರ ಹೇಳ್ತೀನಿ ಅಂತ ನನಗೆ ಹೇಳಿದ್ರು. 3 ಜನ್ಮದಲ್ಲಿ ನಾನು ಏನೇನಾಗಿದ್ದೆ ಅನ್ನೋದನ್ನ ಅವ್ರು ನನಗೆ ತಿಳಿಸಿದ್ರು. ಅದನ್ನ ರೆಕಾರ್ಡು ಮಾಡಿ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ನಾನು ಅದು ಅಪ್ರಸ್ತುತ ಇಲ್ಲಿ ಹೇಳಕ್ಕಾಗಲ್ಲ ಅದು. ಹಾಗೆ ಇದನ್ನ ನಾವು ಪೂರ್ವ ಜನ್ಮದಲ್ಲಿ ಏನಾಗಿದೆ, ಈಗ ಬುದ್ಧರು ಹೇಳ್ಬೇಕು ಅಂದ್ರೆ ಬುದ್ಧ ಭಗವಾನ್ 800 ಜನ್ಮ ತಗೊಂಡಿದ್ರು ಅಂತ. ಅವ್ರು 800 ಜನ್ಮದ ವಿಷಯಗಳನ್ನು ಅವ್ರು ಅರ್ಥಕೊಂಡಿದ್ರು ಅಂತ. ಈಗ ನಾವು ಈ ಜನ್ಮದನ್ನ ಅರ್ಥಕೋತೀವಿ, ನಾವು ಪೂರ್ವ ಜನ್ಮದನ್ನ ನಾವು ಅದನ್ನ ಯಾರಿಗೂ ಹೇಳ್ಕೊಳಕ್ ಹೋಗಲ್ಲ, ಸುಪ್ತವಾಗಿ ಇಟ್ಕೋತಾರೆ. ಅದು ಸುಪ್ತ ಮನಸ್ಸಿನ ಇದು ನಮ್ಮ ಇದು ಆ ತರ ಇದ್ರೋದ್ರಿಂದ. ಸೊ ಇದ್ರ ಬಗ್ಗೆ ಪೂರ್ವ ಜನ್ಮದ ಬಗ್ಗೆ ತಾವ್ ಏನ್ ಹೇಳ್ತೀರಾ ಸರ್? ಇದ್ರಲ್ಲಿ ನಾವು ತಗೋಬಹುದು ಅಂತೀರಾ? ನಾವು ಈ ಸೆಲ್ಫ್ ಹಿಪ್ನೋಸಿಸ್ ಅಲ್ಲಿ ನಾವು ಮಾಡ್ಕೋಬಹುದಾ? ಎಸ್ ಸರ್, ಸೆಲ್ಫ್ ಹಿಪ್ನೋಸಿಸಮ್ ಮಾಡ್ಕೋಬಹುದು. ಇದನ್ನ ಮಾಡ್ಕೊಳ್ಳೋ ಮೂಲಕ ನಾವು ಧ್ಯಾನದ ಆಳ ಸ್ಥಿತಿಗೆ ಹೋಗಿ ನಮ್ಮನ್ನ ನಾವು ತಿಳ್ಕೊಬಹುದು, ನಮ್ಮ ಜನ್ಮಗಳನ್ನೆಲ್ಲ ತಿಳ್ಕೊಬಹುದು. ಅದಕ್ಕೆ ರಮಣ ಮಹರ್ಷಿಗಳ ಇರ್ಬೋದು, ಬೇರೆ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾರು ಅನ್ನುವಂತ ಪ್ರಶ್ನೆಯನ್ನ ಹಾಕೊಂಡು ನಾವು ಕುತ್ಕೊಂಡು ನಮ್ಮನ್ನ ನಾವು ಆಳವಾದ ಸ್ಥಿತಿಗೆ ತಗೊಂಡು ಹೋಗ್ತಾ ಹೋದಾಗ ನಮ್ಮ ಹಿಂದಿನ ಜನ್ಮಗಳನ್ನೆಲ್ಲ ತಿಳ್ಕೊಬಹುದು, ಮತ್ತೆ ಮುಂದಿನ ಜೀವನ ವಿಧಾನವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಾನು ಓದಿರೋ ವಿಷಯಗಳಿವು ಸರ್. ಸತ್ಯ ಸರ್. ಹಾಗಾಗಿ ಆ ಓದಿರೋ ಜ್ಞಾನ ಮೂಲಕ ನಾನು ಇಷ್ಟೇ ಹೇಳಬಲ್ಲೆ. ಸೊ ನಾವು
ಆಳವಾದ ಸ್ಥಿತಿಗೆ ಹೋದಾಗ, ಬುದ್ಧನಂತ ಸ್ಥಿತಿಗೆ ಹೋದಾಗ ನಾವು ಖಂಡಿತ ನಮ್ಮ ಜನ್ಮಗಳನ್ನ ತಿಳ್ಕೊಬಹುದು. ನಮ್ಮಲ್ಲಿ ಬಹಳಷ್ಟು ಜನ ಧ್ಯಾನಿಗಳು ಕೆಲವು ಒಂದ್ 2-3 ಜನ್ಮಗಳನ್ನ ತಿಳ್ಕೊಂಡಿದೀವಿ ನಾವು ಅಂತ ಹೇಳ್ತಾರೆ. ಹಿಂದೆ ಏನಾಗಿದ್ವಿ, ಏನೇನ್ ಮಾಡಿದೀವಿ ಅಂತೇಳಿ. ಯಾಕೆಂದ್ರೆ ಜನ್ಮ ಜನ್ಮಾಂತರದ ಜ್ಞಾನವೆಲ್ಲ ಚಿತ್ತದಲ್ಲಿ ಸಂಗ್ರಹ ಆಗಿರುತ್ತೆ. ಅದನ್ನ ನಾವು ಆಳವಾದ ಪ್ರಜ್ಞಾ ಸ್ಥಿತಿಗೆ, ಧ್ಯಾನ ಸ್ಥಿತಿಗೆ ಹೋದಾಗ ತಿಳಿಯಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಧ್ಯಾನದ ಆಳವಾದ ಸ್ಥಿತಿ, ಆ ಸಮಾಧಿ ಸ್ಥಿತಿಗೆ ಹೋಗುವಂತ ರೀತಿಯಲ್ಲಿ ನಾವು ಧ್ಯಾನ ಸಾಧನೆ ಮಾಡ್ತಾ ಹೋದಾಗ ಖಂಡಿತ ನಾವು ನಮ್ಮ ಜನ್ಮಗಳನ್ನ ತಿಳಿದುಕೊಳ್ಳಕ್ಕೆ ಸಾಧ್ಯ ಇದೆ. ಸರ್ ಅದರಲ್ಲಿ ಇನ್ನೊಂದೇ ಒಂದು ವಿಷಯ ಸರ್, ಹುಟ್ಟಿದ ಮಗುವಿಗೆ ಹಾ ಪೂರ್ವ ಜನ್ಮದ ವಿಷಯಗಳು ತಿಳಿದಿರುತ್ತೆ ಅಂತ. ಹೌದು, ಅದು 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 ಹೇಳ್ಕೊಳಕ್ ಆಗಲ್ಲ, ಎಕ್ಸ್ಪ್ರೆಸ್ ಮಾಡಕ್ಕೂ ಆಗಲ್ಲ. ಅದ್ರಲ್ಲಿ ಇನ್ನೊಂದಿದೆ ಸರ್, ಈ 8ನೇ ತಿಂಗಳಲ್ಲಿ ಇದೊಂದೇ ಒಂದು ವಿಷಯ ಮೇಡಮ್, ಇದು ಬಹಳ ಇಂಪಾರ್ಟೆಂಟ್ ವಿಷಯ. 8ನೇ ತಿಂಗಳಲ್ಲಿ ಗರ್ಭಿಣಿಯಾಗಿದ್ದಾಗ ತಾಯಿಯ ಹೊಟ್ಟೆ ಒಳಗೆ, ಉದರದಲ್ಲಿ, ಆ ಗರ್ಭಾಶಯದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಆ ಬೆಳಕನ್ನ, ಅದು ಭಗವಂತಂದೇ ಅಂತೆ ಬೆಳಕದು, ಆ ಬೆಳಕನ್ನ ಈ ಪುಟ್ಟ ಮಗು ಅದನ್ನ ಅಬ್ಸರ್ವ್ ಮಾಡುತ್ತಂತೆ. ಆಗ ಭಗವಂತ ಅವನಿಗೆ ತನ್ನ ವಿಷಯಗಳನ್ನೆಲ್ಲ ತಿಳಿಸ್ತಾ ಇರ್ತಾನಂತೆ. ಅವನ ಹಿಂದಿನ ಜನ್ಮಗಳಿದ್ದೆಲ್ಲ ತಿಳಿಸಿ ವಿಷಯಗಳನ್ನ ಹೇಳ್ತಾ ಇರ್ತಾನಂತೆ. ಎಂತ ಅದ್ಭುತ ಸರ್ ಅದು. ಅದನ್ನ ಆದ್ಮೇಲೆ 9ನೇ ತಿಂಗಳಲ್ಲಿ ಆ ಮಗು ಗರ್ಭದಿಂದ ಆಚೆ ಕಡೆ ಬಂದ ಮೇಲೆ ಅದನ್ನ ಏನ್ಬಿಟ್ಟು ಅಂಬುಲಾಕಲ್ ಕಟ್ ಮಾಡಿದ್ಮೇಲೆ ಆ ಮಗುವನ್ನ ತಗೊಂಡ್ ಬಂದಾಗ, ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ, ಆ ಮಗುವನ್ನ ಬಾಣಂತಿ ಕೋಣೆ ಅಂತ ಮಾಡೋರು, ಅದನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟಿರೋರು. ಯಾಕೆಂದ್ರೆ ಮಗು ಗರ್ಭಾಶಯದಲ್ಲಿ ಕತ್ಲೆನಲ್ಲಿ ಇರ್ತಿತ್ತು. ಏಕ್ದಮ್ ನಾವು ಕರ್ಕೊಂಡ್ ಬಂದಾಗ ಅದನ್ನ ಕತ್ಲೆ ರೂಮಲ್ಲಿ ಇಟ್ಟು ಒಂದು ಪುಟ್ಟ ದೀಪವನ್ನು ಹಚ್ಚುತ್ತಿದ್ರು. ಆ ದೀಪದ ಬೆಳಕಿನಲ್ಲಿ ಆ ಮಗು ಆ ಬೆಳಕನ್ನೇ ನೋಡ್ತಾ ತನ್ನ ಹಿಂದಿನ ಜನ್ಮದೆಲ್ಲ ಜ್ಞಾಪಿಸ್ಕೊಳ್ಳೋದು. ಬಟ್ ನಮ್ ದುರಾದೃಷ್ಟಕ್ಕೆ ಸರ್, ಇವತ್ತಿನ ದಿವಸ ಹಾಸ್ಪಿಟಲ್ಗಳಲ್ಲಿ, ಮನೆಗಳಲ್ಲಿ ದೊಡ್ಡ ದೊಡ್ಡ 2-3 ಟ್ಯೂಬ್ ಲೈಟ್ಗಳೆಲ್ಲ ಹಾಕ್ಬಿಟ್ಟಿರ್ತಾರೆ. ಮಗುನ ನೀವು ಹುಟ್ಟಿದ ಮಗು ನೋಡಕ್ ಹೋದ್ರೆ ಕಣ್ಣು ಬಿಡಕ್ಕೆ ಆಗೋದಿಲ್ಲ, ಹೀಗಂತಾನೆ ಇರುತ್ತೆ. ಅದ್ ನೋಡಿದಾಗ ತುಂಬಾ ಸಂಕಟ ಆಗುತ್ತೆ ಇದು ನೋಡಿದಾಗೆಲ್ಲ. ಸೊ ಇದು ಎಂತ ದುರಾದೃಷ್ಟ. ಹಂಗಾಗಿದ್ದೇನೆ ನಮ್ಮ ಮಕ್ಕಳಿಗೆ ಆದಷ್ಟು ಬೇಗ ದಪ್ಪ ಕನ್ನಡಕ ಹಾಕೊಳ್ಳುವಂತ ಸ್ಥಿತಿ ಬಂದಿದೆ ಸರ್. ಬೇಕು ಸರ್. ಇದನ್ನ ಪುನರುತ್ಥಾನ ನಮ್ಮ ಮಹಾತಾರ್ ಫೌಂಡೇಶನ್ ನಲ್ಲಿ ಈ ವಿಷಯಗಳ ಬಗ್ಗೆ ನಾವು ಎಷ್ಟು ಕೇರ್ ತಗೋಬೇಕು. ಮನೆಯಲ್ಲಿ ಬಾಣಂತಿ ಕೋಣೆನಲ್ಲೂ ಈ ಡಾಕ್ಟರ್ ಯಾರೋ ನಮ್ಮ ಯಶೋಧ ಅವರು ಎಷ್ಟು ಲೈಟ್ ಇರಬೇಕು, ಜಾಸ್ತಿ ಲೈಟ್ ಇರಬಾರ್ದು, ಇದನ್ನೆಲ್ಲ ಅವರು ಅನೌನ್ಸ್ ಮಾಡಿ ಪ್ರಜ್ಞಾತೆಯನ್ನು ತಗೊಂಡ್ಬಂದ್ರೆ ಮಕ್ಕಳಲ್ಲಿ ಬ್ಲೈಂಡ್ನೆಸ್ ಕಮ್ಮಿ ಆಗುತ್ತೆ. ಪುಟ್ಟ ಮಕ್ಕಳು ಒಳ್ಳೆ ಕಣ್ಣಿನ ಬೆಳಕನ್ನ ಮಾಡ್ಕೋತಾರೆ ಅಂತ. ಹಿಂದಿನ ಮಕ್ಕಳಿಗೆ ಅವತ್ತು ಬೆಳಕಿರ್ಲಿಲ್ಲ ಸರ್, ಕತ್ತಲಿನಲ್ಲೇ ಮಲಗ್ತಾ ಇದ್ದದ್ದು. ಯಾಕಂದ್ರೆ ಆಮೇಲೆ 3-4 ವರ್ಷದ ಮೇಲೆ ಬರ್ತಾ ಅದಕ್ಕೆ ಬೆಳಕಿಗೆ ಬರ್ತಿದ್ವು. ಅಷ್ಟೊತ್ತಿಗೆ ಕಣ್ಣು ಡೆವಲಪ್ ಆಗಿರೋದು, ಅದು ತಿಳ್ಕೊತಾ ಇದ್ವು. ನಮ್ಮ ದೃಷ್ಟದ ವಿಷಯ ಅಂತ ಹೇಳ್ತೀನಿ ಸರ್. ಈ ಸಬ್ಜೆಕ್ಟ್ ಬಗ್ಗೆ ತಾವು ಸ್ವಲ್ಪ ಸಂಶೋಧನೆ ಮಾಡಿದ್ರೆ, ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ಬಹಳಷ್ಟು ಮುಂದಿನ ಜನಾಂಗಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಎಸ್ ಸರ್, ಖಂಡಿತವಾಗಿ ಆ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಸರ್. ಖಂಡಿತ ಅದರಲ್ಲಿ ನಾವು ಜೊತೆಯಲ್ಲಿ ಇರ್ತೇವೆ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಈ ನಿಟ್ಟಿನಲ್ಲಿ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಎಲ್ರು ಕ್ಷಮಿಸ್ರಿ. ಇವತ್ತು ನಂದು ಈಗ ಸತ್ಸಂಗ ಇದೆ, ಯಾಕೆಂದ್ರೆ ಅಲ್ಲಿ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಸೊ ಆಫ್ಲೈನ್, ಹಂಗಾಗಿ ದಯವಿಟ್ಟು ಕ್ಷಮಿಸಿ. ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಥ್ಯಾಂಕ್ ಯು. ಧನ್ಯವಾದ ಸರ್. ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ತೆ, ನಮಸ್ಕಾರ. ಶಾಂತ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಶಾಂತ ಅವರೇನು ಮಾತಾಡ್ತಿಲ್ಲ. ಓಕೆ, ಸರಿ. ಓಕೆ. ನಮಸ್ತೆ. ನಮಸ್ತೆ. ಹಲೋ ಮೇಡಮ್, ಅದೇ ಸಂವಹನದ ಇದ್ರ ಬಗ್ಗೆ ಹೇಳಿದ್ರಲ್ಲ, ನಾನು HP ಶಾಂತ. ಓಕೆ. ಜಾಗೃತ ಮನಸ್ಸಿನಿಂದ ನಿದ್ದೆಗೆ ಜಾರ್ತೀವಿ ನಾವು. ನಿದ್ದೆಗೆ ಆಳ್ವಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿದ್ದೆಗೆ ಡೀಪ್ ಆಗಿ ಹೋಗ್ತಾ ಇರ್ತೀವಿ. ಜಾಗೃತ ಮನಸ್ಸಿಂದ ಇದ್ ಮಾಡ್ಕೊಂತ ಇರ್ಬೇಕು ಅಂತ ಹೇಳಿದ್ರು. ಈಗ ಅಕಸ್ಮಾತ್ ನಾವು ಆಳ್ವಾದ ಡೀಪ್ ನಿದ್ದೆಗೆ ಹೋಗಿ ನಾವು ನಿದ್ದೆನಲ್ಲೇ ತೊಡ್ಕೊಂಡ್ಬಿಟ್ಟಿರ್ತೀವಿ.
ಜಾಗ್ರತೆ ಅನ್ನೋದ್ ಇರಲ್ಲ. ವಾಟ್ ಅಬೌಟ್ ನೆಕ್ಸ್ಟ್ ಅಥವಾ ಸ್ಥಿತಿಗೆ ಹೋಗದೆ ಅಲ್ಲ ಅವ್ರು ಹೇಳೋದಲ್ಲ, ಜಾಗೃತ ಮನಸ್ಸಲ್ಲಿ ಇದ್ದರೆ ಮಾತ್ರ ಆ ಸಂಮೋಹನಕ್ಕೆ ನಾವು ಹೋಗಕ್ಕೆ ಸಾಧ್ಯ ಅಂತ ಸರ್ ಹೇಳಿದ್ರು. ಏನಂತೀರಿ ಸರ್ ಸತ್ಯೇಂದ್ರ ಸರ್? ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ, ನಾವು ಈಗಲೂ ಅಷ್ಟೇನೆ ರಾತ್ರಿ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ, ಸಾಮಾನ್ಯ ಸ್ಲೀಪ್ ಅಲ್ಲ, ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ನಮ್ಗೆ ಏನೋ ನಡೀತಾ ಇರುತ್ತೆ. ಒಳ್ಳೆ ವಿಜುವಲೈಸೇಷನ್ ಸಿನಿಮಾ ನಡೆದಂಗೆ ನಡೀತಾ ಇರುತ್ತೆ. ಹಿಂದಿನ ಜನ್ಮದ್ದು ನೋಡ್ತಾ ಇರ್ತೀವಿ, ಮುಂದಿನ ಜನ್ಮದ್ದು ನೋಡ್ತಾ ಇರ್ತೀವಿ. ನಮ್ಮ ದುರಾದೃಷ್ಟಕ್ಕೆ ಅದನ್ನ ನಾವು ಎಚ್ಚರ ಆದ ತಕ್ಷಣ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಖಂಡಿತ ಗೊತ್ತಾಗತ್ತೆ. ಆಮೇಲೆ ಈ ಎಲ್ಲೋ ವಿಷಯಗಳು ಮುಂದಿನ ವಾರ ನಡೆಯೋ ವಿಷಯಗಳು ಇವತ್ತು ನಡೆದಿರುತ್ತೆ ನಮಗೆ ಕನಸಿನಲ್ಲಿ ಎಚ್ಚರ. ಆಮೇಲೆ ಮುಂದಿನ ವಾರ ನಾನು ನಿಮ್ಮನ್ನ ಭೇಟಿಯಾದಾಗ ನಾನು ಅನ್ಕೋತೀನಿ, ಇವ್ರನ್ನೆಲ್ಲ ಭೇಟಿಯಾಗಿದ್ನಲ್ಲ, ನಾನು ಇವ್ರ ಜೊತೆ ಇದೇ ರೀತಿ ಮಾತಾಡ್ತಿದ್ದೆ ಅಂತ ಅನ್ಸುತ್ತೆ ನಮ್ಗೆ. ಈ ತರದ್ದು ಬಹಳ ಜನಗಳಿಗಾಗತ್ತೆ. ಇದೆಲ್ಲ ಏನು ಅಂತಂದ್ರೆ, ಇದೊಂದು ವಿಚಿತ್ರವಾದಂತಹ ಘಟನೆಗಳು, ಪೂರ್ವ ಜನ್ಮದ್ದು ಅಥವಾ ಮುಂದಿನ ಘಟನೆಗಳನ್ನ ಇದು ಸೂಚ್ಯವಾಗಿ ನಮಗೆ ತಿಳಿಸುತ್ತೆ. ಅಂದ್ರೆ ಸ್ವಚ್ಛ ಮನಸ್ಸಿನಿಂದ ನಾವು ಮಲ್ಕೋಬೇಕು. ಸೊ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ದೇವ್ರ ಧ್ಯಾನ ಮಾಡ್ಕೊಳ್ಳೋವಂಥದ್ದು, ಸ್ವಲ್ಪ ನೀರು ಕುಡಿಯೋವಂಥದ್ದು, ಸ್ವಲ್ಪ ಓಡಾಡಿರೋವಂಥದ್ದು, ಡೀಪಾಗಿ ಉಸಿರಾಡುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಂಡಾಗ ಮನಸ್ಸು ಸ್ವಚ್ಛವಾಗಿರುತ್ತೆ. ಮಲ್ಕೊಂಡಾಗ ನಿರ್ಮಲವಾಗಿರುತ್ತೆ. ಯಾವುದು ಟೆನ್ಷನ್ ಇಲ್ಲದೆ ನೀವು ಮಲ್ಕೋಬೇಕು. ಕ್ಷೋಭೆಯಿಂದ ಮಲ್ಕೊಂಡಾಗ ನಾವೇನು ಕಂಡು ಹಿಡ್ಕೊಳಕ್ಕಾಗಲ್ಲ. ಆವಾಗ ಏನಾಗತ್ತೆ, ಮನಸ್ಸು ನಿರ್ಮೂಲವಾಗಿದೆ ಅಂದಾಗ ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು. ಮನಸ್ಸಲ್ಲಿ ಅನ್ಕೊಳ್ಳಿ ನೀವು, ನನ್ಗೆ ಒಳ್ಳೆ ಡೀಪ್ ಸ್ಲೀಪ್ ಬರ್ಲಿ ನನಗೆ ಅಂತ. ಮನಸ್ಸು ಕಂಟ್ರೋಲ್ ಮಾಡುತ್ತೆ. ನಿದ್ರಾದೇವಿ ನನಗೆ ಚೆನ್ನಾಗಿರೋ ನಿದ್ರೆ ಕೊಡು ಅಂತ ಕೇಳಿ, ಸ್ವಾಹಾದೇವಿ ಒಳ್ಳೆ ಜೀರ್ಣ ಶಕ್ತಿ ಕೊಡು, ಒಳ್ಳೆ ಊಟ ಸಿಕ್ಕೊಡು ಅಂತ ಕೇಳಿ, ಖಂಡಿತ ಸಿಗುತ್ತೆ ನಮ್ಗೆ. ಇವೆಲ್ಲನೂ ಒಂದೊಂದು ಡಿವೈನ್ ಪವರ್ಸ್ ಅಂತ ಹೇಳ್ತೀವಿ ನಾವು. ಈ ಡಿವೈನ್ ಪವರ್ಸ್ ಇಂದ ನಾವು ಶಕ್ತಿಯನ್ನ ತಗೋಬಹುದು. ಅದು ತಗೊಳ್ಳೋದಕ್ಕೋಸ್ಕರನೇ ನಿದ್ರೆ ಅಷ್ಟೇನೆ. ಯಾವಾಗ ನಾವು ಒಳ್ಳೆ ನಿದ್ದೆ ಮಾಡ್ತೀವಿ. ಒಂದೇ ಒಂದು ಪ್ರಶ್ನೆ. ಮೇಡಮ್, ಅವ್ರು ಶಾಂತ ಮೇಡಮ್ ಹೇಳ್ದಂಗೆ ನಂದು ಅದು ಒಂದು ಪ್ರಶ್ನೆ ಇತ್ತು, ನಾನು ಮರ್ತಿದ್ದೆ ಸಾರ್ ಹೇಳೋದು. ಈಗ ಜಾಗೃತ ಅಂದ್ರೆ ನಾವು ತಳಮಟ್ಟಕ್ಕೆ ನಮ್ಮನ್ನೇ ನಾವು ಮರೆತು ಹೋಗುವ ಮಟ್ಟಿಗೆ ಹೋಗ್ಬೇಕು. ಎಲ್ಲಿ ಸಂಮೋಹನಕ್ಕೊಳಗಾದಾಗ, ನಾವು ಸೆಲ್ಫ್ ಹಿಪ್ನಾಟಿಸಮ್ ಮಾಡ್ಕೊಳ್ಳುವಾಗ ನಾವೇನೇ ಜಾಗೃತ ಅವಸ್ಥೆಯನ್ನ ಬಿಟ್ಟು ನಂತರ ಕೆಳ ಮಟ್ಟದ ಶೂನ್ಯಾವಸ್ಥೆಗೆ ಅಥವಾ ಇದಕ್ಕೆ ಹೋದಾಗ ನಾವು ಈ ಜಾಗೃತ ಮನಸ್ಸೇ ಇರೋದಿಲ್ಲ. ಅವಾಗ ಮತ್ತೆ ನಾವು ಆ ಒಂದು ಮಟ್ಟದಿಂದ ಆ ಮಟ್ಟದಿಂದ ಅಲ್ಲಿಂದ ನಾವು ಜಾಗೃತರಾಗೋದು ಹೆಂಗೆ ಅನ್ನೋದು ಮೇಡಮ್ನವ್ರದ್ದು ಪಾಯಿಂಟ್. ಹಾಗೇನೆ ನಂದು. ಯಾಕಂದ್ರೆ ಇದಕ್ಕೆ ನಮಗೆ ಕ್ಲಾರಿಟಿ ಇಲ್ಲ. ಹೌದು ಸರ್, ಅವ್ರು ಅದನ್ನ ಹೇಳಿದ್ದಾರೆ ಸರ್. ಕರೆಕ್ಟ್. ನಿಮ್ಮ ಪ್ರಶ್ನೆ ಕೂಡ, ಶಾಂತ ಅವರ ಪ್ರಶ್ನೆ ಕೂಡ ಅದೇ ಆಗಿತ್ತು. ಬಟ್ ಅವ್ರು ಸರ್ ಹೇಳಿದ್ದು ಇದೇನೆ, ಅದಕ್ಕೆ ಧ್ಯಾನ ಸಾಧನೆ ಬೇಕು ಅಂತ ಅವ್ರು ಹೇಳಿದ್ರು. ಅಷ್ಟ್ರ ಮಟ್ಟಿಗೆ ನಮಗೆ ಪವರ್ ಬಂದಾಗ ಕಂಟಿನ್ಯೂಸ್ ಆಗಿ ಅಲ್ಲಿ ನಾವು ಜಾಗೃತವಾಗಿ ಇರ್ತೀವಿ. ನಾವು ನಮ್ಮ ರೆಕಾರ್ಡ್ನ ಕೇಳಿಸ್ಕೊಂಡು ನಾವು ಜಾಗೃತವಾಗಿ ಇರಬೇಕು ಅಂದಾಗ ಖಂಡಿತ ಜಾಗೃತವಾಗಿರ್ತೀವಿ. ಆ ಸುಪ್ತಾವಸ್ಥೆಯನ್ನ ತಲುಪ್ತೀವಿ. ಆವಾಗ್ಲೂ ಕೂಡ ನಾವು ಜಾಗೃತವಾಗಿ ಇರ್ತೀವಿ ಅನ್ನೋದು ಅವರ ಒಂದು ಅಂದ್ರೆ ನಿಮ್ಮ ದಾಟಿ ಅಂದ್ರೆ ಜಾಗೃತ ಅವಸ್ಥೆಯ ಒಳಗಡೆನೆ ಸುಪ್ತ ಅವಸ್ಥೆಯನ್ನು ಸಹ ನಾವು ಹೊಂದಿರ್ತೇವಿ ಅಥವಾ ಕಾಣ್ತೇವಿ ಅನ್ನೋದು. ಅದು ಧ್ಯಾನ ಬೇಕು ಅಂತ ಓಶೋ ಅವರ ಬುಕ್ಕಲ್ಲಿರೋದು. ಅದನ್ನೇ ಸರ್ ಹೇಳಿದ್ರು. ಅದು ತುಂಬಾ ಸಾಧನೆ ಬೇಕು ಸರ್. ನೀವು ಓದಿ ಆ ಪುಸ್ತಕ. ಶಾಂತ ಅವರೇ ತಗೊಳ್ಳಿ ಆ ಪುಸ್ತಕ, ನೀವು ತಗೊಳ್ಳಿ. ಓಶೋ ಅವ್ರ ಪುಸ್ತಕ ತಗೊಂಡು ಓದಿ, ನೀವು ತಗೊಳ್ಳಿ. ಸೊ ಈಗ ಇನ್ನೊಂದೇ ಒಂದು ಪಾಯಿಂಟ್ ಮೇಡಮ್. ಈಗ ಸತ್ಯೇಂದ್ರ ಸಾರು ಅವರು ವಿರೂಪಾಕ್ಷ ಸಾರು ಅಥವಾ ವಿರೂಪಾಕ್ಷ ಸಾರುನು ಆಗ್ಲೇನೆ ಅವರು ಪ್ರವಚನದಲ್ಲಿ ಹೇಳಿದ್ರು. ಅದು ನಾನು ಓದಿಬಿಟ್ಟು ಅದನ್ನ ಹೇಳ್ತಿರೋದು ಹೊರತು ನಾನು ಇನ್ನೂ ಅದನ್ನ ಅನುಭವ ತಗೊಂಡಿಲ್ಲ ಅಂತ ಹೇಳಿದ್ರು. ಹೌದಾ? ಜೊತೆಗೆ ಹಾಗಿದ್ದಾಗ ನನಗೆ ಮೊದ್ಲಿಂದನೂ ಇದೆ ಇದು. ಇಲ್ಲಿರೋರು ಯಾರು ಸತ್ಯೇಂದ್ರ ಸಾರನ್ನು ಸೇರಿಸ್ಕೊಂಡು ಯಾರು ತಪ್ಪಾಗಿ ಭಾವಿಸ್ಕೋಬೇಡಿ. ಈಗ ಬುದ್ಧ ಹೇಳಿರೋದು ಏನಂದ್ರೆ, ನಿಮ್ಮ ಅನುಭವಕ್ಕೆ ಬಂದಿರೋದನ್ನ ಮಾತ್ರ ನೀವು ಒಪ್ಕೊಳ್ಳಿ ಅಂತಾರೆ ನನ್ನ ಪ್ರಕಾರ.
ಹಾಗೇನೆ ಯಾರೇ ಒಬ್ರು ಭಾರಿ ದೊಡ್ಡ ವ್ಯಕ್ತಿಗಳು ಹೇಳೋ ಎಲ್ಲಾ ಒಂದು ಸತ್ಯವಾದ ಮಾತುಗಳಂದ್ರೆ ನಿಮ್ಮ ಅನುಭವಕ್ಕೆ ಬರ್ಲಿ. ಯಾರು ಏನೇ ಹೇಳ್ಬೋದು, ಯಾರು ಎಷ್ಟೇ ಹೇಳ್ಬೋದು, ನಿಮ್ಮ ಅನುಭವಕ್ಕೆ ಮಾತ್ರ ಬಂದಿದ್ದನ್ನೇ ನೀವು ಅದನ್ನ ಒಪ್ಪಿಕೊಳ್ಳಿ ಅಂದಾಗ, ಈಗ ಒಂದು ಇದಕ್ಕೆ ನನಗೆ ಇದು ಮತ್ತೆ ಜನ್ಮಾಂತರಗಳ ಅನುಭವಗಳಿದಾವಲ್ಲ, 850 ಕೋಟಿ ನಮ್ ಜನ ಇದ್ರೆ ಇದರಲ್ಲಿ ಎಷ್ಟೋ ಋಷಿ ಮುನಿಗಳಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡವರು ಸಿದ್ಧ ಪುರುಷರು ಇರ್ಬೋದು, ಅಥವಾ ಇಲ್ಲೇನೆ ನಮ್ಮಲ್ಲಿ ಅಂತವ್ರು ದೊಡ್ಡ ಸಾಧನೆ ಮಾಡಿರೋ ಅಂತವ್ರು ಇದ್ರು ಇರ್ಬೋದು. ಇವರೆಲ್ಲರಿಗೂ ಈ ಜನ್ಮಾಂತರಗಳ ಅನುಭವಗಳು ಸ್ವತಃ ಅನುಭವವನ್ನ ಅವರು ಹೊಂದಿರೋ ಅಂತವ್ರು ಎಲ್ಲಿ ಕಾಣ ಸಿಗೋದಿಲ್ಲ ಅನ್ನೋದು ನನಗೆ. ನಾನು ನಿಮಗೆಲ್ಲ ನಾನು ಓದಿರೋದು ಅಂತ ಹೇಳ್ತೀನಿ. ಈಗಾಗ್ಲೇ ಗುಜರಾತ್ ಅಲ್ಲಿ ಒಂದು ಚಿಕ್ಕ ಹುಡುಗ ಸರ್, ನನಗೆ ಕೇಳಿರೋದು, ಪ್ಲಸ್ ಅದರ ಟಿವಿಲೆಲ್ಲ ಬಂದಿತ್ತು ಸುಮಾರು ವರ್ಷಗಳ ಹಿಂದೆ. ಈ ತರ ತುಂಬಾ ಜನನ ನಾನು ಕೇಳಿ ನಾನು ಅನುಭವ ಪಡ್ಕೊಂಡಿರೋದು. ಅವ್ರಿಗೆ ಆ ಹುಡುಗ ಹೇಳ್ತಾನಂತೆ, ಈ ಇದ್ರಲ್ಲಿ ಊರಿಗೆ ಮುಖ್ಯಸ್ಥ ನಾನೇ, ನನ್ನಲ್ಲಿ ಕರ್ಕೊಂಡೋಗಿದ್ದೆ. ಚಿಕ್ಕ ಹುಡುಗ, ಒಂದು 6 ವರ್ಷನ 7 ವರ್ಷದ ಹುಡುಗ. ಅದಕ್ಕೆ ಅವರೆಲ್ಲ ಏನಿದು ಮಗುಗೆ ಏನೋ ಆಗೋಗಿದೆ ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಎಲ್ಲ ತೋರ್ಸದ್ರಂತೆ. ತೋರ್ಸದ್ಮೇಲೆ ಇಲ್ಲ, ಅವನು ಹೇಳ್ತಿರೋದನ್ನ ನಂಬಿ ನೀವು ಕರ್ಕೊಂಡು ಹೋಗಿ ಒಂದ್ಸರಿ ಅಂತ ಕರ್ಕೊಂಡು ಹೋದಾಗ, ನಾನು ಯಾವಾಗ್ಲೂ ಇಲ್ಲಿ ಕೂತ್ಕೊಳ್ತಿದ್ದೆ, ಇಂತಿಂತ ಕೆಲಸ ನಾ ಮಾಡ್ತಿದ್ದೆ, ಇವೆಲ್ಲ ಹೇಳಿದಾರೆ ಸರ್. ಅದೆಲ್ಲ ನಮ್ಮ ನಿದರ್ಶನಗಳಿವೆ. ಅದಿರ್ಬೋದು 800 ಕೋಟಿನೆಲ್ಲ ಅಥವಾ 1-2 ಕೇಸ್ ಅಂದ್ರೆ ಏನೋ ಅಪರೂಪ. ಒಂದು ವಿಷಯ ಮೇಡಮ್, ಇವರು ಮಿಸ್ಟರ್ ಯಾರೇ ಅವ್ರು ಹೇಳಿದಾಗೇನೆ ಎಲ್ಲವನ್ನೂ ನಾವು ಅನುಭವಿಸ್ಕೊಂಡೇ ನಾವು ಮಾಡ್ತೀವಿ ಅಂದ್ರೆ ಇಡೀ ಜೀವನ ಸಾಲೋದಿಲ್ಲ. ಒಂದು ಹೇಳ್ತೀನಿ ನಿಮಗೆ, ಮಲ್ಲಪ್ಪನವರು ಅವ್ರ ಅನುಭವಗಳನ್ನ ಹೇಳಿದಾಗ ಅದನ್ನ ನಾವು ಕೇಳಿ ತಿಳ್ಕೋಬೇಕು. ಅವ್ರ ಅನುಭವ ನಮ್ಗೆ ಪಾಠ. ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಅವ್ರ ಮನೇಲಿ ನ್ಯೂಸ್ ಪೇಪರ್ ಓದ್ತೀರಾ, ಅಲ್ಲಿ ಅಪಘಾತ ಆಗಿದೆ ಅಂದ್ರೆ ನಾವು ಹುಷಾರಾಗಿ ಓಡಾಡಬೇಕು. ಅವ್ರ ಮನೇಲಿ ಬೆಂಕಿ ಬಿದ್ದಿದೆ ಅಂದ್ರೆ ಅದ್ರ ಬಗ್ಗೆ ನಾವು ಹುಷಾರ್ ತಗೋಬೇಕು. ಇವೆಲ್ಲ ಏನಕ್ಕೆ? ಎಲ್ಲಿ ನಡೀತಾ ಇದೆ ಸುದ್ದಿಗಳನ್ನ ತಗೊಂಡಾಗ ನಾವು ಹುಷಾರಾಗದ್ ಕಲಿತೀವಿ. ಆವಾಗಲೇ ಜೀವನ ಪರಿಪೂರ್ಣ ಆಗೋದು. ಚಿಕ್ಕ ವಯಸ್ಸೊಳಗೆ ಎಲ್ಲರೂ ತಿಳ್ಕೊಬಹುದು. ನಾವು ಏನಿಲ್ಲ, ಎಲ್ಲಾನು ಸ್ವಾಭಿಮಾನಂದ್ರೆ ಈಗ ಒಲೆ ಮುಟ್ಟಿದ್ರೆ ಇದು ಕ್ಯಾನ್ ಮುಟ್ಟಿದ್ರೆ ಬಿಸಿ ಸುಡುತ್ತೆ ಅಂತಂದಾಗ ಹೇಳ್ದಾಗ ಅರ್ಥ ಮಾಡ್ಕೋಬೇಕು. ಎಲ್ಲ ನಾನೇ ಮಾಡ್ತಿದ್ದೆ, ಅದು ಸುಡೋದು, ಪಾತ್ರೆ ಬಿಸಿ ಆಗಿರೋದು ಮುಟ್ಬಿಟ್ಟು ಬಿಸಿ ಆಗಿರುತ್ತೆ ಈಗ ಅನ್ಕೊಂಡು ಹೋದ್ರೆ ಸರ್ ಜೀವನ ಎಲ್ಲ ಕಲಿತೀವಿ ಸರ್. ಅಲ್ಲ, ಜೀವನನ ನಾವು ಇಲ್ಲಿ ಭೂಮಿಗೆ ಜಗತ್ತಿಗೆ ಬಂದಾದ್ಮೇಲೆ ನಾವು ನಮ್ಮ ಇದು ಈ ಭೂಮಿ ಮೇಲೆ ಇಲ್ಲಿ ಬಂದಿದ್ದೇವೆ ಅಂದಾಗ ನಿಜವಾಗ್ಲೂ ಹುಟ್ಟು ಮತ್ತು ಸಾವಿನ ನಡುವಿನ ಇದು ಕೇವಲ ಒಂದು ಸಮಯ. ಈ ಸಮಯ ನಮಗೆ ನಮ್ದೇ ಆದಂತ ಯಾವುದು ಸಹ ನಮಗೆ ಇಲ್ಲಿ ಯಾವುದು ನಮಗೆ ಮುಂದಿಂದಾಗ್ಲಿ ಹಿಂದಿಂದಾಗ್ಲಿ ಗೊತ್ತಿಲ್ದೇನೆ ಇದು ಹೆಂಗೆ ಬರುತ್ತೋ ಅದೇ ರೀತಿಯಾಗಿ ಜೀವನ ನಡೀತಾನೆ ಇದೆ. ಅದಕ್ಕೆ ತಕ್ಕಂತೆ ನಾವು ಹೋಗ್ತಾ ಇದ್ದೇವೆ ಹೊರತು ನಾವು ಹಿಂದೆ ಹೆಂಗಿದ್ವಿ ಅಥವಾ ಮುಂದೆ ಹೆಂಗಾಗ್ಬಹುದು ಆ ಒಂದು ಏನದು ನೆನಪು ಆಗಿರ್ಬೋದು, ಆ ಒಂದು ಒಳಗಿನ ಯೋಚನೆಗಳು ನಮಗ್ ಬಂದು ಅದರ ಮೂಲಕ ನಾವು ಇಲ್ಲಿ ಯಾವ್ದನ್ನು ಯಾರು ಸಹ ಮಾಡ್ತಾ ಇಲ್ಲ ಅನ್ನೋದು ಎಲ್ಲರೂ ಅನುಭವಕ್ಕೆ ಬಂದಿದೆ. ಆಮೇಲೆ ನೀವು ಬೆಂಕಿ ಹೇಳಿದ್ರಿ, ಬೆಂಕಿಯನ್ನ ಬರೀ ಸುಟ್ಕೊಂಡೇನು ಮಾಡೋದ್ ಬೇಕಿಲ್ಲ, ಅದ್ರ ಹತ್ರ ಹೋದ್ರೆ ಶಾಖ ಬರುತ್ತೆ. ಆ ಶಾಖನ ಎಲ್ಲರೂ ಸುಟ್ಕೊಂಡನೆ ಮೈ ಸುಟ್ಕೊಂಡು ಕೈ ಸುಟ್ಕೊಂಡು ಏನು ಅನುಭವ ಪಡೆಯಲ್ಲ. ಈಗ ಮೇಣದ ಬತ್ತಿ ಅಥವಾ ಒಲೆ ಅಲ್ಲಿ ಹತ್ರ ಹೊತ್ತಿದ್ದಂಗೆ ಶಾಖ ಬರುತ್ತೆ. ನೀವು ಸುಟ್ಕೊಂಡಾಗ ಮಾತ್ರ ಅನುಭವ ಅಲ್ಲ. ಶಾಖ ಬಂದ ತಕ್ಷಣ ಇಲ್ಲಿ ಬೆಂಕಿ ಅಥವಾ ಇನ್ನೂ ಹತ್ರಕ್ಕೆ ಹೋದಾಗ ಇದು ಸುಡುತ್ತೆ ಅನ್ನೋದನ್ನ ಸಾಮಾನ್ಯರು ಎಲ್ಲರೂ ಸಹ ಮನಗಾಣಬಹುದು. ಇದು ನಾನು ಹೇಳ್ತಾ ಇರೋದು ಅನುಭವ. ನೀವ್ ಹೇಳ್ತೀರಾ, ಯಾರೋ ಸತ್ಯೇಂದ್ರ ಸಾರು ಏನ್ ಹೇಳಿದ್ರು, ಬೆಂಕಿ ಹತ್ರ ಹೋದ್ರೆ ಅಥವಾ ನೀವು ಮುಟ್ಟಿದ್ರೆ ಸುಡುತ್ತೆ, ಕೈ ಸುಡುತ್ತೆ, ಗಾಯ ಆಗುತ್ತೆ ಅಂತ. ಅದು ಎಲ್ಲರೂ ಕೇಳ್ತೇವಿ. ಕೇಳಾದ್ಮೇಲೆ ನಾವು ಒಂದೇ ಸೇರಿಗೆ ಸತ್ಯೇಂದ್ರ ಅವ್ರು ಹೇಳಿದ್ರು ಅಂತ ಹೋಗಿ ಒಲೆಯಲ್ಲಿ ಇಡಲ್ಲ ಕೈ, ಹೌದ್ರಾ? ಅದ ಹತ್ರ ಹೋಯ್ತೇವಿ, ಹತ್ರ ಹೋಯ್ದ ತಕ್ಷಣ ಬಿಸಿ ಇನ್ನೂ ಜಾಸ್ತಿ ಆಗಿ ಅವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ, ಇನ್ನೂ ಹತ್ರಕ್ಕೆ ಹೋದ್ರೆ ಇದು ಸುಡುತ್ತೆ, ಅದ್ರೊಳಗಡೆ ಇಟ್ಬಿಟ್ರೆ ಪೂರ್ತಿ ನಾವು ಆಸ್ಪತ್ರೆಗೆ ಹೋಗ್ಬೇಕು. ಇದು ಅನುಭವ. ಸೊ ಈ ಮಟ್ಟದಲ್ಲಿ ನಾನೇನ್ ಹೇಳೋದು, 800 ಕೋಟಿ ಜನಸಂಖ್ಯೆ ಒಳಗಡೆ ಇಂಥ ಅನುಭವಗಳು ಇಷ್ಟೊತ್ತಿಗೆನೆ ಇದು ಋಷಿ ಮುನಿಗಳಿಂದ ಅದಕ್ಕಿಂತ ಹಿಂದಿನ ಕಾಲದಿಂದನೂ ಈ ತರ ಜನ್ಮಗಳ ಬಗ್ಗೆ ಇದರೆಲ್ಲ ಇತ್ತು ಅಂದ್ರೆ, ಆ ಒಂದು ಪಾಂಡಿತ್ಯ ಇತ್ತು ಅಂದ್ರೆ, ಆ ಒಂದು ಕಲೆ ಇತ್ತು ಅಂದ್ರೆ
ಇದು ಎಲ್ಲರೂ ಪಡ್ಕೊಂಡಿರೋರು, ಎಲ್ಲರೂ ಈಗ ಋಷಿಮುನಿಗಳು ಬೇರೆಯವ್ರಿಗೆ ಬೇರೆ ಯಾವ್ದು ವೇದ ಉಪನಿಷತ್ತುಗಳಲ್ಲಿ ಆ ಕಲೆಯನ್ನ ಹೇಗೆ ಪಡಿಬಹುದು ಅನ್ನೋದನ್ನ ಅಲ್ಲಿ ದಾಖಲಾಗಿರೋದು. ಆ ದಾಖಲೆಯನ್ನು ಎಷ್ಟೋ ಜನ ಓದಿ ಅದನ್ನ ಪ್ರಸಾರ ಮಾಡಿ ಎಷ್ಟೋ ಜನ ತಿಳ್ಕೊಂಡು ಅದು ಇನ್ನೂ ಹೆಚ್ಚು ಪ್ರಸಾರ ಆಗಿ ಎಲ್ಲರ ಜನ್ಮಗಳ ಎಲ್ಲ ವೃತ್ತಾಂತಗಳನ್ನು ತಿಳ್ಕೊಳ್ಳೋಂತ ಕಲೆನೂ ಆಲ್ರೆಡಿ ಬಂದಿರ್ತಿತ್ತು. ಇದು ಬಂದಿಲ್ವಲ್ಲ ಅನ್ನೋದು ನನ್ ದೊಡ್ಡ ಪ್ರಶ್ನೆ. ಬರ್ಬೇಕಾಗಿತ್ತು. ಇದು ಪ್ರಶ್ನೆ ಸರ್, ಇದು ಪ್ರಶ್ನೆ ಆಗ್ಬೇಕು ಸರ್. ಇದು ಪ್ರಶ್ನೆ ಅಲ್ಲ. ಪ್ರಶ್ನೆ ಯಾರನ್ನ ಕೇಳ್ಕೋಬೇಕು ನಾವು, ಯಾರನ್ನ ಕೇಳಬೇಕು? ಇದು ನಮಗೆ ನಾವೇ ಕೇಳ್ಕೊಳ್ಳುವಂತ ಇದು ಸ್ಥಿತಿ ಸರಿ ಅಂತ ನನ್ನ ಭಾವನೆ ಸರ್. ಇಲ್ಲಿ ಪ್ರತಿಯೊಂದನ್ನು ನಾವು ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಪ್ರತಿಯೊಂದನ್ನ ಅನುಭವನೂ ನಾವು ಪಡ್ಕೊಳ್ಳೇಬೇಕು ಅಂತ ಏನಿಲ್ಲ ಸರ್. ಆವಾಗಿಂದ ಹೇಳ್ತಿದ್ದಾರೆ ನಾವು ಚಿಕ್ಕವರಿಂದನೂ ಧ್ಯಾನ ಮಾಡಿ ನಿಮ್ಮನ್ನ ನೀವು ಕಂಡ್ಕೊಳ್ಬೋದು ಅಂತ. ಆವಾಗಿಂದ ನಮ್ಮ ಅನುಭವ ಪಡ್ಕೊಳ್ಳಿಲ್ಲ, ಆದ್ರೆ ಈಗ ನಾವು ಅನುಭವ ಪಡ್ಕೋತಾ ಇದ್ದೀವಿ. ಧ್ಯಾನದಿಂದ ಏನೋ ಒಂದಷ್ಟು ನಮಗೆ ಸಿಕ್ತಿದೆ ಅಂತ. ಸೊ ಈ ಅನುಭವ ಪಡ್ಕೊಳ್ಳೋದ್ರಿಂದ ನಾವು ಧ್ಯಾನವನ್ನ ಮಾಡ್ತಾ ಇದೀವಿ. ಇದೇ ರೀತಿ ನಾವು ಎಲ್ಲ ಅನುಭವವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಸರ್ ಇದು ನನ್ನ ವೈಯಕ್ತಿಕ ಸರ್. ನನಗೆ ಸಂವಹನ ಕ್ರಿಯೆ ತಿಳ್ಕೋಬೇಕು ಅನ್ನೋದಾಗ್ಲಿ ಬೇರೆ ಬೆಂಕಿ ಮೇಲೆ ನಡೆಯುವಂಥದ್ದು ಅಂತ ನನ್ನ ವೈಯಕ್ತಿಕ. ನಾನು ಇಲ್ಲೆಲ್ಲೂ ಪ್ರಚಾರ ಮಾಡ್ಬೇಕಾಗಿಲ್ಲ. ನೀವೆಲ್ರೂ ಮಾಡ್ಬೇಕು, ನೀವೆಲ್ರೂ ಆ ಅನುಭವ ಪಡ್ಕೋಬೇಕು ಅಂತ ನಾವು ಹೇಳ್ತಿಲ್ಲ ಸರ್. ಇಲ್ಲಿ ನನ್ನ ಅನುಭವವನ್ನ ನಾನು ಒಂದಷ್ಟು ಹಂಚ್ಕೋತಿದ್ದೀನಿ ಅಂದರೆ ಏನೋ ಇದೆ ಅದರಲ್ಲಿ ನನಗೂ ಅಥವಾ ಬೇರೆ ಯಾರಿಗೆ ಆದ್ರೂ ಆಸಕ್ತಿ ಇತ್ತು ಅಂತಂದ್ರೆ ಅವರು ಅನುಭವ ಪಡ್ಕೊಳ್ಳೋಕೆ ಏನು ಮಾಡಬಹುದೋ ಅದನ್ನ ಮಾಡಬಹುದು ಅಷ್ಟೇ. ಇದು ವ್ಯಕ್ತಿಗತವಾದದ್ದು ಅಂತ ನನ್ನ ಭಾವನೆ ಸರ್. ಏನಂತೀರಿ ಸರ್ ಸತ್ಯೇಂದ್ರ ಸರ್? ಇನ್ನೊಂದೇನು ಅಂದ್ರೆ ಎಲ್ಲವನ್ನೂ ನಾವು ಅನುಭವದಿಂದಾನೇ ಕಲಿಯಕ್ ಸಾಧ್ಯ ಇಲ್ಲ ಮೇಡಮ್. ಯಾವುದೇ ಎಚ್ಚರವಾದ ಜೀವನಕ್ಕೆ ಅಂತಂದಾಗ ಇತರರ ಸ್ವಾಧ್ಯಾಯ ಜೊತೆಗೆ ಸಜ್ಜನ ಸಾಂಗತ್ಯ, ಗುರು ಹಿರಿಯರು ಎಕ್ಸ್ಪ್ಲೈನ್ ಮಾಡ್ತಾರೆ, ಅವ್ರ ಅನುಭವಗಳನ್ನ ತಿಳಿಸ್ತಾ ಇರ್ತಾರೆ. ನನಗೆ ಈ ತರ ಆಯ್ತಪ್ಪ, ನನ್ನ ಅನುಭವ ನಿಮ್ಗೆ ಹೇಳಿದ್ದೀನಿ. ಯಾತಕ್ಕೆ ನಾವು ಈಗ ಸುಭಾಷ್ ಪತ್ರಿಜಿ ಬಯೋಪಿಕ್ ನೋಡಿ ಓದಿ ಅಂತ ಹೇಳೋದು, ಆಮೇಲೆ ನಮ್ಮ ಯಾರು ಓಶೋ ಅವ್ರದ್ದನ್ನ ಇವ್ರದ್ದೆಲ್ಲ ಅವ್ರು ಏನ್ ಬರ್ದಿದ್ದಾರೆ, ಅವ್ರ ಅನುಭವಗಳನ್ನ ಬರ್ದಿದ್ದಾರೆ. ನನಗೆ ಈ ತರ ಆಗಿದೆ ಅಂತ ಅದು ಓದಿದಾಗ ನಮ್ಗೆ ಅನುಭವ ಆಗುತ್ತೆ. ಅವ್ರು ಹೇಳ್ತಾ ಇದ್ದ ಓದೋದು ಅಂದಾಗ ಇದು ಕರೆಕ್ಟ್, ಇದು ಸತ್ಯವಾದ ಮಾತು, ಇದು ನಾನು ಕಲ್ತ್ಕೋಬೇಕು, ನಾನು ತಿಳ್ಕೋಬೇಕು ಅನ್ನೋದು ಬರುತ್ತೆ ನಮ್ಗೆ. ಅಷ್ಟು ಬಂದ್ರೆ ಸಾಕು. ನಾವು ಈ ಧ್ಯಾನದಿಂದ ಮೇಡಮ್ ಇನ್ನೊಂದು ಪಾಯಿಂಟ್, ಧ್ಯಾನ ಪಾಲನೆ ಮೇಡಮ್ ನಾನು ಮ್ಯೂಟ್ ಮಾಡ್ತಿದ್ದೀನಿ ನಿಮ್ಮನ್ನ ಸರ್. ಟೈಮ್ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇದೆಲ್ಲ ನಾವು ಚರ್ಚೆ ಮಾಡಕ್ ಹೋಯ್ತು, ಪ್ರತಿ ದಿನವೂ ನಾವು ಚರ್ಚೆ ಮಾಡ್ತಿದೀವಿ ಅಂತಂದ್ರೆ ಎಲ್ಲ ಚರ್ಚೆಯಾಗಿ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಸರ್. ಇದು ಇದು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಬರೀ ಚರ್ಚೆ ಆಗದೆ ನಾವು ಒಂದಷ್ಟು ಅನುಭವಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನಾವೇನಾದ್ರು ಸಾಧನೆ ಮಾಡ್ಬೇಕು ಅನ್ನೋದು ನನ್ನ ಭಾವನೆ ಸರ್. ನಿಮ್ಮ ಚರ್ಚೆ ಎಲ್ಲವೂ ಸೂಕ್ತವಾದದ್ದೇ, ಧನ್ಯವಾದ ನಿಮ್ಗೆ. ಆದ್ರೆ ಇದು ತುಂಬಾ ದೊಡ್ಡ ವಿಶಾಲವಾದ ಪ್ರಶ್ನೆಗಳು ಅಥವಾ ವಿಶಾಲವಾದ ವಿಚಾರಗಳು ಸರ್. ಪ್ರತಿಯೊಂದನ್ನು ನಾವು ವಿಚಾರಿಸಿ ಅನುಭವ ಪಡ್ಕೊಂಡು ನಾವ್ ಇನ್ನೊಬ್ರಿಗೆ ಹೇಳುವಂಥದ್ದಿಲ್ಲ. ಅದಕ್ಕೆ ಸೂಕ್ತವಾಗಿ ಸರ್ ಹೇಳಿದ ವಿರೂಪಾಕ್ಷಪ್ಪ ಸರ್, ನಾನು ಇಲ್ಲಿ ಪುಸ್ತಕದಲ್ಲಿ ಓದಿ ನಾನು ಹೇಳ್ತಾ ಇದ್ದೀನಿ ಹೊರತು ಇದು ನನ್ನ ಅನುಭವ ಅಲ್ಲ ಅಂತ ಹೇಳಿದ್ರು. ಇಷ್ಟೇ ಸರ್. ಇವೆಲ್ಲವೂ ಇಷ್ಟೇ. ಇವ್ರು ಮಲ್ಲಪ್ಪ ನಾಯಕರಿಗೆ ಏನೋ ಅನುಭವ ಆಗುತ್ತೆ, ಅದು ನನಗಾಗ್ಬೇಕು ಅಂತಿಲ್ಲ, ನನಗಾಗುವಂಥದ್ದು ಸತ್ಯೇಂದ್ರ ಸರ್ಗೆ ಆಗ್ಬೇಕು ಅಂತಿಲ್ಲ, ಅಥವಾ ಅವ್ರಿಗೆ ಆಗುವಂಥದ್ದು ನಿಮಗೆ ಆಗ್ಬೇಕು ಅಂತ ಇಲ್ಲ. ಇದು ಓವರ್ ಆಲ್ ಇಷ್ಟೇ ಸರ್. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಕೇಳಿಸ್ಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ನನ್ನ ಭಾವನೆ. ಕೇಳಿಸ್ಕೊಳ್ಳೋಣ, ಅದರಿಂದ ನಮಗೆ ಯಾವುದು ಸಿಗುತ್ತೆ, ಏನನ್ನ ತಗೊಳ್ಬೇಕು ಅದನ್ನ ನಾವು ಖಂಡಿತ ತಗೊಳ್ತಾ ಹೋಗೋಣ. ನಮಗೆ ನಿಲುಕದ್ದು ಯಾವ್ದಿದೆ ಅದನ್ನ ಬಿಟ್ಟು ಬಿಡೋಣ. ಸೊ ಈಗ ಆಲ್ರೆಡಿ ನಾವು ಧ್ಯಾನದಲ್ಲಿ ಇದ್ದೀವಿ. ನನ್ನ ಮಾತು ಈ ಒಂದು ಕಾರ್ಯಕ್ರಮಕ್ಕೆ ಈ ಟೈಮ್ಗೆ ಸೂಕ್ತ ಅಂತ ನನ್ನ ಭಾವನೆ, ಸಮಂಜಸವಾದದ್ದು ಅಂತ ಅನ್ಕೋತೇನೆ. ಆದ್ರೆ ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಇಲ್ಲ ಅಂತ ನನ್ನ ಒಂದು ಭಾವನೆ ಸರ್. ಯಾಕೆಂದ್ರೆ ಪ್ರತಿ ದಿನವೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಬೇರೆ ಬೇರೆ ತರಹನದ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅದನ್ನ ಚರ್ಚೆ ಮಾಡೋ ಮಟ್ಟಿಗೆ ನಾವು ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ನಾವಲ್ಲಿ ಏನೋ ಒಂದು ಸಾಧಿಸುವಂತ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಇದು ನಮಗೆ ನಾವೇ ಬೇಷ್ ತಟ್ಕೊಳ್ಳೋಣ. ಸೊ ಇದನ್ನ ಹಾಗೆ ಮುಂದುವರ್ಸೋಣ. ನಾವು ಚರ್ಚೆ ಮಾಡೋದು ಬೇಡ. ನಮ್ಮ ಅನುಭವಗಳು ನಮಗೆ
ಇರ್ಲಿ, ನಮ್ಮ ಅನುಭವಗಳನ್ನ ನಾವು ಹಂಚ್ಕೊಳ್ಬೋದೇ ಹೊರತು ನನ್ನ ಅನುಭವ ನಿಮಗೂ ಆಗಬೇಕು ಅನ್ನೋ ಹಠ ನಮಗ್ ಬೇಡ ಅಂತ ನನ್ನ ಒಂದು ಭಾವನೆ. ಧನ್ಯವಾದ. ನಮಸ್ಕಾರ ಸರ್. ಪಾಪ ಶಾಂತ ಅವರು ಅವಾಗ್ಲಿಂದ ಕಾಯ್ತಿದ್ದಾರೆ. ಅವ್ರು ಮಾತಾಡಿದ್ಮೇಲೆ ದಯವಿಟ್ಟು ಇಲ್ಲಿ ಕಾರ್ಯಕ್ರಮನ ಮುಗಿಸೋಣ. ಶಾಂತ ಅವರೇ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಅದೇ ಇವಾಗ ಹೇಳಿದ್ರು ಧ್ಯಾನದಲ್ಲಿ ಕೂತಾಗ ಇದೇ ಪೂರ್ವ ಜನ್ಮದ್ದು ಅಥವಾ ಈಗ ಅಟ್ ಪ್ರೆಸೆಂಟ್ ಮುಂದೆ ಏನು ಅಂತ ಎಲ್ಲ ತಿಳ್ಕೊಬಹುದು ಅಂತ ಹೇಳಿದ್ರಲ್ವಾ. ಅದ್ರಲ್ಲಿ ಈಗ ಅಟ್ ಪ್ರೆಸೆಂಟ್ ನಮ್ಗೆ ಈಗ ಮುಂದೆ ಏನು ಅಂತ ತಿಳ್ಕೊಂಡಾಗ ಅದನ್ನ ಬದಲಾವಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ನಮ್ಗೆ ಬರುತ್ತಾ ಅಂತ. ಖಂಡಿತ. ಈಗ ಸರ್ ಹೇಳ್ದಂಗೆ ಖಂಡಿತವಾಗಿಯೂ ಬರುತ್ತೆ. ಸೊ ಫಸ್ಟ್ ನಾವು ಸಂವಹನ ಸ್ಥಿತಿಗೆ ಹೋಗಕ್ಕೇನೆ ನಾವು ಒಂದಷ್ಟು ಸಾಧಿಸ್ಬೇಕಾಗಿದೆ. ಸೆಲ್ಫ್ ಎಕ್ಸ್ಪರ್ಟಿಸಮ್ ಅಂತ ಏನು ಹೇಳಿದ್ರು ಅದನ್ನ ನಾವು ಒಂದಷ್ಟು ಸಾಧಿಸ್ಬೇಕಾಗಿರೋದ್ರಿಂದ ಆ ಸಾಧನೆ ಹತ್ರ ಮಾತ್ರ ನಾವು ಗುರಿ ಇಡೋಣ ಅಲ್ವಾ. ಒಂದಷ್ಟು ಸಾಧಿಸಿದ್ಮೇಲೆ ಆಟೋಮೆಟಿಕ್ ಆಗಿ ನಮಗೆ ಅದು ತಂತಾನೆ ಒಲಿಯುತ್ತೆ ಅನ್ನೋದು ಅವ್ರ ಮಾತುಗಳಲ್ಲಿ ಸ್ಪಷ್ಟವಾಗಿತ್ತು. ಸೊ ಇದು ನಾನು ಹೇಳಿದ ಕ್ವಶನ್ ನಿಮ್ಗೆ ಅರ್ಥ ಆಯ್ತಾ ಮೇಡಮ್? ಇವಾಗ ನಾನು ಏನು ಒಂದು ಸಾಧನೆ ಮಾಡಿಲ್ಲ, ನೆಕ್ಸ್ಟ್ ಮಾಡೋದಿಲ್ಲ ಅನ್ನೋ ತರನೇ ಬರುತ್ತೆ. ನಾನ್ ಮಾಡ್ಬೇಕು ಅನ್ನೋ ತರ ಬದಲಾವಣೆ ಮಾಡ್ಕೋಬಹುದಾ ಅಂತ ನಾನು ಖಂಡಿತ ಅದಕ್ಕೆ ಧ್ಯಾನದಿಂದ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ. ಹೇಳಿ ಸರ್. ಮಾಡ್ಕೋಬಹುದು. ಅದಕ್ಕೆ ಉದಾಹರಣೆ ಅಂದ್ರೆ ಸುಭಾಷ್ ಪತ್ರಿಜಿ ಗುರುಗಳು ಅವರು ಇಂಥ ತಾಯಿಯ ಹೊಟ್ಟೆಲ್ಲ ಹುಟ್ಟಬೇಕು ಅಂತ ತೀರ್ಮಾನ ಮಾಡಿದ್ರು. ಅವ್ರಿಗೆ ಅವ್ರು ಉತ್ತಮ ಸಾಧಕರಾಗಿದ್ರು ಆ ಜನ್ಮಕ್ಕೆ. ಆ ಸಾಧಕರಾಗಿದ್ದರಿಂದ ನಾನು ಈ ತಾಯಿಯ ಜನ್ಮದಲ್ಲಿ ನಾನು ಈ ಉದರದಲ್ಲಿ ಜನಿಸ್ಬೇಕು ಅಂತ. ಹಾಗೆ ನೀವು ಅಷ್ಟೇನೆ, ನಿಮ್ಗೆ ಸೆಲ್ಫ್ ರಿಯಲೈಸೇಷನ್ ಇದಕ್ಕೆ ಹೇಳೋದು ಮೌನವಾಗಿರ್ಬೇಕು ಅನ್ನೋದು. ನೀವು ಯಾವುದೇ ವಿಷಯಗಳು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಅದು ಅಂತರದಲ್ಲೇ ಇಟ್ಕೋಬೇಕು. ಅದನ್ನ ಪ್ರಚಾರ ಮಾಡಕ್ ಹೋಗ್ಬಾರ್ದು. ಯಾವತ್ತು ನೀವು ಪ್ರಚಾರ ಮಾಡ್ತೀರಾ ಆವತ್ತು ಹಾಳಾಗಿ ಹೋಗ್ಬಿಡ್ತೀರಾ. ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದಾಗಿರುತ್ತೆ. ಇವಾಗ ಆ ಕೆಟ್ಟ ದೃಷ್ಟಿಯಿಂದ ನೀವ್ ಏನ್ ಮಾಡ್ತಿದ್ದೀರಾ ಅಕ್ಕಪಕ್ಕದವ್ರು ಇರ್ತಾರೆ, ಏನ್ ಸಾಧಿಸಿದ್ಯಾ ಹೋಗೋ ಅಂತಾರೆ. ಇಲ್ಲ ಅಂತಂದ್ರೆ ಹೊಟ್ಟೆ ಹುರ್ಕೋತಾರೆ. ಆವಾಗ ಏನಾಗತ್ತೆ, ನಿಮ್ಗೆ ದೃಷ್ಟಿ ಹೋಗತ್ತೆ. ಅದಕ್ಕೆ ಮೌನವಾಗಿರ್ಬೇಕು. ಎಷ್ಟು ಏನ್ ತಿಳ್ಕೊಂಡ ಇಲ್ಲ ಅನ್ನೋ ಸುಮ್ಮನೆ ಕೂತಿರ್ಬೇಕು. ಸಮ್ ಟೈಮ್ಸ್ ನೀವು ಎಷ್ಟು ಇರ್ಬೇಕು ಅಂತಂದ್ರೆ ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ಬೇಕು. ಸಮ್ ಟೈಮ್ಸ್ ನಾವು ಸಿಲ್ಲಿಯಾಗೂ ಬಿಹೇವ್ ಮಾಡ್ಬೇಕು, ಮೂರ್ಖರಾಗೆ. ಇಂಟೆಲಿಜೆಂಟ್ ಆಗಿದ್ರೆ ನಾವು ಕೆಟ್ಟವರಾಗ್ತೀವಿ. ಯಾವತ್ತು ಇಂಟೆಲಿಜೆಂಟ್ ಆಗ್ಬೇಡಿ. ಒಂದೊಂದ್ಸಲ ನಾನು ಪೆದ್ದಾಗೆ ಕೂತಿರ್ತೀನಿ ನಮ್ಮ ಮನೆಯಲ್ಲಿ. ಸೊ ಹಾಗೆ ನಾವು ಪೆದ್ದಾಗಿ ಇರ್ಬೇಕಮ್ಮ. ಯಾವತ್ತು ತೋರಿಸ್ಕೋಬೇಡಿ, ನಿಮ್ ಇಂಟೆಲಿಜೆನ್ಸ್ ತೋರಿಸ್ಕೋಬೇಡಿ. ಸೈಲೆಂಟ್ ಆಗಿ, ಎಷ್ಟು ಸೈಲೆಂಟ್ ಆಗಿ ಇರ್ತೀರಾ ನೀವು ಸಾಧಕರಾಗ್ತಾ ಹೋಗ್ತೀರಾ. ಅದನ್ನ ಕಲೀರಿ, ಖಂಡಿತ ಒಳ್ಳೇದಾಗತ್ತೆ. ಆಮೇಲೆ ಇನ್ನೊಂದು, ನಿಮ್ಮ ಜನ್ಮದ್ ನಿಮ್ದು ಏನಾಗುತ್ತೆ ಅಂತ ಗೊತ್ತಾಯ್ತು ಅಂತಂದ್ರೆ ಅಂತರಂಗಿಕವಾಗಿ ಅದನ್ನ ಟ್ಯೂನ್ ಮಾಡ್ಕೊಳ್ಳಿ. ಭಗವಂತ ನನ್ಗೆ ಈ ತರ ಜನ್ಮ ಕೊಡ್ತಿದ್ಯಾ, ಮುಂದಿನ ಜನ್ಮದಲ್ಲಿ ಅದು ಬೇಡಪ್ಪ, ಇನ್ನು ಸ್ವಲ್ಪ ಇಂಪ್ರೂವ್ಡ್ ಕೊಡು, ಇನ್ನು ಚೆನ್ನಾಗಿರೋದು ಕೊಡು ಅಂತ ನೀವು ಟ್ಯೂನ್ ಮಾಡ್ಕೋಬಹುದು. ಆವಾಗ ಖಂಡಿತ ನಿಮ್ಗೆ ಸಿಗುತ್ತೆ ಅದು. ಯಾಕಂದ್ರೆ ನಿಮ್ಗೆ ನೋಡೋ ಶಕ್ತಿ ಬಂತು ಅಂದ್ಮೇಲೆ ಅದಕ್ಕೆ ಕೇಳೋ ಶಕ್ತಿ, ತಗೊಳ್ಳೋ ಶಕ್ತಿನೂ ಇದೆ ನಿಮ್ಗೆ. ಅದಕ್ಕೆ ನಾವು ತೀರ್ಮಾನ ಮಾಡ್ಕೋಬಹುದು ಈ ಇಂಥದೇ ಕೊಡು ಅಂತ. ಆವಾಗ ನೀವೇನ್ ಹೇಳ್ತೀರಾ, ನನಗೆ ಮಹಾರಾಜನ ಮನೆ ಹುಟ್ಟಬೇಕು ಅಂತ ಕೇಳಲ್ಲ ನೀವು. ಹೌದು, ಹೋಗಿಯಾಗಿ ಹುಟ್ಟಬೇಕು ಅಂತ. ಈಗ ಮುಂದಿನ ಜನ್ಮನ ಜನ ಇದ್ರೆ ಸ್ವಲ್ಪ ಏನೋ ಮಾಡೋದಿರುತ್ತೆ ಅಂತ ಬಂದಿರ್ತೀವಿ ನಾವು. ಶುಲ್ಕ ಬಾಕಿ ವಸೂಲಿ ಏನೋ ಸಾಲ ತಗೊಂಡ್ಬಂದಿರ್ತೀವಿ, ಇಲ್ಲಿ ಅದನ್ನ ಕೊಟ್ಬಿಟ್ಟು ಹೋಗಕ್ ಬಂದಿರ್ತೀವಿ ನಾವು. ಕೊಡ್ತಿದ್ದಕ್ಕೆ ನಾವು ಹೊಟ್ಟೋಗ್ತೀವಿ. ಅದಕ್ಕೆ ಶಂಕರಾಚಾರ್ಯ ಆಗ್ಲಿ ವಿವೇಕಾನಂದ್ರೆ ಆಗ್ಲಿ ಇಷ್ಟೇ ಅಂತ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ರು. ಅಷ್ಟ್ರಲ್ಲಿ ಮುಗಿಸ್ಕೊಂಡು ಹೊಟ್ಟೋಗ್ತಾ ಇದ್ರು ಅವರು. ಹಾಗೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾದ ಆರೋಗ್ಯಕರವಾದ ಚರ್ಚೆ ಇಲ್ಲ ಆಯ್ತು. ನಾವೆಲ್ಲರೂ ಚರ್ಚೆ ಮಾಡೋದು ಬೇಡ ಅಂತ ನನ್ನ ಒಂದು ಭಾವನೆ. ನಾವು ಸಾಧ್ಯವಾದಷ್ಟು ತಿಳ್ಕೊಳ್ಳೋಂಥ ಪ್ರಯತ್ನಗಳನ್ನ ಮಾತ್ರ ಮಾಡೋಣ. ಚರ್ಚೆ ಮಾಡ್ತಾ ಇದ್ದಂಗೆ ಏನೇನೋ ಹುಟ್ಕೊಳ್ತಾ ಇರುತ್ತೆ. ಇದು ಹೇಗೆ, ಅದು ಹೇಗೆ, ಏನು ಅಂತ ಅವೆಲ್ಲವನ್ನು ನಾವೇ ವ್ಯಕ್ತಿಗತವಾಗಿ ಕಂಡುಕೊಳ್ಬೇಕಾದ್ದು ನಮ್ಮ ಧರ್ಮ. ಏನಿವೆ, ಇವತ್ತಿನ ಕಾರ್ಯಕ್ರಮ ತುಂಬಾನೇ ಅದ್ಭುತವಾಗಿತ್ತು. ಎಲ್ಲರೂ ಭಾಗವಹಿಸಿದ್ದೀರಿ, ಸಾಕಷ್ಟು ಜನ ಕೇಳಿಸ್ಕೊಂಡಿದ್ದೀರಿ, ನಮ್ಮ ಒಂದು ತಲೆಗೆ ಸ್ವಲ್ಪ ಮೆದುಳಿಗೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಈಗ ಸಂಪನ್ನಗೊಳಿಸುವಂತ ಸಮಯ ಆಗಿದೆ. ಈಗಾಗಲೇ ಸಾಕಷ್ಟು ವೇಳೆ ಆಗೋಗಿರೋದ್ರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು, ಅದ್ಭುತವಾದ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.